So good morning to all. In the previous class we discussed about Guptas. Okay, whole class ಅಲ್ಲಿ Guptas ಬಗ್ಗೆ discuss ಮಾಡಿದ್ವಿ. But you are supposed to first complete this topic. Okay. So which is the topic? Polity and society in post Mauryan period. I will skip ಮಾಡಿ next topic discuss ಮಾಡಿದೀವಿ. But again ಅಲ್ಲಿ connection ಅಂತ ಇಲ್ಲ. So you already understood about the Guptas. Okay. So who are the famous rulers of Guptas? Gautamiputra Satakarni was the famous ruler of Guptas, right? Gautamiputra Satakarni associated with Satavahanas. Okay, the famous rulers of Gupta dynasty were Chandragupta 1, Chandragupta 2, Samudragupta. Okay, so we came across few inscriptions, famous inscriptions. Which are they? Mehroli pillar inscription, Allahabad pillar inscription. So Mehroli pillar inscription is associated with Chandragupta 2. Next Allahabad, Samudragupta. Okay, so Chandragupta 1 period related ಯಾವ್ದಾದ್ರು inscription ಇದೆಯಾ? There is no inscription. Okay, so we discussed about Guptas. Approximately in which century did the Guptas start? ಯಾವ century begin ಆಯಿತು Guptas era? Yes. Okay, 3rd century start ಆಯಿತು. Okay, so it started in 3rd century. Okay, 3rd century. Next we saw the decline of Guptas. Guptas weak ಆದಮೇಲೆ ಕೆಲವೊಂದಿಷ್ಟು ಲೋಕಲ್ ಡೈನೆಸ್ಟೀಸ್ ಸ್ಟ್ರಾಂಗ್ ಆಗುತ್ತೆ ಬಿಫೋರ್ ದ ಅರೈವಲ್ ಆಫ್ ಹರ್ಷವರ್ಧನ. ಸೊ ಯಾವ ಡೈನೆಸ್ಟೀಸ್ ಕೆಲವೊಂದಿಷ್ಟು ರಿಕಾಲ್ ಮಾಡಬಹುದಾ? ಎಸ್, ಮೈತ್ರಕಾಸ್ ಆಫ್ ವಲಬಿ, ಮೌಕಾರೀಸ್ ಆಫ್ ಕನೌಜ್ ನೋಡಿದ್ರಲ್ಲ ನೆನೆ ಅಲ್ಲ? ಓಕೆ, ಸೊ ಈ ಥರ ನೆನೆ ನಾವು ಗುಪ್ತಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಪ್ರೀವಿಯಸ್ ಯಾವ ಟಾಪಿಕ್ ನಾವು ಸ್ಕಿಪ್ ಮಾಡಿದ್ವು, ದಟ್ ಈಸ್ ಪೋಸ್ಟ್ ಪಾಲಿಟಿ ಆ್ಯಂಡ್ ಸೊಸೈಟಿ ಇನ್ ಪೋಸ್ಟ್ ಮಾಡರ್ನ್ ಪೀರಿಯಡ್ ಬಗ್ಗೆ ನೋಡೋಣ. Okay, so if you want to connect back to the previous topics that we have discussed, so ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಹಿಸ್ಟಾರಿಕ್ ಪೀರಿಯಡ್ ಆಮೇಲೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಓಕೆ, ಸೊ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಯಾವ್ದು ಬರುತ್ತೆ? ಸ್ಟೋನ್ ಏಜ್, ಬ್ರಾನ್ಸ್ ಏಜ್, ಐರನ್ ಏಜ್. ಸ್ಟೋನ್ ಏಜ್ ಅಲ್ಲಿ ಮುಂದೆ 3 ಸಬ್ ಪೀರಿಯಡ್ಸು, ಪೆಲಿಯೋಲಿಥಿಕ್, ಮಿಸೋಲಿಥಿಕ್, ನಿಯೋಲಿಥಿಕ್. ಇವು ಚಾಲ್ಕೋಲಿಥಿಕ್ ಒಂದು. ಸೊ ಚಾಲ್ಕೋಲಿಥಿಕ್ ಯಾವ 2 ಪೀರಿಯಡ್ನ ಕನೆಕ್ಟ್ ಮಾಡುತ್ತೆ? ನಿಯೋಲಿಥಿಕ್ ಆ್ಯಂಡ್ ಬ್ರಾನ್ಸ್ ಏಜ್. ಓಕೆ, ನೆಕ್ಸ್ಟ್ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಆಮೇಲೆ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿದ್ದು ಯಾವ ಏಜಲ್ಲಿ? ನಿಯೋಲಿಥಿಕ್. ನಾವು ಜನರಲಿ ಮೈಕ್ರೋಲಿಥಿಕ್ ಟೂಲ್ಸ್ ಅಂತ ಕರಿತೀವಲ್ವಾ, ಸೊ ಯಾವ ಏಜ್ ಜೊತೆ ಕನೆಕ್ಟ್ ಮಾಡ್ತೀವಿ? ಮಿಸೋಲಿಥಿಕ್. ನೆಕ್ಸ್ಟ್ ಯಾವ ಏಜು ಪ್ರೀ ಹಿಸ್ಟಾರಿಕ್ ಪೀರಿಯಡ್ನ ಹಿಸ್ಟಾರಿಕ್ ಪೀರಿಯಡ್ ಜೊತೆ ಕನೆಕ್ಟ್ ಮಾಡುತ್ತೆ? ಐರನ್ ಏಜ್. ಓಕೆ, ಐರನ್ ಏಜ್ ಅಪ್ರಾಕ್ಸಿಮೇಟ್ಲಿ ಸ್ಟಾರ್ಟ್ ಆಗಿದ್ದು ಯಾವ ಸೆಂಚುರಿ ಅಥವಾ ಯಾವ ಇಯರ್ ಇಂದ? 1200 BC ಇಂದ. ಓಕೆ, ಸೊ ಯಾವ ಪೀರಿಯಡ್ ನಾವು ವೇದಿಕ್ ಏಜ್ ಅಂತ ಕರಿತೀವಿ? 1500 BC to 600 BC. ಓಕೆ, 600 BC. ಸೊ ನಾವು ಅರ್ಲಿ ವೇದಿಕ್ ಪೀರಿಯಡ್ ಅಂತ ಕರಿತೀವಿ, ಆಮೇಲೆ ಲೇಟರ್ ವೇದಿಕ್ ಪೀರಿಯಡ್ ಅಂತ ಕರಿತೀವಿ. ಸೊ ವಿಚ್ ಈಸ್ ಕಾಲ್ಡ್ ಎಸ್ ಲೇಟರ್ ವೇದಿಕ್ ಪೀರಿಯಡ್? 1000 to 600. ಸೊ ಅರ್ಲಿಯೆಸ್ಟ್ ವೇದಾಸ್ ಕಂಪೋಸ್ ಆಗಿದ್ದು ಯಾವುದು? ಋಗ್ವೇದ. ಓಕೆ, ಋಗ್ವೇದ ಅರ್ಲಿಯೆಸ್ಟ್ ವೇದಾಸ್ ಕಂಪೋಸ್ ಆಗಿದ್ದು. ನೆಕ್ಸ್ಟ್ ನಾವು ಅದು ಎಪಿಕ್ ಪೀರಿಯಡ್ ಅಂತ ಕೂಡ ಕರಿತೀವಿ. ಸೊ ವಿಚ್ ಇಸ್ ದ ಎಪಿಕ್ ಪೀರಿಯಡ್? 1000 BC to 500 BC. ಸೊ ಎಪಿಕ್ ಪೀರಿಯಡ್ ಕಂಪೋಸ್ ಆಗಿದ್ದಂಥ ಎಪಿಕ್ಸ್ ಯಾವುದು? ಮಹಾಭಾರತ ಆ್ಯಂಡ್ ರಾಮಾಯಣ. ಓಕೆ, ರಾಮಾಯಣ. ನೆಕ್ಸ್ಟ್ ಈ ಮಹಾಜನಪದಾಸ್ ಅನ್ನುವಂಥ ಕಾನ್ಸೆಪ್ಟ್ ಶುರು ಆಗಿದೆ ಯಾವಾಗ? ಯಾವ ಸೆಂಚುರಿಯಿಂದ? 6th ಸೆಂಚುರಿಯಿಂದ ಜನಪದಾಸ್ ಅನ್ನುವಂಥ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು. ಸೊ ಮಹಾಜನಪದಾಸ್ ಶುರು ಆಗಿಂತ ಮುಂಚೆ ಸೊ ಜನ ಎಲ್ಲ ಲಾಯಲಿಟಿ ಯಾವುದಕ್ಕೆ ಇಟ್ಕೋತಾ ಇದ್ರು? ಜನ. ಓಕೆ, ದ ಲಾಯಲಿಟಿ ವಾಸ್ ಟುವರ್ಡ್ಸ್ ಜನ. ಓಕೆ, ಅವ್ರ ಜನಾಂಗಕ್ಕೆ ಲಾಯಲಿಟಿ ಇರ್ತಾ ಇತ್ತು. ಆದರೆ ಮಹಾಜನಪದಾಸ್ ಟೈಮಲ್ಲಿ ಲಾಯಲಿಟಿ ಶಿಫ್ಟ್ ಆಯಿತು. ಎಲ್ಲಿಂದ ಎಲ್ಲಿಗೆ? ಜನ ಟು ಜನಪದ. ಆದರೆ ಬರೀ ಟ್ರೈಬ್ಗೆ ಅದೇನು ಮೊದಲು ಲಾಯಲಿಟಿ ಇತ್ತು, ಅದು ಟೆರಿಟರಿಗೆ ಶಿಫ್ಟ್ ಆಯಿತು. ಸೊ ಆ ಟೆರಿಟರೀಸು ಒಬ್ಬರ ಮಧ್ಯದಲ್ಲಿ ಒಬ್ಬರು ಜಗಾಡಿ ಏನಾಯಿತು? ಇಟ್ ಲೆಟ್ ಟು ಮಹಾಜನಪದಾಸ್. ಓಕೆ, ಮಹಾಜನಪದಾಸ್. ಸೊ ಹೆಚ್ಚು ಕಡಿಮೆ 6th ಸೆಂಚುರಿಯಲ್ಲಿ ನಾವು 16 ಮಹಾಜನಪದಾಸ್ನ ನೋಡಿದ್ದೀವಿ. ಓಕೆ, ಸೊ ಈ ಥರ ಮಹಾಜನಪದಾಸ್ ಮಧ್ಯದಲ್ಲಿ ಆಗುವಂಥ ಜಗಳದಿಂದ ಒಂದು ಮಹಾಜನಪದ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗುತ್ತೆ. ವಿಚ್ ಇಸ್ ದಟ್? ಮಗಧ. ಸೊ ಮಗಧ ಕ್ಯಾಪಿಟಲ್ ಯಾವುದು? ಪಾಟಲಿಪುತ್ರ. ಓಕೆ, ಪಾಟಲಿಪುತ್ರ. ಆಮೇಲೆ ರಾಜಗೃಹ ಕೂಡ. ಓಕೆ, ರಾಜಗೃಹ ಕೂಡ. ಸೊ ಈ ಮಗಧ ರೀಜನಲ್ಲಿ, ಸೊ ಮಗಧ ರೀಜನ್ ಮಾಡರ್ನ್ ಡೇ ಅಂತ ತಗೊಂಡಾಗ ಎಲ್ಲಿ ಬರುತ್ತೆ? ಮಾಡರ್ನ್ ಡೇಯಲ್ಲಿ ಬಿಹಾರಲ್ಲಿ ಬರುತ್ತೆ. ಸೊ ಇಫ್ ಯು ಲುಕ್ ಅಟ್ ಮಗಧ, ಸೊ ಮಾಡರ್ನ್ ಡೇಯಲ್ಲಿ ಬಿಹಾರಲ್ಲಿ ಬರುತ್ತೆ. ಓಕೆ, ಸೊ ಈ ಮಗಧ ರೀಜನಲ್ಲಿ ಫಸ್ಟ್ ಟೈಮ್ ಒಂದು ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡಿದವರು ಯಾರು? ಬಿಂಬಿಸಾರ. ಸೊ ವಿಚ್ ಡೈನೆಸ್ಟಿ ಇಟ್ ವಾಸ್? ಹರ್ಯಂಕ ಡೈನೆಸ್ಟಿ. ನೆಕ್ಸ್ಟ್ ಬಿಂಬಿಸಾರ ಯಾರ ಏನು ಕಂಟೆಂಪ್ರರಿ ಆಗಿದ್ರು ನೋಡಿದ್ವಿ. ಸೊ ಅದರ ಬಿಂಬಿಸಾರ ವಾಸ್ ಅ ಕಂಟೆಂಪ್ರರಿ ಆಫ್ ಬುದ್ಧ, ಇದರ್ ಹಿ ಇಸ್ ಕಂಟೆಂಪ್ರರಿ ಆಫ್ ಮಹಾವೀರ. ಎಸ್. ಓಕೆ, ನೆಕ್ಸ್ಟ್ ಬಿಂಬಿಸಾರ ಮಗ ಯಾರು? ಅಜಾತಶತ್ರು. ನೆಕ್ಸ್ಟ್ ಹರ್ಯಂಕ ಡೈನೆಸ್ಟಿ ಆದ್ಮೇಲೆ ನೆಕ್ಸ್ಟ್ ಡೈನೆಸ್ಟಿ ಬಂದಿದ್ದು ಯಾವುದು? ಶಿಶುನಾಗ ಡೈನೆಸ್ಟಿ. ಆಫ್ಟರ್ ಶಿಶುನಾಗ ನಂದಾಸ್ ಡೈನೆಸ್ಟಿ. ಆಫ್ಟರ್ ನಂದಾಸ್ ಮೌರ್ಯನ್ಸ್. ಓಕೆ, ಸೊ ಮೌರ್ಯನ್ ಡೈನೆಸ್ಟಿ ಸ್ಟಾರ್ಟ್ ಆಗಿದ್ದು ಯಾವ ಸೆಂಚುರಿಯಲ್ಲಿ? 3rd century BC. ಟು ಬಿ ಅಪ್ರಾಪ್ರಿಯೇಟ್, ವಿಚ್ ಇಸ್ ದ ಇಯರ್? 321 BC ಅಲ್ಲಿ ಮೌರ್ಯನ್ ಡೈನೆಸ್ಟಿ ಸ್ಟಾರ್ಟ್ ಆಯಿತು. ಓಕೆ, ಮೌರ್ಯನ್ ಡೈನೆಸ್ಟಿ ಸ್ಟಾರ್ಟ್ ಆಯಿತು. ಸೊ ಮೌರ್ಯನ್ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡೋರು ಯಾರು?
ಚಂದ್ರಗುಪ್ತ ಮೌರ್ಯ. ಸೊ ಯಾರು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಚಂದ್ರಗುಪ್ತ ಮೌರ್ಯನ ರಾಜ ಮಾಡಿಸೋದಕ್ಕೆ? ಚಾಣಕ್ಯ. ಓಕೆ, ಚಾಣಕ್ಯ. ಈ ಚಾಣಕ್ಯ ಅವರು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದ್ರ ಬಗ್ಗೆ ಒಂದು ಬುಕ್ ಬರೆದಿದ್ದಾರೆ. ವಿಚ್ ಇಸ್ ದಟ್ ಬುಕ್? ಮುದ್ರ ರಾಕ್ಷಸ. ಯಾವ ಟೈಮಲ್ಲಿ ಬರೀತಾರೆ? ಗುಪ್ತಾಸ್ ಟೈಮಲ್ಲಿ. ಓಕೆ, ಗುಪ್ತಾಸ್ ಟೈಮಲ್ಲಿ. ನೆಕ್ಸ್ಟ್ ಚಂದ್ರಗುಪ್ತ ಮೌರ್ಯ. ನೆಕ್ಸ್ಟ್ ಚಂದ್ರಗುಪ್ತನ ಮಗ ಯಾರು? ಬಿಂದುಸಾರ. ನೆಕ್ಸ್ಟ್ ಅಶೋಕ ನೋಡಿದ್ವಿ. ನೆಕ್ಸ್ಟ್ ಅಶೋಕನ್ ಎಡಿಕ್ಟ್ಸ್ ಬಗ್ಗೆ ನೋಡಿದ್ವಿ. ಓಕೆ, ಮೇಜರ್ ಎಡಿಕ್ಟ್ಸ್ ಎಷ್ಟಿದಾವೆ? 14 ಮೇಜರ್ ಎಡಿಕ್ಟ್ಸ್ ಇದಾವೆ. ಮೈನರ್ ಎಡಿಕ್ಟ್ಸ್ ನೋಡಿದ್ವಿ. ಪಿಲ್ಲರ್ ಎಡಿಕ್ಟ್ಸ್ ಬಗ್ಗೆ ನೋಡಿದ್ವಿ. ಸೊ ಅದ್ರ ಮುಖಾಂತರ ನಮಗೆ ಅಶೋಕನ ಬಗ್ಗೆ ಇನ್ಫಾರ್ಮೇಷನ್ ಏನೇನು ಗೊತ್ತಿತ್ತು ಅಂತ ಅದ್ರ ಬಗ್ಗೆ ಗೊತ್ತಾಯಿತು. ನೆಕ್ಸ್ಟ್ ಈ ಫಾರಿನ್ ಇನ್ವೇಷನ್ ಅಂತ ತಗೊಂಡಾಗ ನಾವು ಫಾರಿನ್ ಇನ್ವೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಹೂ ಆರ್ ದ ಫಸ್ಟ್ ಫಾರಿನರ್ಸ್ ಟು ಇನ್ವೇಟ್ ಇಂಡಿಯಾ? ಪರ್ಷಿಯನ್ಸ್ ಆರ್ ಗ್ರೀಕ್ಸ್? ಪರ್ಷಿಯನ್ಸ್. ಯಾವ ಸೆಂಚುರಿಯಲ್ಲಿ? 6th century BC. ಓಕೆ, ಪರ್ಷಿಯನ್ಸ್ ಇನ್ವೇಟೆಡ್ ಇಂಡಿಯಾ ಇನ್ ದ 6th century BC. ನೆಕ್ಸ್ಟ್ ಪರ್ಷಿಯನ್ಸ್ ಇನ್ವೇಷನ್ ಆದಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗಿದೆ ಯಾರ್ದು? ಗ್ರೀಕ್ ಇನ್ವೇಷನ್. ಯಾವ ಇಯರಲ್ಲಿ ಸ್ಟಾರ್ಟ್ ಆಯಿತು? ಯಾವ ಸೆಂಚುರಿಯಲ್ಲಿ? 4th century BCಯಲ್ಲಿ. ಓಕೆ, 4th century BCಯಲ್ಲಿ ಸ್ಟಾರ್ಟ್ ಆಯಿತು. ಸೊ ಯಾರ ಇನ್ವೇಷನ್ ನಾವು ಗ್ರೀಕ್ ಇನ್ವೇಷನ್ ಅಂತ ಕರಿತೀವಿ? ಅಲೆಕ್ಸಾಂಡರ್ ಇನ್ವೇಷನ್ ಗ್ರೀಕ್ ಇನ್ವೇಷನ್ ಅಂತ ಕರಿತೀವಿ. ಓಕೆ, ಸೊ ಅಲೆಕ್ಸಾಂಡರ್ ಡಿಡ್ ಹಿ ಇನ್ವೇಡ್ ಮಗಧ? ಮಗಧ ಇನ್ವೇಡ್ ಮಾಡಿದ್ನ? ಇಲ್ಲ. ಸೊ ಅಲೆಕ್ಸಾಂಡರ್ ಭಾರತವನ್ನು ಇನ್ವೇಡ್ ಮಾಡಿದಾಗ ಹೂ ವಾಸ್ ರೂಲಿಂಗ್ ಅಟ್ ಮಗಧ? ಓಕೆ, ದೆನ್ ನಂದಾ ಡೈನೆಸ್ಟಿ. ಸೊ ನಂದಾಸ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಆ ಕಡೆ ಹೋಗೋದು ಬೇಡ ಅಂತ, ಸೈನಿಕರೆಲ್ಲ ಬೇಡ ಅಂತ ಹೇಳಿದಕ್ಕೆ ಸೊ ಏನು ಮಾಡ್ತಾನೆ? ವಾಪಸ್ ರಿಟರ್ನ್ ಆಗ್ತಾನೆ. ಸೊ ಅವ್ನು ಡೆತ್ ಆಗುತ್ತೆ ಬ್ಯಾಬಿಲಾನಲ್ಲಿ. ಸೊ ದಿಸ್ ವಾಸ್ ಅ ಬ್ಯಾಕ್ಗ್ರೌಂಡ್ ದಟ್ ವಿ ಡಿಸ್ಕಸ್ಡ್ ಬಿಫೋರ್ ವಿ ಸ್ಟಾರ್ಟೆಡ್ ವಿತ್ ದ ಮೌರ್ಯನ್ ಡೈನೆಸ್ಟಿ. ಅದು ಮೌರ್ಯನ್ ಡೈನೆಸ್ಟಿ ಎಸ್ಟಾಬ್ಲಿಷ್ ಆಗೋಕ್ಕಿಂತ ಮುಂಚೆ ಆಗುವಂಥ ಬೆಳವಣಿಗೆಗಳ ಬಗ್ಗೆ ನೋಡಿದ್ವಿ. ಒಂದು ಮಗಧದಲ್ಲಿ ಹರ್ಯಂಕ, ಆಮೇಲೆ ಹರ್ಯಂಕ ಆದಮೇಲೆ ನೆಕ್ಸ್ಟು ಶಿಶುನಾಗ, ಆಮೇಲೆ ನಂದಾಜು. ನೆಕ್ಸ್ಟ್ ಇಲ್ಲಿ ನಾರ್ತ್ ವೆಸ್ಟಲ್ಲಿ ಫಸ್ಟ್ ಪರ್ಷಿಯನ್ ಇನ್ವೇಷನು, ಅದಕ್ಕಿಂತಲೂ ಮುಂಚೆ ಅದಾದಮೇಲೆ ಗ್ರೀಕ್ ಇನ್ವೇಷನು. ಸೊ ಇಂಥ ಸಿಚುವೇಷನಲ್ಲಿ ವಿ ಡಿಸ್ಕಸ್ಡ್ ಅಬೌಟ್ ದ ರೈಸ್ ಆಫ್ ಮೌರ್ಯನ್ ಎಂಪೈರ್. ಓಕೆ, ಮೌರ್ಯನ್ ಎಂಪೈರ್. ನೆಕ್ಸ್ಟ್ ಮೌರ್ಯನ್ ಎಂಪೈರ್ ಜೊತೆಗೇನೆ ಸೈಮಲ್ಟೇನಿಯಸ್ಲಿ ಕೆಲವೊಂದಿಷ್ಟು ಸದರ್ನ್ ಪಾರ್ಟಲ್ಲಿ ಇದ್ದಂಥ ಡೈನೆಸ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡೋದು. ಓಕೆ, ಸೊ ಹೂ ಆರ್ ದೇ? ಚೀರಾಸ್, ಚೋಲಾಸ್, ಪಾಂಡ್ಯಾಸ್. ಅವ್ರನ್ನ ಯಾವ ನಾವು ಪೀರಿಯಡ್ ಅಂತ ಕರಿತೀವಿ? ಸಂಗಮ್ ಪೀರಿಯಡ್. ಓಕೆ, ಸಂಗಮ್ ಪೀರಿಯಡ್ ಚೀರಾಸ್, ಸಂಗಮ್ ಪೀರಿಯಡ್ ಚೋಲಾಸ್, ಸಂಗಮ್ ಪೀರಿಯಡ್ ಪಾಂಡ್ಯಾಸ್. ಈ ಮೂರು ಡೈನೆಸ್ಟಿನ ಸೇರಿಸಿ ನಾವು ಏನಂತ ಕರಿತೀವಿ? ಮೂವೇಂದರ್. ವಿ ಕೇಮ್ ಆಫ್ ಟರ್ಮ್ ಕಾಲ್ಡ್ as ಮೂವೇಂದರ್. ಸೊ ಈ ಮೂರು ಡೈನೆಸ್ಟಿ ಬಗ್ಗೆ ಅಶೋಕನ್ ಗೊತ್ತಿತ್ತಾ? ಎಸ್. ಹೌ ಡು ವಿ ಕಮ್ ಟು ನೋ ದಟ್ ಅಶೋಕ ವಾಸ್ ಅವೇರ್ ಆಫ್ ದೀಸ್ ಡೈನೆಸ್ಟೀಸ್? ಓಕೆ, ಎಡಿಕ್ಟ್ ನಂಬರ್ 2 and ಎಡಿಕ್ಟ್ ನಂಬರ್ 13 ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಕಿಂಗ್ಸ್ ಆಫ್ ಸೌತ್. ಓಕೆ, ನೆಕ್ಸ್ಟ್ ಅದೇ ಟೈಮಲ್ಲಿ ಸಾತವಾಹನಸ್ ಬಗ್ಗೆ ನೋಡಿದ್ವಿ. ವೆದರ್ ಅಶೋಕ ವಾಸ್ ಅವೇರ್ ಆಫ್ ಅ ಸಾತವಾಹನ ಡೈನೆಸ್ಟಿ? ನೋ. ವೆದರ್ ಸಾತಿಯಾ ಪುತ್ರಾಸ್ ಆರ್ ಸಾತವಾಹನಸ್? ನೋ. ಸಾತವಾಹನ ಡೈನೆಸ್ಟಿ ಸ್ಟಾರ್ಟ್ ಆಗಿದ್ದು ಯಾವ ಸೆಂಚುರಿಯಲ್ಲಿ? 1st century BCಯಲ್ಲಿ. ಸೊ ಇಲ್ಲೇನು ನೋಡಿದ್ರೆ ನಾರ್ತ್ ಇಂಡಿಯಾದಲ್ಲಿ ಆಗುವಂಥ ಡೆವಲಪ್ಮೆಂಟ್ಸ್ ಬಗ್ಗೆ ನೋಡಿದ್ವಿ, ಎಸ್ಪೆಷಲಿ ಮಗಧ. ಆಮೇಲೆ ಸೌತ್ ಇಂಡಿಯಾದಲ್ಲಿ ಆಗುವಂಥ ಡೆವಲಪ್ಮೆಂಟ್ಸ್ ಸಾತವಾಹನಸ್ ಬಗ್ಗೆ ನೋಡಿದ್ವಿ, ಚೀರಾಸ್ ಬಗ್ಗೆ ನೋಡಿದ್ವಿ, ಚೋಲಾಸ್ ಬಗ್ಗೆ ನೋಡಿದ್ವಿ, ಪಾಂಡ್ಯಾಸ್ ಬಗ್ಗೆ ನೋಡಿದ್ವಿ, ಅವ್ರ ಪೋರ್ಟ್ ಸಿಟಿ ಬಗ್ಗೆ ನೋಡಿದ್ವಿ, ಅದೆಲ್ಲ ನೋಡಿದ್ವಿ. ನೆಕ್ಸ್ಟ್ ಟಾಪಿಕ್ ಏನು ಅಂದರೆ, ಸೊ ಯಾವುದೋ ಒಂದು ಸಾಮ್ರಾಜ್ಯ ಎಸ್ಟಾಬ್ಲಿಷ್ ಆದಾಗ ಇಟ್ ವಿಲ್ ನಾಟ್ ರಿಮೇನ್ ಫಾರ್ ಎವರ್. ಆಬ್ವಿಯಸ್ಲಿ ಇಟ್ ಹ್ಯಾಸ್ ಟು ಡಿಕ್ಲೈನ್. ಓಕೆ, ಇಟ್ ಹ್ಯಾಸ್ ಟು ಡಿಕ್ಲೈನ್. ನೆಕ್ಸ್ಟ್ ಮೌರ್ಯನ್ ಎಂಪೈರ್ ಡಿಕ್ಲೈನ್ ಆದಮೇಲೆ ಏನಾಯಿತು? Okay, so about that we'll be discussing in this topic. Okay, about that we'll be discussing in this topic. Okay, so foreign invasions ಮತ್ತೆ ಆಗುತ್ತೆ. ಸೊ ಮೊದಲು ಫಾರಿನ್ ಇನ್ವೇಷನ್ಸ್ ಆಗಿತ್ತು, ನೆಕ್ಸ್ಟ್ ಮತ್ತು ಫಾರಿನ್ ಇನ್ವೇಷನ್ಸ್ ಆಗುತ್ತೆ. ಆ ಇನ್ವೇಷನ್ಸ್ ಬಗ್ಗೆ ನೋಡೋಣ, ಯಾರ್ಯಾರು ಬಂದರು ಅದ್ರ ಬಗ್ಗೆ ನೋಡೋಣ, ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇನ್ಫಾರ್ಮೇಷನ್ ಯಾವ ಥರ ನೆನಪಲ್ಲಿ ಇಟ್ಕೋಬೇಕು ಅದನ್ನು ಫೋಕಸ್ ಮಾಡೋಣ. ಓಕೆ, ಫೋಕಸ್ ಮಾಡೋಣ. ಸೊ ಇಂಡಿಯಾ ಆ್ಯಂಡ್ ವೆಸ್ಟರ್ನ್ ಕಾಂಟ್ಯಾಕ್ಟ್ಸ್ ಪೋಸ್ಟ್ ಅಶೋಕ 3rd century BCE ಟು 3rd century CE. ಸೊ ಈ ಟಾಪಿಕಲ್ಲಿ ಹೆಚ್ಚು ಕಡಿಮೆ 3rd century BC ಇಂದ 3rd century CE ವರೆಗೂ ಆಗುವಂಥ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಸ್ಗಳನ್ನ ನಾವು ನೋಡೋಣ. ಸೊ ದಿಸ್ ಎಕ್ಸಾಕ್ಟ್ ಪೀರಿಯಡ್ ನಾಟ್ ಇಂಪಾರ್ಟೆಂಟ್, ಇಲ್ಲಿ ಫೋಕಸ್ ಮಾಡೋದು ಬೇಡ. ಓಕೆ, ಸೊ ಫಾರಿನ್ ಇನ್ವೇಷನ್ಸ್ ಆಫ್ಟರ್ ಅಶೋಕ. ಸೊ ಅಶೋಕ ಆದಮೇಲೆ ಹೋದ್ಮೇಲೆ, ಅಶೋಕನ್ ಡೆತ್ ಆದಮೇಲೆ ಫಾರಿನ್ ಇನ್ವೇಷನ್ಸ್ ಯಾರ್ದಾಗುತ್ತೆ? ಇಂಡಿಯಾ ಫೇಸ್ ಇನ್ವೇಷನ್ಸ್ ಫ್ರಮ್ ವೆಸ್ಟ್ ಆ್ಯಂಡ್ ಸೆಂಟ್ರಲ್ ಏಷ್ಯನ್ ಟ್ರೈಬ್ಸ್. ಓಕೆ, ಟ್ರೈಬ್ಸ್. ಸೊ ಫಸ್ಟು 6th centuryಯಲ್ಲಿ ಪರ್ಷಿಯನ್ಸ್, 4th centuryಯಲ್ಲಿ ಗ್ರೀಕ್ಸ್. ನೆಕ್ಸ್ಟ್ ಅಶೋಕನ್ ಡೆತ್ ಆದಮೇಲೆ ಮತ್ತೆ ಕೆಲವರು ಇನ್ವೇಟ್ ಮಾಡ್ತಾರೆ. ಅವ್ರು ಯಾರು? ಕೆಲವರು ವೆಸ್ಟಿಂದ ಬರ್ತಾರೆ. ಇಲ್ಲಿ ವೆಸ್ಟ್ ಅಂದರೆ ಯುರೋಪಿಯನ್ ಕಂಟ್ರೀಸ್ಗೂ ವೆಸ್ಟ್ ಅಂತ ಕರಿತೀವಿ. ಆಮೇಲೆ ನಾರ್ತ್ ಅಮೆರಿಕಾ, ಲ್ಯಾಟಿನ್ ಅಮೆರಿಕಾ ಅದಕ್ಕೂ ವೆಸ್ಟ್ ಅಂತ ಕರಿತೀವಿ. ಇಲ್ಲಿ ವೆಸ್ಟ್ ಅಂತ ಹೇಳಿದಾಗ ಸಮ್ ಯುರೋಪಿಯನ್ ಕಂಟ್ರೀಸ್, ಎಸ್ಪೆಷಲಿ ಗ್ರೀಸ್, ಈಜಿಪ್ಟ್, ಸೊ ಅವುಗಳನ್ನ ನಾವು ವೆಸ್ಟ್ ಅಂತ ಕರಿತೀವಿ. ಓಕೆ, ವೆಸ್ಟ್ ಅಂತ ಕರಿತೀವಿ. ಸೊ ಹೂ ಆರ್ ದೋಸ್ ಹೂ ಇನ್ವೇಡೆಡ್ ಇಂಡಿಯಾ? ಇಂಡೋ ಗ್ರೀಕ್ಸ್. ಓಕೆ, ಇಂಡೋ ಗ್ರೀಕ್ಸ್ ರೂಲ್ಡ್ ಇಂಡಿಯಾ. ನೆಕ್ಸ್ಟ್ ಸಾಕಾಸ್, ಅವ್ರನ್ನ ಬೇರೆ ಹೆಸರಿಂದ ಕೂಡ ಕರಿತೀವಿ, ಇಂಡೋಸ್ಕೈಥಿಯನ್ಸ್ ಅಂತ. ಓಕೆ, ಇಂಡೋಸ್ಕೈಥಿಯನ್ಸ್. ನೆಕ್ಸ್ಟ್ ಕುಶಾನಸ್. ಓಕೆ, ಸೊ ಇವರು ಮೂರು ಜನ, ಈ ಮೂರು ಡೈನೆಸ್ಟೀಸು ದೇ ಆರ್ ನಾಟ್ ಬೇಸಿಕಲಿ ಫ್ರಮ್ ಇಂಡಿಯಾ. ಸೊ ಮೂಲತಃ ಅವ್ರು ಇಂಡಿಯಾದವರಲ್ಲ, ಸೊ ಬೇರೆ ಕಡೆಯಿಂದ ಬಂದು ಇನ್ವೈಟ್ ಮಾಡಿದವರು. ಸೊ ಇಂಡೋ ಗ್ರೀಕ್ಸ್, ಸಾಕಾಸ್, who are also called as Indo-Scythians. Next, Kushanas. Okay, Kushanas. Next, ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದಾಗ ಕ್ರಾಲಜಿಕಲ್ ಆರ್ಡರ್ ತಗೊಂಡಾಗ, ಸೊ ಹೂ ಅಮಾಂಗ್ ದ ಫಾಲೋಯಿಂಗ್ ಅವರ್ ರೂಲ್ ಟು ಇಂಡಿಯಾ ಫಸ್ಟ್? ಸೊ ಇಂಡೋ ಗ್ರೀಕ್ಸ್ ಆರ್ ಸಾಕಾಸ್ ಆರ್ ಕುಶಾನಸ್?
ಎಸ್ ಫಸ್ಟ್ ಇಂಡೋ ಗ್ರೀಕ್ಸ್ ಇಲ್ಲಿ ನೋಡಿ, ಸೆಕೆಂಡ್ ಟು ಫಸ್ಟ್ BC, ಫಸ್ಟ್ ಇಂಡೋ ಗ್ರೀಕ್ಸ್ ಬರ್ತಾರೆ. ಅದಾದಮೇಲೆ ಇಲ್ಲಿ ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇದು, ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ನಾನು. ಸೊ ಫಸ್ಟ್ ಸೆಂಚುರಿ BC ಯಾರು ಶಾಕಾಸ್ ಬರ್ತಾರೆ. ಆಮೇಲೆ ಫಸ್ಟ್ ಸೆಂಚುರಿ C ಇದು. ಸೊ ಆಮೇಲೆ ಬರೋದು ಕುಶಾನಾಸ್. ಇಂಡೋ ಗ್ರೀಕ್ಸ್, ಶಾಕಾಸ್, ಕುಶಾನಾಸ್. ಸೊ ದಿಸ್ ಆರ್ಡರ್ ಈಸ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಬರೀ ಏನು ನೆನ್ಪಿಟ್ಕೋಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಈ ಆರ್ಡರ್ ಇಂಪಾರ್ಟೆಂಟು. ಇವರೆಲ್ಲ ಬಂದಿದ್ದು ಯಾವಾಗ? ಅಶೋಕಗಿಂತಲೂ ಮುಂಚೆನ, ಅಶೋಕ ಆದಮೇಲೆ? ಬಟ್ ಆಫ್ಟರ್ ಅಶೋಕ. ಓಕೆ, ಆಫ್ಟರ್ ಅಶೋಕ. ಸೊ ಇಂಡೋ ಗ್ರೀಕ್ಸ್, ಶಾಕಾಸ್ ಆರ್ ಇಂಡೋಸ್ಕೈಥಿಯನ್ಸ್ ಆರ್ ಕುಶಾನಾಸ್. ಓಕೆ, ಆರ್ ಕುಶಾನಾಸ್. ಮತ್ತೆ ಮುಂದೆ ಅವ್ರು ಬರ್ತಾರೆ ಪಾರ್ಥಿಯನ್ಸ್ ಅಂತ, ಅವ್ರಿಗೆ ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಈಚ್ ಗ್ರೂಪ್ ರೂಲ್ಡ್ ಪಾರ್ಟ್ಸ್ ಆಫ್ ಇಂಡಿಯಾ, ಬ್ರಾಟ್ ಅಕಲ್ಚರೇಷನ್ ಆ್ಯಂಡ್ ಫಾರಿನ್ ಇನ್ಫ್ಲುಯೆನ್ಸಸ್. ಸೊ ಇವರೆಲ್ಲರೂ ಬಂದವರು ಒಂದೇ ಕಡೆ ಆಳ್ವಿಕೆ ಮಾಡಲಿಲ್ಲ, ಬೇರೆ ಬೇರೆ ಕಡೆ ಆಳ್ವಿಕೆ ಮಾಡ್ತಾರೆ. ಸೊ ದೇ ರೂಲ್ಡ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್. ಸೊ ಬ್ರಾಟ್ ಅಕಲ್ಚರೇಷನ್. ಅಕಲ್ಚರೇಷನ್ ಅಂದರೆ ಎರಡು ಕಲ್ಚರ್ ಮಿಕ್ಸ್ ಆಗೋದಕ್ಕೆ. ಸೊ ಜನರಲಿ ವಿ ಕಾಲ್ ಇಟ್ ಇಸ್ ಅಕಲ್ಚರೇಷನ್. ಓಕೆ, ವೆನ್ ಫಾರಿನರ್ಸ್ ಕಮ್ ಟು ಇಂಡಿಯಾ, ನಮ್ಮ ಕಲ್ಚರು ಅವ್ರ ಕಲ್ಚರ್ ಏನು ಮಿಕ್ಸ್ ಆಗುತ್ತೋ ಅದಕ್ಕೆ ನಾವು ಅಕಲ್ಚರೇಷನ್ ಅಂತ ಒಂದು ಕಾಮನ್ ಶಬ್ದ ಯೂಸ್ ಮಾಡ್ತೀವಿ. ಸೊ ಆ್ಯಂಡ್ ಫಾರಿನ್ ಇನ್ಫ್ಲುಯೆನ್ಸ್. ಸೊ ಫಾರಿನ್ ಇನ್ಫ್ಲುಯೆನ್ಸು ಆಯಿತು. ಓಕೆ, ಇನ್ಫ್ಲುಯೆನ್ಸ್ ಆಯಿತು. ಸೊ ದೀಸ್ ಆರ್ ಜನರಿಕ್ ಪಾಯಿಂಟ್ಸ್, ನಾಟ್ ಇಂಪಾರ್ಟೆಂಟ್ ಫ್ರಮ್ ಫಿಲ್ಮ್ಸ್. ಯಾಕಂದರೆ ಅಕಲ್ಚರೇಷನ್ ಆಗೋದು ಪರ್ಷಿಯನ್ ಇನ್ವೇಷನ್ ಆದಾಗ ಕೂಡ ಆಯಿತು, ಗ್ರೀಕ್ ಇನ್ವೇಷನ್ ಆದಾಗ ಕೂಡ ಆಯಿತು, ಶಾಕಾಸ್ ಇನ್ವೇಷನ್ ಆದಾಗೂ ಆಯಿತು, ಕುಶಾನ ಇನ್ವೇಷನ್ ಆದಾಗೂ ಆಯಿತು. ಸೊ ದೀಸ್ ಆರ್ ನಾಟ್ ಸ್ಪೆಸಿಫಿಕ್ ಪಾಯಿಂಟ್ಸ್. ಸೊ ವಿಲ್ ನಾಟ್ ಫೋಕಸ್. ಓಕೆ, ವಿಲ್ ನಾಟ್ ಫೋಕಸ್. ಇಂಟಿಗ್ರೇಟೆಡ್ ಇಂಡಿಯಾ ವಿತ್ ಮೆಡಿಟೇರಿಯನ್ ವರ್ಲ್ಡ್, ಸೆಂಟ್ರಲ್ ಏಷ್ಯಾ ಆ್ಯಂಡ್ ಚೈನಾ. ಓಕೆ, ಈ ಟೈಮಲ್ಲಿ ಆಯಿತು ಭಾರತ ಬೇರೆ ಬೇರೆ ಜೊತೆ ಇಂಟಿಗ್ರೇಟ್ ಆಯಿತು, ಮೆಡಿಟೇರಿಯನ್ ವರ್ಲ್ಡ್. ಸೊ ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್ ಬೈ ಇಂಟಿಗ್ರೇಷನ್ ವಿತ್ ಮೆಡಿಟೇರಿಯನ್ ವರ್ಲ್ಡ್? ಎಸ್, ಅದು ಮೆಡಿಟೇರಿಯನ್ ಸುತ್ತಮುತ್ತ ಏನು ದೇಶಗಳಿದಾವೋ ಸೊ ಅದ್ರ ಜೊತೆ ಟ್ರೇಡ್ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಟ್ರೇಡ್ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಜೊತೆ ಟ್ರೇಡ್ ಸ್ಟಾರ್ಟ್ ಮಾಡಿದ್ವಿ. ಚೈನಾ ಜೊತೆ ಟ್ರೇಡ್ ಸ್ಟಾರ್ಟ್ ಮಾಡಿದ್ವಿ ವಯಾ ಟ್ರೇಡ್. ಇವಾಗ UPSC ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದಾಗ ಈಗಲೂ ಕೂಡ ಸೊ ದೀಸ್ ಆರ್ ಇಂಪಾರ್ಟೆಂಟ್ ವಾಟ್ ಟ್ರೇಡ್ ಪಾರ್ಟ್ನರ್ಸ್ ಆಫ್ ಇಂಡಿಯಾ. ಓಕೆ, ಈಗಲೂ ಕೂಡ ಮೆಡಿಟೇರಿಯನ್ ಜೊತೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಜೊತೆ ಟ್ರೇಡ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಒಂದು ಪ್ರಯತ್ನ ಮಾಡ್ತೀವಿ. ಸೆಂಟ್ರಲ್ ಏಷ್ಯಾ ಜೊತೆ ಟ್ರೇಡ್ ಮಾಡಬೇಕು ಅಂದ್ರೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಮಾಡ್ತಾ ಇದ್ದೀವಿ. ಸೊ ಚೈನಾ ಅಂತೂ ಸೊ ವಿ ಆರ್ ದ ಒನ್ ಆಫ್ ದ ಲಾರ್ಜೆಸ್ಟ್, ಚೈನಾ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಟ್ರೇಡ್ ಪಾರ್ಟ್ನರ್ ಆಫ್ ಇಂಡಿಯಾ. ಆಮೇಲೆ ಲಾರ್ಜೆಸ್ಟ್ ಟ್ರೇಡ್ ಡೆಫಿಸಿಟ್ ಇರೋದು ಇಂಡಿಯಾದ ಯಾವ ಕಂಟ್ರಿ ಜೊತೆ ಅಂದರೆ ಚೈನಾ ಜೊತೆ. ಸೊ ಏನ್ಷಿಯಂಟ್ ಟೈಮಲ್ಲಿ ಏನಿತ್ತು ಹೆಚ್ಚು ಕಡಿಮೆ ಈಗಲೂ ಕೂಡ ಅದೇ ನಾವು ಫಾಲೋ ಮಾಡ್ತಾ ಇದ್ದೀವಿ. ಹೀಗಾಗಿ ಈಗಲೂ ಇಂಪಾರ್ಟೆಂಟ್. ಇಫ್ ಯು ಲುಕ್ ಎಟ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್, ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದಾಗ ಒಂದು ಇಲ್ಲೊಂದು 3-4 ಸತಿ ಕೇಳಿದ್ದಾರೆ. ಸೊ ಡೈರೆಕ್ಟ್ಲಿ ದೇ ಆಸ್ಕ್ಡ್ ಕಂಟ್ರೀಸ್ ಸರೌಂಡಿಂಗ್ ಮೆಡಿಟೇರಿಯನ್ ಸಿ. ಓಕೆ, ಕಂಟ್ರೀಸ್ ಸರೌಂಡಿಂಗ್ ಸೆಂಟ್ರಲ್ ಏಷ್ಯಾ, ಸಾರಿ ನಾಟ್ ಸರೌಂಡಿಂಗ್ ಸೆಂಟ್ರಲ್ ಏಷ್ಯಾ, ಕಂಟ್ರೀಸ್ ಪಾರ್ಟ್ ಆಫ್ ಸೆಂಟ್ರಲ್ ಏಷ್ಯಾ, ಕಂಟ್ರೀಸ್ ಕಂಟ್ರಿ ನೋಡಸ್ ಚೈನಾ. ಸೊ ಇಲ್ಲಿ ಬಂದಾಗ ನೀವು ಒಂದು ಸತಿ ಅದು ಜಾಗ್ರಫಿ ಪಾಯಿಂಟ್ ಆಫ್ ವ್ಯೂ ರಿಕಾಲ್ ಆಗಬೇಕು. ಸೊ ವಿಚ್ ಆರ್ ದ ಕಂಟ್ರೀಸ್ ಸರೌಂಡಿಂಗ್ ಮೆಡಿಟೇರಿಯನ್ ಸಿ ಫ್ರಮ್ ಆಫ್ರಿಕಾ? ಮೊರೊಕೊ, ಅಲ್ಜೀರಿಯಾ, ತುನಿಸಿಯಾ, ಲಿಬಿಯಾ, ಈಜಿಪ್ಟ್. ನೆಕ್ಸ್ಟ್ ಮಿಡಲ್ ಈಸ್ಟ್, ಇಲ್ಲ ಟರ್ಕಿ, ಸಿರಿಯಾ, ಇಸ್ರೇಲ್, ಲೆಬನಾನ್ ಇದೆಯಾ, ಜಾರ್ಡನ್ ಇದೆಯಾ? ಜಾರ್ಡನ್ ಇಸ್ ನಾಟ್ ದರ್, ಲೆಬನಾನ್ ಇಸ್ ದರ್. ನೆಕ್ಸ್ಟ್ ಯುರೋಪ್ ತೊಗೊಂಡಾಗ ಮಾಂಟೆನೆಗ್ರೋ ಇದೆಯಾ? ಮಾರಿಟಾನಿಯಾ ಇದೆಯಾ? ಇಲ್ಲ, ಮಾರಿಟಾನಿಯಾ ಇಲ್ಲ. ಮಾರಿಟಾನಿಯಾ ಇಸ್ ಪಾರ್ಟ್ ಆಫ್ ಆಫ್ರಿಕಾ. ಓಕೆ, ಅಲ್ಬೇನಿಯಾ, ಮಾಂಟೆನೆಗ್ರೋ, ಬಾಸ್ನಿಯಾ, ಕ್ರೊಯೇಷಿಯಾ, ಸ್ಲೋವೇನಿಯಾ, ಇಟಲಿ. ಓಕೆ, ಸ್ಪೇನ್ ಇದೆಯಾ? ಪಾರ್ಚುಗಲ್, ಸಿಪ್ರಸ್, ಮಾಲ್ಟಾ. ಸೊ ಈ ಥರ ರಿಕಾಲ್ ಆಗಬೇಕು. ವಿಚ್ ಆರ್ ದ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್. ಸೊ ಆ ಟೈಮಲ್ಲಿ ಎಕ್ಸಾಕ್ಟ್ ಏನು ಸೆಂಟ್ರಲ್ ಏಷ್ಯಾ ಇದೆಯೋ ಆ ಥರ ಇರಲಿಲ್ಲ, ಅವಾಗ ಬೇರೆ ಇತ್ತು ಮ್ಯಾಪ್, ಇವಾಗೆಲ್ಲ ಮಾಡರ್ನ್ ಡೇ ಮ್ಯಾಪು. ಬಟ್ ಸ್ಟಿಲ್ ವೆನ್ ವಿ ಸೇ ಸೆಂಟ್ರಲ್ ಏಷ್ಯಾ, ವಿಚ್ ಆರ್ ದ ಕಂಟ್ರೀಸ್ ಪಾರ್ಟ್ ಆಫ್ ಸೆಂಟ್ರಲ್ ಏಷ್ಯಾ? ಕಜಕ್ಸ್ತಾನ್, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್, ಟರ್ಕ್ಮೆನಿಸ್ತಾನ್, ತಜಿಕಿಸ್ತಾನ್. ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಉಜ್ಬೇಕಿಸ್ತಾನ್? ಓಕೆ, ಐದಲ್ಲ, 3 ರೀಜನ್ಸ್ ಇಂಪಾರ್ಟೆಂಟ್: ಸೌತ್ ಈಸ್ಟ್ ಏಷ್ಯಾ, ಸೆಂಟ್ರಲ್ ಏಷ್ಯಾ, ವೆಸ್ಟ್ ಏಷ್ಯಾ. ಸೊ ವಿ ಶುಡ್ ಬಿ ಏಬಲ್ ಟು ವಾಟ್ ರಿಕಾಲ್ ದ ಕರೆಸ್ಪಾಂಡಿಂಗ್ ಕ್ಯಾಪಿಟಲ್ ಸಿಟೀಸ್ ಆಫ್ ದ ಕಂಟ್ರೀಸ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಈ ಟೈಮಲ್ಲಿ ಏನಾಯಿತು ಅಂದರೆ ನಮ್ಮದು ಟ್ರೇಡ್ ಮೆಟೀರಿಯಲ್ ವರ್ಲ್ಡ್ ಜೊತೆ ಬೆಳೀತು, ಸೆಂಟ್ರಲ್ ಏಷ್ಯಾ ಜೊತೆ ಬೆಳೀತು, ಚೈನಾ ಜೊತೆ ಕೂಡ ಬೆಳೀತು. ಸೊ ಇಲ್ಲೂ ಕೂಡ ಫಿಲಿಮ್ಸಲ್ಲಿ ನಿಮ್ಗೆ ಈ ಥರ ಕ್ವಶನ್ ಕೇಳಲ್ಲ. ಡ್ಯೂರಿಂಗ್ ವಿಚ್ ಪೀರಿಯಡ್ ಡಿಡ್ ಇಂಡಿಯಾ ಸ್ಟಾರ್ಟೆಡ್ ಎಸ್ಟಾಬ್ಲಿಷಿಂಗ್ ಇಟ್ಸ್ ಟ್ರೇಡ್ ವಿತ್ ದ ಮೆಟೀರಿಯಲ್ ವರ್ಲ್ಡ್? ಇಂಡಿಯಾ ಎಸ್ಟಾಬ್ಲಿಷ್ ಇಟ್ಸ್ ಟ್ರೇಡ್ ವಿತ್ ಸೆಂಟ್ರಲ್ ಏಷ್ಯಾ, ಆಮೇಲೆ ವಿತ್ ಚೈನಾ. ಈ ಥರ ಸ್ಪೆಸಿಫಿಕ್ ಆಗಿ ಕೇಳಲ್ಲ, ಅಗೇನ್ ನಾಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಕಲ್ತಿರುವಂಥ ವಿಷಯದಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ? ದ ಕ್ರಾನಾಲಜಿಕಲ್ ಆರ್ಡರ್. ಸೊ ಪರ್ಷಿಯನ್ಸ್ ಕೇಮ್ ಇನ್ 6th century, next came Greeks in 4th century, after that Indo-Greeks, after what? Ashoka. Okay, next will come Shakas, next will come Kushanas. So who are called as Indo-Scythians? Shakas are also called as Indo-Scythians. Okay, so Indo-Greek relations. Okay, Indo-Greek relations ಸ್ವಲ್ಪ ಇಲ್ಲಿ ಬ್ಯಾಕ್ಗ್ರೌಂಡ್ ಕನೆಕ್ಟ್ ಮಾಡಿ ಬರೋಣ. ಓಕೆ, ಸೊ ಪ್ರೀವಿಯಸ್ ಟಾಪಿಕ್ ಎಲ್ಲ ಡಿಸ್ಕಸ್ ಮಾಡುವಾಗ ಏನು ನೋಡಿದ್ವಿ? ಅಲೆಕ್ಸಾಂಡರ್ ಭಾರತವನ್ನು ಇನ್ವೇಟ್ ಮಾಡಿದಾಗ ಹೂ ವಾಸ್ ದ ರೂಲರ್? ಧನನಂದ. ಓಕೆ, ಸೊ ಈ ಕಡೆ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಅಲೆಕ್ಸಾಂಡರ್ ತುಂಬ ಜಾಗಗಳನ್ನ, ಟೆರಿಟರೀಸ್ನ ತನ್ನ ವಶದಲ್ಲಿ ತಗೋತಾನೆ. ಆಮೇಲೆ ವಾಪಸ್ ಅವನು ಏನು ಮಾಡ್ತಾನೆ, ಈ ಕಡೆ ಮಗದಾಗ ಹೋಗೋದು ಬೇಡ, ಯಾಕೆ ಸೈನಿಕರೆಲ್ಲ ಬೇಡ ಅಂತ ಹೇಳ್ತಾರೆ. ಸೊ ವಿಲ್ ಸ್ಟಾರ್ಟ್ ರಿಟರ್ನಿಂಗ್ ಬ್ಯಾಕ್ ಟು ವಾಟ್?
ಸೊ ಏನು ನೋಡಿದ್ವಿ ಅಂದರೆ, ಸೊ ಇಲ್ಲಿಂದ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಿಂದ ವಾಪಸ್ ಅವನು ರಿಟರ್ನ್ ಆಗಕ್ಕೆ ಶುರು ಮಾಡ್ತಾನೆ. ಯಾರು? ಅಲೆಕ್ಸಾಂಡರ್. ಸೊ ರಿಟರ್ನ್ ಆಗುವಾಗ ಇಲ್ಲಿ ಕೆಲವೊಂದಿಷ್ಟು ಟೆರಿಟರೀಸ್, ವಾಟ್ ಎವರ್ ದ ಟೆರಿಟರೀಸ್ ದಟ್ ಹಿ ಹ್ಯಾಸ್ ಕ್ಯಾಪ್ಚರ್ಡ್, ಓಕೆ, ಕ್ಯಾಪ್ಚರ್ಡ್, ಆ ಟೆರಿಟರೀಸ್ಗೆ ಕೆಲವೊಂದಿಷ್ಟು ಗವರ್ನರ್ನ ಫಿಕ್ಸ್ ಮಾಡ್ತಾನೆ. ಸೊ ಈ ಟೆರಿಟರಿನ ಒಬ್ಬ ರೂಲ್ ಮಾಡು, ಪರ್ಸನ್ 1, ಇನ್ನೊಂದು ಟೆರಿಟರಿ ಪರ್ಸನ್ 2, ಪರ್ಸನ್ 3, ಹಿಂಗೆ ಬೇರೆ ಬೇರೆಯವರು ರೂಲ್ ಮಾಡಕ್ಕೆ ಶುರು ಮಾಡ್ತಾರೆ. ಈಗ ರೂಲ್ ಮಾಡಕ್ಕೆ ಶುರು ಮಾಡ್ತಾರೆ. ಯಾರ್ಯಾರು ಎಲ್ಲೆಲ್ಲಿ ರೂಲ್ ಮಾಡಕ್ಕೆ ಶುರು ಮಾಡಿದ್ರು, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಓನ್ಲಿ ವಿ ಶಲ್ ಫೋಕಸ್ ಆನ್ ಪರ್ಸನಾಲಿಟೀಸ್ ಹೂ ಆರ್ ಇಂಪಾರ್ಟೆಂಟ್ ಫ್ರಮ್ ವಾಟ್ ಅವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆರ್ ಫ್ರಮ್ ಅವರ್ ಹಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ. ಆ ಥರ ರೂಲ್ ಮಾಡುವಾಗ ಒಬ್ಬ ಯಾರು ಅಂದರೆ ಸೆಲೆಕಸ್ ನಿಕೇಟರ್. ಓಕೆ, ಸೊ ಅಲೆಕ್ಸಾಂಡರ್ ವಾಪಸ್ ಹೋಗುವಾಗ ಅವನ ವಶದಲ್ಲಿ ಪಡ್ಕೊಂಡಂಥ ಟೆರಿಟರೀಸ್ನ ರೂಲ್ ಮಾಡೋದಕ್ಕೆ ಕೆಲವೊಂದಿಷ್ಟು ಗವರ್ನರ್ಸ್ನ ಏನು ಅಪಾಯಿಂಟ್ ಮಾಡಿರ್ತಾನೋ ಅಂಥ ಗವರ್ನರ್ ಒಬ್ಬ ಯಾರು? ಸೆಲೆಕಸ್ ನಿಕೇಟರ್. ಓಕೆ, ಸೆಲೆಕಸ್ ನಿಕೇಟರ್. ಸೊ ಸೆಲೆಕಸ್ ನಿಕೇಟರ್, Alexander invaded northwest India, conquered Punjab, left provincial governors, later overthrown by Chandragupta Maurya. So ಆ ಥರ ಯಾರು ಗವರ್ನರ್ಸ್ನ ಬಿಟ್ಟು ಹೋಗಿರ್ತಾನೋ, ಪರ್ಸನ್ 1, ಪರ್ಸನ್ 2, ಪರ್ಸನ್ 3, ಅವ್ರನ್ನೆಲ್ಲ ಓವರ್ಥ್ರೋ ಅಂದರೆ ಅವ್ರು ಹೊರಗಡೆ ಹಾಕೋರು ಯಾರು? ಚಂದ್ರಗುಪ್ತ ಮೌರ್ಯ. ಎರಡನ್ನೂ ಹೊರಗಡೆ ಹಾಕಿದ್ನ, ಕೆಲವೊಬ್ಬರನ್ನ ಅಷ್ಟೇ ಹೊರಗಡೆ ಹಾಕಿದ್ನ, ಅದನ್ನ ನಾವು ಥಿಂಕ್ ಮಾಡೋದು ಬೇಡ. ಸೊ ಫ್ಯೂ ಆಫ್ ದ ವಾಟ್ ಗವರ್ನರ್ಸ್ ಹೂ ಆರ್ ಲೆಫ್ಟ್ ಬಿಹೈಂಡ್ ಬೈ ಅಲೆಕ್ಸಾಂಡರ್, ದೇ ಆರ್ ಓವರ್ಥ್ರೋನ್ ಬೈ ಚಂದ್ರಗುಪ್ತ. ಓಕೆ, ಚಂದ್ರಗುಪ್ತ ಅಂಥವ್ರೊಬ್ಬರಲ್ಲಿ ಸೆಲೆಕಸ್ ನಿಕೇಟರ್ ಒಬ್ನು. ಸೊ ಹಿ ಕಂಟ್ರೋಲ್ಡ್ ಲ್ಯಾಂಡ್ ಫ್ರಮ್, ಓಕೆ, ಫಿರ್ಗಿಯಾ ಟು ಇಂಡಸ್. ಓಕೆ, ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಇರ್ಬೋದು, ಯು ಡೋಂಟ್ ವರಿ ಮಚ್ ಅಬೌಟ್ ದ ಪ್ರೊನೌನ್ಸಿಯೇಷನ್. ಓಕೆ, ಸೊ ಫಿರ್ಗಿಯಾ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡೋಣ. ನಾವು ಆಲ್ರೆಡಿ ನೋಡಿದ್ವಿ ಲೆವೆಂಟ್ ಅನ್ನೋಂಥ ರೀಜನ್ ಆಲ್ರೆಡಿ ಒಂದು ವಸತಿ ಬಂದಿದೆ ಕ್ವಶನ್. ಸೊ ಲೆವೆಂಟ್ ಈಸ್ ಈಸ್ಟರ್ನ್ ಪಾರ್ಟ್ ಆಫ್ ಮೆಡಿಟೇರಿಯನ್. ಸೊ ಆ ಥರ ಎಲ್ಲೆಲ್ಲಿ ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇರುತ್ತೋ ಇಲ್ಲಿ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಬಟ್ ಐ ಆಡೆಡ್ ಹಿಯರ್. ಓಕೆ, ಸೊ ಫಿರ್ಗಿಯಾ ವೇರ್ ಇಸ್ ಲೊಕೇಟೆಡ್ ಇನ್ ಮಾಡರ್ನ್ ಡೇ ಟರ್ಕಿ. ಓಕೆ, ಟರ್ಕಿ ಟು ಇಂಡಸ್ ಅಂದರೆ ಇಲ್ಲಿ ಎಕ್ಸಾಕ್ಟಾಗಿ ಇಲ್ಲೆಲ್ಲೋ ಟರ್ಕಿ ಬರುತ್ತಲ್ವ, ಇಲ್ಲಿ ಮೇಲ್ಗಡೆ ಟರ್ಕಿ ಬರುತ್ತೆ. ಸೊ ಟರ್ಕಿಯಿಂದ ಇಲ್ಲಿವರೆಗೂ ರೂಲ್ ಮಾಡುವಂಥ ಪವರ್ ಯಾರು ಕೊಡ್ತಾನೆ? ಸೆಲೆಕಸ್ ನಿಕೇಟರ್ಗೆ. ಓಕೆ, ಸೊ ಅಲೆಕ್ಸಾಂಡರ್ ಹೋಗುವಾಗ ಎಕ್ಸಾಕ್ಟ್ ಡಿಮಾರ್ಕೇಶನ್ ನಾವು ಬೇಕಾಗಿಲ್ಲ. ಓಕೆ, ಎಕ್ಸಾಕ್ಟ್ ಡಿಮಾರ್ಕೇಶನ್ ಬೇಕಾಗಿಲ್ಲ. ಇಲ್ಲೊಂದಿಷ್ಟು ಪ್ರದೇಶನ ರೂಲ್ ಮಾಡುವಂಥ ಪವರು ಸೆಲೆಕಸ್ ನಿಕೇಟರ್ ಕೊಡ್ತಾನೆ. ಓಕೆ, ನಿಕೇಟರ್ ಕೊಡ್ತಾನೆ. ಸೊ ಬೇರೆ ಬೇರೆಯವ್ರಿಗೆ ಇದೇ ಥರ ಜವಾಬ್ದಾರಿ ಇರುತ್ತೆ. ಬರೀ ಜವಾಬ್ದಾರಿ ಇಲ್ಲಿ ಸೆಲೆಕಸ್ ನಿಕೇಟರ್ಗೆ ಇದ್ದಿದ್ದು ಫಿರ್ಗಿಯಾಯಿಂದ ಇಂಡಸ್. ಓಕೆ, ವಿಚ್ ಇಸ್ ಲೊಕೇಟೆಡ್ ಇನ್ ಟರ್ಕಿ. ಟರ್ಕಿ. ನೆಕ್ಸ್ಟ್ ಚಂದ್ರಗುಪ್ತ ಮೌರ್ಯ. ಆಲ್ರೆಡಿ ಪ್ರೀವಿಯಸ್ ಟಾಪಿಕಲ್ಲಿ ನೋಡಿದ್ದೀವಿ. ಏನು ಮಾಡ್ತಾನೆ? ಹಿ ವಿಲ್ ಡಿಫೀಟ್ ಸೆಲೆಕಸ್. ಸೆಲೆಕಸ್ನ ಸೋಲಿಸ್ತಾನೆ. ಓಕೆ, ಸೋಲಿಸ್ತಾನೆ. ಆದರೆ ಸೋಲ್ಸಾದ್ಮೇಲೂ ಮತ್ತೆ ಪೀಸ್ ಟ್ರೀಟಿ, ಒಂದು ಸಮಾಧಾನಕರವಂಥ ಒಂದು ಟ್ರೀಟಿ, ಒಂದು ಅಗ್ರಿಮೆಂಟ್ನ ಸೈನ್ ಮಾಡ್ತಾರೆ. ಯಾಕೆ ಅಗ್ರಿಮೆಂಟ್ನ ಸೈನ್ ಮಾಡ್ತಾರೆ? ವಿ ಆರ್ ನಾಟ್ ವೆರಿಡ್ ಅಬೌಟ್ ಇಟ್. ಓಕೆ, ಸೊ ಚಂದ್ರಗುಪ್ತ ಮೌರ್ಯ ಸೈನ್ಡ್ ದ ಪೀಸ್ ಟ್ರೀಟಿ ವಿತ್ ಹೂಮ್? ಸೆಲೆಕಸ್ ನಿಕೇಟರ್. ಹೂ ವಾಸ್ ಸೆಲೆಕಸ್ ನಿಕೇಟರ್? ಸೊ ಹಿ ವಾಸ್ ದ ಲೆಫ್ಟ್ ಬಿಹೈಂಡ್ ಗವರ್ನರ್ ಆಫ್ ಅಲೆಕ್ಸಾಂಡರ್. ಓಕೆ, ಅಲೆಕ್ಸಾಂಡರ್. ಸೊ ಸೆಲೆಕಸ್ ಸೀಡೆಡ್ ಟೆರಿಟರಿ ಟಿಲ್ ಇಂಡಸ್. ಸೊ ಇಂಡಸ್ವರೆಗೂ ಜಾಗನ ಸೆಲೆಕಸ್ ಯಾರಿಗೆ ಬಿಟ್ಕೊಡ್ತಾನೆ? ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಕೊಡ್ತಾನೆ. ಓಕೆ, ರಿಸೀವ್ಡ್ 500 ಎಲಿಫೆಂಟ್ಸ್. 500 ಆನೆನ ಚಂದ್ರಗುಪ್ತ ಮೌರ್ಯ ಅವನು ಕೊಡ್ತಾನೆ. ಮ್ಯಾರೇಜ್ ಅಲಯನ್ಸ್ ಮೆನ್ಷನ್ಡ್ ಲೆಡ್ ಟು ಡಿಪ್ಲೊಮೆಟಿಕ್ ರಿಲೇಷನ್ಸ್. ಓಕೆ, ಸೊ ಏನೋ ಮದುವೆ ಸಂಬಂಧಗಳು ಆ ಥರ ಎಲ್ಲ ಬೆಳೆಯುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ನಿಮ್ಗೆ ಎಕ್ಸಾಮಲ್ಲಿ ಇದನ್ನು ಕೇಳಲ್ಲ. ಸೊ ಸೆಲೆಕಸ್ ನಿಕೇಟರ್ ಜೊತೆ ಒಪ್ಪಂದ ಆದಮೇಲೆ ಯಾವ ಪ್ರದೇಶನ ಸೆಲೆಕಸ್ ನಿಕೇಟರ್ ಚಂದ್ರಗುಪ್ತನಿಗೆ ಬಿಟ್ಕೊಡ್ತಾನೆ? ವಿಚ್ ವಾಸ್ ಅ ಟೆರಿಟರಿ ದಟ್ ವಾಸ್ ಸೀಡೆಡ್ ಬೈ ಸೆಲೆಕಸ್ ನಿಕೇಟರ್ ಟು ಚಂದ್ರಗುಪ್ತ ಮೌರ್ಯ. ಸೊ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್. ಓಕೆ, ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್. ಸೊ ಯು ನೀಡ್ ನಾಟ್ ಫೋಕಸ್ ಮಚ್ ಆನ್ ಇಟ್. Led to diplomatic relations. This is very important. So whether today India enjoys the diplomatic relations with other countries, USA, China, France, Russia, yes. How do we say that India maintains the diplomatic relations? India diplomatic relationship maintain ಮಾಡುತ್ತೆ ಅಂತ ಯಾವ ಆಧಾರದ ಮೇಲೆ ಹೇಳ್ತೀವಿ? Yes. ಒಂದು ಟ್ರೇಡ್, ಮತ್ತೊಂದು we have ambassadors. Our ambassadors are present in USA. Hence we say that India has a diplomatic relationship with USA. ನಮ್ಮ ambassadors ರಷ್ಯಾದಲ್ಲಿದ್ದಾರೆ. ಹೀಗಾಗಿ ನಾವು ಹೇಳ್ತೀವಿ India enjoys a diplomatic relationship with Russia. ಆ ಥರ ಇಲ್ಲಿ ಸೆಲೆಕಸ್ ನಿಕೇಟರ್ ಜೊತೆ ಒಂದು ಡಿಪ್ಲೊಮೆಟಿಕ್ ರಿಲೇಷನ್ಶಿಪ್ಪು ಬಿಲ್ಡ್ ಆಗುತ್ತೆ. ಹೀಗಾಗಿ ಆ ಡಿಪ್ಲೊಮೆಟಿಕ್ ರಿಲೇಷನ್ಶಿಪ್ ಅಂದರೆ ಇನ್ ದ ಬ್ಯಾಕ್ಗ್ರೌಂಡ್ ಆಫ್ ದಟ್ ಡಿಪ್ಲೊಮೆಟಿಕ್ ರಿಲೇಷನ್ಶಿಪ್ ಮೆಗಾಸ್ಥೀನ್ಸ್ ವಾಸ್ ಸೆಂಟ್ ಆಸ್ ಅ ಡಿಪ್ಲೊಮ್ಯಾಟ್ ಟು ಪಾಟಲಿಪುತ್ರ, ಟು ಚಂದ್ರಗುಪ್ತ ಮೌರ್ಯಸ್ ಎಂಪೈರ್. ಓಕೆ, ಸೊ ದಿಸ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ಚಂದ್ರಗುಪ್ತ ಮೌರ್ಯ ಬರೀ ಸೋಲ್ಸೋದು ಅಷ್ಟೇ ಅಲ್ಲ, ಸೆಲೆಕಸ್ ನಿಕೇಟರ್ನ ಸೋಲ್ಸೋದು ಅಷ್ಟೇ ಅಲ್ವಾ, ಬಟ್ ಅದಾದ್ಮೇಲೆ ಒಂದು ಅಗ್ರಿಮೆಂಟು ಮಾಡ್ತಾರೆ. ಆಮೇಲೆ ಡಿಪ್ಲೊಮೆಟಿಕ್ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಆಸ್ ಅ ರಿಸಲ್ಟ್ ಆಫ್ ದಟ್ ಡಿಪ್ಲೊಮೆಟಿಕ್ ರಿಲೇಷನ್ಸ್ ವಾಟ್ ಹ್ಯಾಪನ್ಡ್? ಮೆಗಾಸ್ಥೀನ್ಸ್ ಕೇಮ್ ಟು ಚಂದ್ರಗುಪ್ತ ಮೌರ್ಯಸ್ ಡೈನೆಸ್ಟಿ ಆಸ್ ಅ ambassador. Okay, at Pataliputra. So what is Pataliputra? Capital of Mauryan dynasty. Okay, capital of Mauryan dynasty. Next, previous topic ಅಲ್ಲಿ ನೋಡಿದೀವಿ ಏನಂದ್ರೆ ಬಿಂದುಸಾರ ಮೇಂಟೈನ್ಡ್ ಟೈಸ್ ವಿತ್ ಗ್ರೀಕ್ ಕಿಂಗ್ಡಮ್ಸ್. ಇಲ್ಲಿ ಗ್ರೀಕ್ ಕಿಂಗ್ಡಮ್ ಅಂದ್ರೆ ಯಾವುದು? ಅಲೆಕ್ಸಾಂಡರ್ ಏನು ಬಂದು ಇಟ್ಸ್ ಅ ಗ್ರೀಕ್ ಇನ್ವೇಷನ್. ಸೊ ಅವನ ಗವರ್ನರ್ ಯಾರು? ಸೆಲೆಕಸ್ ನಿಕೇಟರ್. ಅವನು ಒಬ್ಬ ಗ್ರೀಕ್ ಲೀಡರ್, ಗ್ರೀಕ್ ಕಿಂಗ್ ಅಂತ ಕರಿತೀವಿ. ಸೊ ಅವನ ಜೊತೆ ಏನು ಚಂದ್ರಗುಪ್ತ ಮೌರ್ಯ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಿರ್ತಾನೋ ಸೇಮ್ ಅದೇ ಥರ ರಿಲೇಷನ್ಶಿಪ್ನ ಬಿಂದುಸಾರನು ಕಂಟಿನ್ಯೂ ಮಾಡ್ತಾನೆ. ಮೇಂಟೈನ್ಡ್ ಟೈಸ್ ವಿತ್ ಗ್ರೀಕ್ ಕಿಂಗ್ಡಮ್ಸ್. ಎವಿಡೆನ್ಸ್ ಎಲ್ಲಿದೆ? ಓಕೆ,
ambassadors from Ptolemy, Egypt. Letters to Antiochus, Syria. Syria. ಸೊ ನಮ್ಗೆ ಎವಿಡೆನ್ಸ್ ಏನು ಸಿಕ್ಕಿದೆ, ಬಿಂದುಸರ ಗ್ರೀಕ್ ಡೈನೆಸ್ಟಿಗಳ ಜೊತೆ ಒಂದು ಒಳ್ಳೆಯ ಬಾಂಧವ್ಯನ ಹೊಂದಿದ್ದ, ಚಂದ್ರಗುಪ್ತ ಮೌರ್ಯನ್ ಥರ ಅಂತ ಎವಿಡೆನ್ಸ್ ಬೇಕಲ್ವಾ. ಸೊ ವಾಟ್ ಇಸ್ ಎವಿಡೆನ್ಸ್ ಅವೈಲೇಬಲ್? ಸೊ ಎವಿಡೆನ್ಸ್ ಏನಿದೆ ಅಂದರೆ, ಟೊಲೆಮಿ ಅನ್ನುವಂಥ ಒಬ್ಬ ಲೀಡರ್, ಒಬ್ಬ ಕಿಂಗ್ ಎಲ್ಲ ರೂಲ್ ಮಾಡ್ತಾ ಇದ್ದವನು, ಈಜಿಪ್ಟಲ್ಲಿ ರೂಲ್ ಮಾಡ್ತಾ ಇದ್ದ. ಓಕೆ, ಆಂಟಿಯೋಕಸ್ ಅನ್ನುವಂಥ ಒಬ್ಬ ಕಿಂಗ್ ಎಲ್ಲಿದ್ದ? ಸೈರಿಯಾದಲ್ಲಿದ್ದ. ಓಕೆ, ಸೊ ಇವನು ಏನು ಗ್ರೀಕ್ ಕಿಂಗು, ಇವನು ಗ್ರೀಕ್ ಕಿಂಗು. ಬೋತ್ ಆಫ್ ದೆಮ್ ಆರ್ ಗ್ರೀಕ್ ಕಿಂಗ್ಸ್, ಬಟ್ ದೇ ಆರ್ ರೂಲಿಂಗ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಒನ್ ಈಸ್ ರೂಲಿಂಗ್ ಫ್ರಮ್ ಈಜಿಪ್ಟ್, ಒನ್ ಈಸ್ ರೂಲಿಂಗ್ ಫ್ರಮ್ ಆಂಟಿಯೋಕಸ್. ಪ್ರೆಸೆಂಟ್ ಡೇ ಜೊತೆ ಕನ್ಫ್ಯೂಸ್ ಆಗಿ ಹೋಗ್ಬಿಡಿ. ಸೊ ಪ್ರೆಸೆಂಟ್ ಡೇ ಗ್ರೀಸ್ ಒಂದು ದೇಶ ಬೇರೆ, ಈಜಿಪ್ಟ್ ಒಂದು ದೇಶ ಬೇರೆ. ಓಕೆ, ಬಟ್ ಆ ಟೈಮಲ್ಲಿ ಎಲ್ಲ ಆ ಥರ ಇರಲ್ಲ. ಸೊ ಗ್ರೀಸ್ ಒಂದು ದೊಡ್ಡ ಸಾಮ್ರಾಜ್ಯ ಇತ್ತು. ಸೊ ಹೀಗಾಗಿ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಈ ಮಾಡರ್ನ್ ಡೇಯಲ್ಲಿ ಆಂಟಿಯೋಕಸ್ ರೂಲ್ ಮಾಡಿದ್ದು ಯಾವ ಪ್ಲೇಸಿಂದ? ಸೈರಿಯಾ. ಟಾಲೆಮಿ ಎಲ್ಲಿಂದ ರೂಲ್ ಮಾಡ್ದ? ಈಜಿಪ್ಟ್. ಓಕೆ, ಈಜಿಪ್ಟ್. ಆರ್ ಇಫ್ ಯು ಲುಕ್ ಅಟ್ ದ UPSC ಹಿಸ್ಟ್ರಿ ಇನ್ ದ ಪಾಸ್ಟ್ 30 years, ದೇ ಆರ್ ನೆವರ್ ಫೋಕಸ್ಡ್ ಆನ್ ಸಚ್ ಆಸ್ಪೆಕ್ಟ್ಸ್. ಓಕೆ, ಅವ್ರು ಏನೇ ಫೋಕಸ್ ಮಾಡಿದ್ರು ಚಂದ್ರಗುಪ್ತ ಮೌರ್ಯನ್ ಮೇಲೆ ಫೋಕಸ್ ಮಾಡ್ತಾರೆ, ಅಲ್ಲಿದ್ದಂತಹ ಯಾರು ಮೆಗಾಸ್ಟಿನ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಇಂಥವ್ರ ಮೇಲೆ ಫೋಕಸ್ ಮಾಡುವಂಥ ಚಾನ್ಸಸ್ ತುಂಬ ಕಡಿಮೆ. ಓಕೆ, ವೆರಿ ವೆರಿ ರೇರ್. ಸೊ ಹೀಗಾಗಿ ವಿಲ್ ಅಟ್ಯಾಚ್ ದಮ್ ಲೆಸ್ ಇಂಪಾರ್ಟೆನ್ಸ್, ಅವ್ರು ಕಡಿಮೆ ಇಂಪಾರ್ಟೆನ್ಸ್ ಅಟ್ಯಾಚ್ ಮಾಡ್ತೀವಿ. ಸೂಪರ್ಫಿಷಿಯಲ್ ನೋಡ್ತೀವಿ. ಏನಂದರೆ ಟೋಲೆಮಿ ಅನ್ನುವಂಥ ಶಬ್ದ ಬಂದರೆ ಅಸೋಸಿಯೇಟ್ ವಿತ್ ಈಜಿಪ್ಟ್. ಓಕೆ, ಆಂಟಿಯೋಕಸ್ ಅನ್ನುವಂಥ ಶಬ್ದ ಬಂದರೆ ಸೈರಿಯಾ. ಓಕೆ, ಸೈರಿಯಾ. ಇಷ್ಟು ಟೆಂಪಲ್ ಇಟ್ಕೊಂಡ್ರೆ ಸಾಕು. ಸೊ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಷ್ಟು ಡೆಪ್ತ್ ಬರೆಯುವಂಥ ನೆಸಸರಿ ಇಲ್ಲ. ಸೊ ವಾಟ್ ಎವರ್ ದ ಡಿಪ್ಲೊಮೆಟಿಕ್ ರಿಲೇಷನ್ಶಿಪ್ಸ್ ದಟ್ ವರ್ ಎಸ್ಟಾಬ್ಲಿಷ್ಡ್ ಬೈ ಚಂದ್ರಗುಪ್ತ ಮೌರ್ಯ ಯಾವ ಥರ ಡಿಪ್ಲೊಮೆಟಿಕ್ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡ್ತಾನೋ ಗ್ರೀಕ್ಸ್ ಜೊತೆ, ಅದನ್ನು ಸೇಮ್ ಯಾರು ಫಾಲೋ ಮಾಡ್ತಾರೆ? ಬಿಂದುಸಾರ ಫಾಲೋ ಮಾಡ್ತಾನೆ. ನೆಕ್ಸ್ಟ್ ಅಶೋಕ ಕೂಡ ಆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡ್ತಾನೆ. ಸೊ ಅದಕ್ಕೆ ನಮಗೆ ಎಕ್ಸಾಂಪಲ್ ಬೇಕಲ್ವಾ? ವಾಟ್ ಇಸ್ ದ ಎಕ್ಸಾಂಪಲ್? ರಾಕ್ ಎಡಿಕ್ಟ್ 13. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವಾಗ ರಾಕ್ ಎಡಿಕ್ಟ್ 2 ಆಮೇಲೆ ರಾಕ್ ಎಡಿಕ್ಟ್ 13 ನೋಡಿದ್ವಿ. ಸೊ ವಾಟ್ ಇಸ್ ಸ್ಪೆಷಾಲಿಟಿ ಅಬೌಟ್ ದಿಸ್ ರಾಕ್ ಎಡಿಕ್ಟ್ 2 and 13? ಬೋತ್ ಆಫ್ ದೆಮ್ ದೇ ಮೆನ್ಷನ್ ಅಬೌಟ್ ದ ಸದರ್ನ್ ಡೈನಾಸ್ಟೀಸ್. ಚೀರಾಸ್, ಚೋಲಾಸ್, ಪಾಂಡ್ಯಾಸ್ ಬಗ್ಗೆ ಮೆನ್ಷನ್ ಮಾಡುತ್ತೆ. ರಾಕ್ ಎಡಿಕ್ಟ್ 2 ಮೆನ್ಷನ್ ಮಾಡುತ್ತೆ, ರಾಕ್ ಎಡಿಕ್ಟ್ 13 ಮೆನ್ಷನ್ ಮಾಡುತ್ತೆ. ಆದರೆ ರಾಕ್ ಎಡಿಕ್ಟ್ 13 ಬರೀ ಸದರ್ನ್ ಡೈನಾಸ್ಟಿ ಬಗ್ಗೆ ಅಷ್ಟೇ ಮೆನ್ಷನ್ ಮಾಡಲ್ಲ, ಅದು ಬೇರೆ ಗ್ರೀಕ್ ಡೈನಾಸ್ಟೀಸ್ ಬಗ್ಗೆ ಕೂಡ ಮೆನ್ಷನ್ ಮಾಡುತ್ತೆ. ಸೊ ವಿಚ್ ಆರ್ ದ ಗ್ರೀಕ್ ಡೈನಾಸ್ಟೀಸ್? ಆಂಟಿಯೋಕಸ್, ಸೈರಿಯಾ, ಟಾಲೆಮಿ, ಈಜಿಪ್ಟ್. ಆಂಟಿಗೋನಸ್, ಗೊನಾಟಸ್, ಮೆಸಡೋನಿಯಾ. ಓಕೆ, ಮಗಾಜ್, ಸೈರಿನ್ ನೋಡಿ ನಾರ್ತ್ ಆಫ್ರಿಕಾ, ಅಲೆಕ್ಸಾಂಡರ್, ಕಾರಿಂತ್. ಓಕೆ, ಕಾರಿಂತ್. ಇಲ್ಲಿ ಇದೆಲ್ಲ ಇನ್ಫಾರ್ಮೇಷನ್ ನನಗೆ ಬೇಡ ಅನ್ಸುತ್ತೆ, ನಾಟ್ ಇಂಪಾರ್ಟೆಂಟ್, ಯು ಕ್ಯಾನ್ ಜಸ್ಟ್ ಇಗ್ನೋರ್ ಇಟ್. ಇಲ್ಲೇನು ಗೊತ್ತಿರಲಿಲ್ಲ ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ಥರ ಕ್ವಶನ್ ಫ್ರೇಮ್ ಮಾಡ್ಬೋದು ಫಿಲಿಮ್ಸಲ್ಲಿ. ಸೊ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಎಡಿಕ್ಟ್ಸ್ ಇಟ್ ಈಸ್ ಮೆನ್ಷನ್ ದಟ್ ಅಶೋಕ ಮೆನ್ಷನ್ಸ್ ಅಬೌಟ್ ದ ಫಾರಿನ್ ರೂಲರ್ಸ್? ಎಡಿಕ್ಟ್ ನಂಬರ್ 13. ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಬರೆಯುವಾಗ, ಓಕೆ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಬರೆಯುವಾಗ ಏನು ಮಾಡ್ತೀರಾ ಅಂದರೆ, ಸೊ ಅಶೋಕ ಆಲ್ಸೋ ಹ್ಯಾಡ್ ರಿಲೇಷನ್ಶಿಪ್ ವಿತ್ ಫಾರಿನ್, ಅಶೋಕ ವಾಸ್ ಅವೇರ್ ಆಫ್ ದ ಫಾರಿನ್ ರೂಲರ್ಸ್. ಒಂದು ಎಕ್ಸಾಂಪಲ್ ಬರೆದ್ರೆ ಸಾಕು, ಆಂಟಿಯೋಕಸ್ ಆಫ್ ಸೈರಿಯಾ ಅಂತ ಬರೆದ್ರೆ ಸಾಕು. ಇದೆಲ್ಲ ಬರೆಯುವಂಥ ನೆಸೆಸಿಟಿ ಇಲ್ಲ. ಓಕೆ, ನೆಸೆಸಿಟಿ ಇಲ್ಲ. ಮತ್ತು ಸೆಕೆಂಡ್ ಟೈಮ್ ಥರ್ಡ್ ರೀಡಿಂಗ್ ಓದುವಾಗ ಅಗೇನ್ ಇಫ್ ದೇರ್ ಇಸ್ ಅ ಕ್ಯೂರಿಯಾಸಿಟಿ ಸರ್ಚ್ ಮಾಡ್ತೀರಾ, ಕೋರಿಂತ್ ಅಂದ್ರೆ ಎಲ್ಲಿ ಬರುತ್ತೆ, ಸೈರಿನ್ ಎಲ್ಲಿ ಬರುತ್ತೆ ಪ್ರೆಸೆಂಟ್ ಡೇ, ಈ ಥರ ಕ್ಯೂರಿಯಾಸಿಟಿ ಮುಖಾಂತರ ಯು ಕ್ಯಾನ್ ಗೋ ಆನ್ ಆ್ಯಡಿಂಗ್ ದ ಇನ್ಫಾರ್ಮೇಷನ್. ಸೊ ಈ ಎಕ್ಸಾಮ್ ಪ್ರೊಸೆಸ್ಸಲ್ಲಿ ಎಂಡ್ ಅಂತ ಇಲ್ಲ. So every time when you come across a content, a new thought will come, and according to that you will add some new information. Okay, new information. But for time being, we shall stick to it. Okay. So Rock Edict 13, it gives information about the foreign rulers. But Ashokan time ಅಲ್ಲಿ foreign rulers ಯಾರ್ಯಾರಿದ್ರು ಅವ್ರ ಬಗ್ಗೆ ಇಲ್ಲಿ Rock Edict 13 ಮಾತಾಡುತ್ತೆ. ಒಂದು ಎಕ್ಸಾಂಪಲ್ Antiochus, Syria. Okay, Ptolemy, Egypt. Shows reach of Indian diplomacy into core Hellenistic Greece. ಸೊ ಬುಕ್ಕಲ್ಲಿ ಏನು ಬರ್ತಾ ಇರ್ತಾರೆ, ಹೆಲೆನಿಸ್ಟಿಕ್ ಗ್ರೀಸ್ ಅಂತ ಬರೆದು ಬಿಡ್ತಾರೆ. ಬಟ್ ವಿ ಆರ್ ನಾಟ್ ಅವೇರ್ ಆಫ್ ವಾಟ್ ಇಸ್ ಹೆಲೆನಿಸ್ಟಿಕ್ ಗ್ರೀಸ್. ಕೆಲಸದಿ ಬ್ಯಾಟ್ ಮಾಡ್ತೀವಿ, ಅದ್ರ ಬಗ್ಗೆ ಕೇಳಲ್ಲ ಕ್ವಶನು, ಬಟ್ ಆದರೂ ಒಂದು ತಲೆಯಲ್ಲಿ ಕನ್ಫ್ಯೂಷನ್ ಇರ್ತಲ್ವಾ. ಜಸ್ಟ್ ಟು ಓವರ್ಕಮ್ ದಟ್ ಕನ್ಫ್ಯೂಷನ್ ಐ ಆಡೆಡ್ ಸಮ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹಿಯರ್. ವಾಟ್ ಇಸ್ ಹೆಲೆನಿಸ್ಟಿಕ್ ಪೀರಿಯಡ್? ಓಕೆ, ಹೆಲೆನಿಸ್ಟಿಕ್ ಪೀರಿಯಡ್. ಸೊ ಅಲೆಕ್ಸಾಂಡರ್ ಡೆತ್ ಆದಮೇಲೆ 323 BC ಡೆತ್ ಆದಮೇಲೆ ಡೆತ್ ಆಫ್ ಕ್ಲಿಯೋಪಾತ್ರ 7. ಓಕೆ, ಕ್ಲಿಯೋಪಾತ್ರ 7 ಈ ಮಧ್ಯದಲ್ಲಿರುವಂಥ ಪೀರಿಯಡ್ನ ನಾವೇನಂತ ಕರಿತೀವಿ? ಹೆಲೆನಿಸ್ಟಿಕ್ ಪೀರಿಯಡ್ ಅಂತ ಕರಿತೀವಿ. ಸೊ ಎಕ್ಸಾಮಲ್ಲಿ ಈ ಥರ ಕ್ವಶನ್ ಕೇಳ್ತಾರೆ, ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಯು ಕ್ವಶನ್ ವಿಚ್ ಈಸ್ ಕನ್ಸಿಡರ್ಡ್ ದ ಹೆಲೆನಿಸ್ಟಿಕ್ ಪೀರಿಯಡ್. ಇಫ್ ಯು ಲುಕ್ ಎಟ್ ದ ಪ್ರೀವಿಯಸ್ 30 years ಕ್ವಶನ್ ಪೇಪರ್, ದೇ ಆರ್ ನೆವರ್ ಆಸ್ಕ್ಡ್ ಅ ಕ್ವಶನ್. ಓಕೆ, ಸೊ ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಇನ್ 2026 as well. But if you think that they are going to frame a question only for my sake in 2026, then you are going to create the complexities. ಯಾಕಂದ್ರೆ ಈ ಥರ ತುಂಬ ಬರ್ತಾ ಇರುತ್ತಲ್ವಾ. ಸೊ ಯು ಶುಡ್ ನಾಟ್ ಕ್ರಿಯೇಟ್ ಸಚ್ ಕೈಂಡ್ ಆಫ್ ಕಾಂಪ್ಲೆಕ್ಸಿಟೀಸ್. ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್, ಬಟ್ ಜಸ್ಟ್ ಟು ಸ್ಯಾಟಿಸ್ಫೈ ಅವರ್ ಕ್ಯೂರಿಯಾಸಿಟಿ ಐ ಆಡೆಡ್ ಹಿಯರ್. ಓಕೆ, ಈ ಕ್ಲಿಯೋಪಾಟ್ರಾ ಬಗ್ಗೆ ನೆನ್ಪಿಟ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಮ್ಯಾಕ್ಸಿಮಮ್ ಏನಂದರೆ ಹೆಲೆನಿಸ್ಟಿಕ್ ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೊ ಅಲೆಕ್ಸಾಂಡರ್ ಇದ್ದಂಥ ಪೀರಿಯಡ್ ಹೆಲೆನಿಸ್ಟಿಕ್ ಪೀರಿಯಡ್, ಅಥವಾ ಅಲೆಕ್ಸಾಂಡರ್ ಡೆತ್ ಆದಮೇಲೆ ಹೆಲೆನಿಸ್ಟಿಕ್ ಪೀರಿಯಡ್ ಸ್ಟಾರ್ಟ್ ಆಗುತ್ತಾ? ಆಫ್ಟರ್ ಡೆತ್ ಹೆಲೆನಿಸ್ಟಿಕ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬ್ಯಾಟಲ್ ಆಫ್ ಆಕ್ಟಿಯಮ್. ಓಕೆ, 31 BC ನಾಟ್ ಇಂಪಾರ್ಟೆಂಟ್, ಜಸ್ಟ್ ಅರೆ
ಈ ಹೆಲೆನಿಸ್ಟಿಕ್ ಪೀರಿಯಡ್ ಎಂಡ್ ಆಗೋದು ಯಾವಾಗ? ಬ್ಯಾಟಲ್ ಆಫ್ ಆಕ್ಟಿಯಮ್ ಮುಖಾಂತರ ಎಂಡ್ ಆಗುತ್ತೆ. ಓಕೆ, ಎಂಡ್ ಆಗುತ್ತೆ. ರೋಮನ್ ಕಾನ್ಕ್ವೆಸ್ಟ್ ಆಫ್ ಟೋಲೆಮಿಕ್ ಈಜಿಪ್ಟ್. ಸೊ ರೋಮನ್ಸ್ ಏನು ಮಾಡ್ತಾರೆ ಅಂದರೆ ಈ ಟೋಲೆಮಿಕ್ ಅನ್ನುವಂಥ ಏನು ಈಜಿಪ್ಟ್ ಇರುತ್ತೋ, ಟೋಲೆಮಿಕ್ ಈಜಿಪ್ಟ್, ಅದೇ ಟೋಲೆಮಿಕ್ ಅನ್ನುವಂಥ ಯಾರು ರೂಲರ್ ಇರ್ತಾರೋ ಅವ್ನು ಸೋಲಿಸ್ತಾರೆ. ಓಕೆ, ಅವ್ನು ಸೋಲಿಸ್ತಾರೆ. ಸೊ ಅವಾಗ ರೋಮನ್ ಡೈನೆಸ್ಟಿ ಸ್ಟಾರ್ಟ್ ಆಗುತ್ತೆ. ಇವಾಗ ಸ್ಟಾರ್ಟಿಂಗ್ ಹೋದಾಗ ಎಲ್ಲ ಡೈನೆಸ್ಟಿ ಒಂದೇ ಅನಿಸುತ್ತೆ, ರೋಮನ್ ಒಂದೇ ಅನಿಸುತ್ತೆ, ಗ್ರೀಕು ಒಂದೇ ಅನಿಸುತ್ತೆ. ಓಕೆ, ಆ ಥರ ಅಲ್ಲ. ಸೊ ಈಗ ಗ್ರೀಕ್ ಡೈನೆಸ್ಟಿ ಎಂಡ್ ಆಯಿತು, ರೋಮನ್ ಡೈನೆಸ್ಟಿ ಬಿಗ್ಯಾನ್. ಓಕೆ, ರೋಮನ್ ಡೈನೆಸ್ಟಿ ಬಿಗ್ಯಾನ್. ಸೊ ಇಲ್ಲಿ ಯಾವ ಥರ ನೆನ್ಪಿಟ್ಕೋತೀರಾ ಅಂದರೆ ಡೆತ್ ಆಫ್ ಅಲೆಕ್ಸಾಂಡರ್, ನೆಕ್ಸ್ಟ್ ರೈಸ್ ಆಫ್ ರೋಮನ್ ಎಂಪೈರ್. ಓಕೆ, ಈ ಮಧ್ಯದಲ್ಲಿರುವಂಥ ಪೀರಿಯಡ್ನ ಏನಂತ ಕರಿತೀವಿ ನಾವು? ಹೆಲೆನಿಸ್ಟಿಕ್ ಪೀರಿಯಡ್. ಡೆತ್ ಆಫ್ ಅಲೆಕ್ಸಾಂಡರ್, ರೈಸ್ ಆಫ್ ರೋಮನ್ಸ್. ಓಕೆ, ರೈಸ್ ಆಫ್ ರೋಮನ್ ಸಾಮ್ರಾಜ್ಯ ಏನು ಸ್ಥಾಪನೆ ಆಗುತ್ತೋ ಅದನ್ನು ನಾವು ಹೆಲೆನಿಸ್ಟಿಕ್ ಪೀರಿಯಡ್ ಅಂತ ಕರಿತೀವಿ. ಸೊ ಇಲ್ಲಿ ಬರುವಂಥ ಪರ್ಸನಾಲಿಟೀಸ್: ಕ್ಲಿಯೋಪಾಟ್ರಾ ನಾಟ್ ಇಂಪಾರ್ಟೆಂಟ್, ಬ್ಯಾಟಲ್ ಆಫ್ ಆಕ್ಟಿಯಮ್ ನಾಟ್ ಇಂಪಾರ್ಟೆಂಟ್, ರೋಮನ್ ಕಾನ್ಕ್ವೆಸ್ಟ್ ಆಫ್ ಟಾಲೆಮಿಕ್ ಈಜಿಪ್ಟ್. ಸೊ ಲಾಸ್ಟ್ ಗ್ರೀಕ್ ಡೈನೆಸ್ಟಿನ ಅವ್ರು ಕಾನ್ಕರ್ ಮಾಡ್ತಾರೆ, ಇದು ನಾಟ್ ಇಂಪಾರ್ಟೆಂಟ್. ಓಕೆ, ನಾಟ್ ಇಂಪಾರ್ಟೆಂಟ್. ಸೊ ದಿಸ್ ಪೀರಿಯಡ್ ಫ್ರಮ್ ದ ಡೆತ್ ಆಫ್ ಅಲೆಕ್ಸಾಂಡರ್ ಟು ದ ರೈಸ್ ಆಫ್ ರೋಮನ್ಸ್, ಈ ಪೀರಿಯಡ್ ನಾವು ಹೆಲೆನಿಸ್ಟಿಕ್ ಪೀರಿಯಡ್ ಅಂತ ಕರಿತೀವಿ. Okay, so shows reach of the Indian diplomacy into the core Hellenistic Greece. Okay, core Hellenistic Greece. ಅಂದರೆ ನಾವಿಲ್ಲೇನು ಡಿಸ್ಕಸ್ ಮಾಡಿದ್ವು, ಯಾರು ಇವರೆಲ್ಲ ರೂಲರ್ಸು? ಆಂಟಿಯೋಕಸ್, ಟಾಲೆಮಿ, ಇವರೆಲ್ಲ ಯಾವ ರೂಲರ್ಸ್? ಇವರು ಗ್ರೀಕ್ ರೂಲರ್ಸ್. ಅರೆ ಹೆಲೆನಿಸ್ಟಿಕ್ ಗ್ರೀಕ್, ಅರೆ ಅಲೆಕ್ಸಾಂಡರ್ ಆದ್ಮೇಲೆ ಬಂದಂಥವರೆಲ್ಲ. ಓಕೆ, ಬಂದಂಥವ್ರು. ಅದ್ರಲ್ಲಿ ಗೊತ್ತಾಗುತ್ತೆ ಹೆಲೆನಿಸ್ಟಿಕ್ ಪೀರಿಯಡ್ ಇದ್ದಂಥ ಕೆಲವೊಂದಿಷ್ಟು ರೂಲರ್ಸ್ ಜೊತೆ ಅಶೋಕನ್ ಕಾಂಟ್ಯಾಕ್ಟ್ ಇತ್ತು. ನಾಳೆ ಮ್ಯಾಕ್ಸಿಮಮ್ ಎಕ್ಸಾಮ್ ಇಷ್ಟೇ ಬರೀತೀವಿ ಏನಂದರೆ ಅಲೆಕ್ಸಾಂಡರ್ ಹ್ಯಾಡ್ ಕಾಂಟ್ಯಾಕ್ಟ್ಸ್ ವಿತ್ ಹೆಲೆನಿಸ್ಟಿಕ್ ಕಿಂಗ್ಸ್. ಎಕ್ಸಾಂಪಲ್ ಆಂಟಿಯೋಕಸ್, ಒನ್ ಎಕ್ಸಾಂಪಲ್ ಸೈರಿಯಾ. ಓಕೆ, ಅಷ್ಟು ಬರೆದ್ರೆ ಸಾಕು. ಸೊ ಹೆಲೆನಿಸ್ಟಿಕ್ ಗ್ರೀಸ್ ಬಗ್ಗೆ ನೋಡಿದ್ವಿ. ಓಕೆ, ನೆಕ್ಸ್ಟ್ ಬುಕ್ಕಲ್ಲಿ ಜನರಲಿ ಈ ಬಗ್ಗೆ ಮೆನ್ಷನ್ ಆಗಿರುತ್ತೆ, ಯವನಾಸ್ ಆರ್ ಯೋನಾಸ್ ಅಂತ. ಓಕೆ, ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಟರ್ಮ್. ಓಕೆ, ವಾಟ್ ಇಸ್ ದಿಸ್ ಟರ್ಮ್? ಇದು 2 ಸತಿ ರಿಪೀಟ್ ಆಗಿದೆ, ಮತ್ತೆ ಮುಂದೇನೂ ಬರುತ್ತೆ. ಸೊ ಒರಿಜಿನಲಿ ಗ್ರೀಕ್ಸ್ ಆರ್ ಅಯೋನಿಯನ್ಸ್. ಸೊ ಯಾರು ಗ್ರೀಕಿಂದ ಬರ್ತಾರೋ ಅವ್ರನ್ನೆಲ್ಲ ನಾವು ಇಲ್ಲಿ ಬುಕ್ಕಲ್ಲೆಲ್ಲ ಯವನಾಸ್ ಅಂತ ರೆಫರ್ ಮಾಡ್ತೀವಿ. ಓಕೆ, ಸೊ ಗ್ರೀಕಿಂದ ಬರೋರೆಲ್ಲ ಯವನಾಸ್. ಓಕೆ, ಯವನಾಸ್. ಸೊ ಅಲೆಕ್ಸಾಂಡರ್ ವಾಸ್ ಅ ಯವನ. ಓಕೆ, ಯವನ. ಸೊ ಇನ್ ಇಂಡಿಯಾ ಮೀನ್ಟ್ ಗ್ರೀಕ್ಸ್, ಮಿಕ್ಸ್ಡ್ ಪಾಪ್ಯುಲೇಷನ್ಸ್, ಇವನ್ ಫೋನೇಷಿಯನ್ಸ್. ಓಕೆ, ಫೋನೇಷಿಯನ್ಸ್ ಅನ್ನುವಂಥದ್ದು ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫೋನೇಷಿಯನ್ಸ್ ಆರ್ ಟ್ರೇಡರ್ಸ್ ಫ್ರಮ್ ಲೆವಾಂಟ್, ನೋನ್ ಫಾರ್ ಪರ್ಪಲ್ ಡೈ ವುಡ್ ನೇವಿಗೇಷನ್. ಓಕೆ, ಈ ಪರ್ಪಲ್ ಡೈ ವುಡ್ ನೇವಿಗೇಷನ್ ಬಿಡಿ, ಲೆವಾಂಟ್, ದಿಸ್ ವೆರಿ ಇಂಪಾರ್ಟೆಂಟ್. ಸೊ ನಾಳೆ ಎಕ್ಸಾಂಪಲ್ ಕೇಳಿದ್ರೆ ಹೂ ಆರ್ ಫೋನೇಷಿಯನ್ಸ್. ಓಕೆ, ಸೊ ದೇ ಆರ್ ಟ್ರೇಡರ್ಸ್ ಫ್ರಮ್ ಲೆವಾಂಟ್. ಓಕೆ, ಕೆಲಸತಿ ಈ ಫೋನೇಷಿಯನ್ಸ್ ಕೂಡ ಯವನಾಸ್ ಅಂತ ಕರೀತಾರೆ. ಇಷ್ಟು ಡೆಪ್ತಲ್ಲೂ ಬೇಡ. ಹೂ ಆರ್ ಯವನಾಸ್? ಪೀಪಲ್ ಫ್ರಮ್ ಗ್ರೀಕ್. ಓಕೆ, ಪೀಪಲ್ ಫ್ರಮ್ ಗ್ರೀಕ್ ಒರಿಜಿನ್. ಓಕೆ, ಗ್ರೀಕ್ ಒರಿಜಿನ್. So who are Phoenicians? Traders from Levant. Where is Levant located? Eastern part of Mediterranean. Eastern part of Mediterranean. Okay. Next Indo-Greek ಅಂದ್ರೆ ಏನು? Next discuss ಮಾಡ್ತೀವಿ. Okay. So Indo-Greek and Mauryan trade links. Ambassadors and correspondents Mauryan control till Afghanistan. So Mauryans ಅಫ್ಘಾನಿಸ್ತಾನ ವರ್ಗೂ ಒಂದು ಕಂಟ್ರೋಲ್ನ ಇಟ್ಕೊಂಡಿರ್ತಾರೆ. ಮತ್ತೆ ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇಂಡೋ-ಗ್ರೀಕ್ ನೆಕ್ಸ್ಟ್ ಡೈನೆಸ್ಟಿ ಡಿಸ್ಕಸ್ ಮಾಡ್ತೀವಿ. ಬಕ್ಟ್ರಿಯಾ, ಕೋಸ್ಟಲ್ ವಯಾ ಪರ್ಷಿಯನ್ ಗಲ್ಫ್ ಆ್ಯಂಡ್ ರೆಡ್ ಸಿ. ಸೊ ಇಲ್ಲಿ ಯಾವ ಥರ ನೆನ್ಪಿಡ್ತೀರಾ ಅಂದರೆ, ವಿಲ್ ನಾಟ್ ಕನೆಕ್ಟ್ ವಿತ್ ಇಂಡೋ ಗ್ರೀಕ್ ಆ್ಯಂಡ್ ಮೌರ್ಯನ್. ಆ ಟ್ರೇಡ್ ಆಕಾರದಲ್ಲಿ ನೆನ್ಪಿಡಲ್ಲ. ಯಾವ ಥರ ನೆನ್ಪಿಡ್ತೀರಾ ಅಂದರೆ, ವೇರ್ ಈಸ್ ಬಕ್ಟ್ರಿಯಾ ಲೊಕೇಟೆಡ್? ಅಫ್ಘಾನಿಸ್ತಾನ್. ಓಕೆ, ಅಫ್ಘಾನಿಸ್ತಾನ್. ಮಿಕ್ಕಿದ್ರೆ ಜಸ್ಟ್ ಇಗ್ನೋರ್ ಮಾಡಿ. ಇಂಡೋ ಗ್ರೀಕ್ ಮೌರ್ಯನ್ ಟ್ರೇಡ್ ಜಸ್ಟ್ ಅದೆಲ್ಲ ಇಗ್ನೋರ್ ಮಾಡಿಬಿಡಿ. ವೆದರ್ ಇಂಡೋ ಗ್ರೀಕ್ಸ್ ಆ್ಯಂಡ್ ಮೌರ್ಯನ್ಸ್ ಹ್ಯಾಡ್ ಟ್ರೇಡ್, ಎಸ್ ದೇ ಹ್ಯಾಡ್ ಟ್ರೇಡ್. ಓಕೆ, ಇದು ಮಿಕ್ಕಿದ್ದೆಲ್ಲ ಬೇಡ. ಸೊ ಬಕ್ಟ್ರಿಯಲ್ಲಿದೆ, ಪ್ರೆಸೆಂಟ್ ಡೇ ಅಫ್ಘಾನಿಸ್ತಾನಲ್ಲಿದೆ. ಕೋಸ್ಟಲ್ ವಯಾ ಅಂದರೆ ಲ್ಯಾಂಡ್ ಮುಖಾಂತರ ರೂಟ್ ಯಾವುದು? ಬಕ್ಟ್ರಿಯಾ ರೂಟು. ನೆಕ್ಸ್ಟ್ ಕೋಸ್ಟಲ್ ಮುಖಾಂತರ ಪರ್ಷಿಯನ್ ಗಲ್ಫ್ ಆ್ಯಂಡ್ ರೆಡ್ ಸಿ. ಸೊ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ವೆನ್ ಇಟ್ ಕಮ್ಸ್ ಟು UPSC ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಸ್ಪೆಷಲಿ ಹಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ, ಇಲ್ಲಿ ವಿಚ್ ವರ್ ದ ಟ್ರೇಡ್ ರೂಟ್ಸ್ ಯೂಸ್ ಬೈ ವಾಟ್ ಇಂಡೋ ಗ್ರೀಕ್ಸ್ ಆ್ಯಂಡ್ ಮೌರ್ಯನ್ಸ್? ಈ ಥರ ಕ್ವಶನ್ ಕೇಳಲ್ಲ ಅವರು. ದೇ ಆರ್ ನೆವರ್ ಗೋಯಿಂಗ್ ಟು ಆಸ್ಕ್ ಸಚ್ ಕೈಂಡ್ ಆಫ್ ಕ್ವಶನ್ಸ್. ವಾಟ್ ವಿ ಆರ್ ಸಪೋಸ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಈಸ್ ಫ್ರಮ್ ಮಾಡರ್ನ್ ಪರ್ಸ್ಪೆಕ್ಟಿವ್, ವಿಚ್ ಆರ್ ದ ಕಂಟ್ರೀಸ್ ಸರೌಂಡಿಂಗ್ ಪರ್ಷಿಯನ್ ಗಲ್ಫ್. ಸೊ ವಿಚ್ ಆರ್ ದ ಕಂಟ್ರೀಸ್ ಸರೌಂಡಿಂಗ್ ಪರ್ಷಿಯನ್ ಗಲ್ಫ್? ಪರ್ಷಿಯನ್ ಗಲ್ಫ್ ಅಂದರೆ ಯಾವುದು? This region is called as Persian Gulf. So Persian Gulf ಅಂತ ತಕ್ಷಣ ಇದಾಗ ಗೊತ್ತಾಗಬೇಕು. ಸೌದಿ ಅರೇಬಿಯಾ, ವಾಟ್, ಇರಾನ್, ಇರಾಕ್, ಕುವೈತ್, ನೆಕ್ಸ್ಟ್ UAE. ಓಕೆ,
ಓಮನ್ ಸ್ವಲ್ಪ ಈ ಕಡೆ ಬರುತ್ತೆ, ಓಮನ್ ಈ ಕಡೆ ಬರುತ್ತೆ, ಅಂದರೆ ಎಕ್ಸಾಕ್ಟ್ಲಿ ಪರ್ಷಿಯನ್ ಗಲ್ಫ್ ಶೇರ್ ಮಾಡಲ್ಲ. ನೆಕ್ಸ್ಟ್ ಕತಾರ್, ಬಹರೇನ್, ಆಲ್ ಆಫ್ ದೆಮ್ ಆರ್ ಪಾರ್ಟ್ ಆಫ್ ವಾಟ್ ಪರ್ಷಿಯನ್ ಗಲ್ಫ್. ಸೊ ಇದ್ರ ಮೇಲೆ ಒಂದು ಇಂಟರ್ನ್ಯಾಷನಲ್ ಅಫೇರ್ಸ್ ಡಿಸ್ಕಸ್ ಮಾಡುವಾಗ ಒಂದು ಆರ್ಗನೈಸೇಷನ್ ಕೂಡ ಡಿಸ್ಕಸ್ ಮಾಡಿದ್ವಿ, ಇಫ್ ಯು ರಿಮೆಂಬರ್, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ, GCC. ಓಕೆ, GCC. ಸೊ ಅದೇ ಥರ ರೆಡ್ ಸಿ ಎಲ್ಲಿ ಬರುತ್ತೆ? ರೆಡ್ ಸಿ. ಸೊ ಇಲ್ಲಿ ಕನ್ಫ್ಯೂಷನ್, ಇಲ್ಲಿರುವಂಥ ಯಾವುದು ಗ್ರೀಸ್ ಡೈನೆಸ್ಟಿ, ಇಂಡೋ ಗ್ರೀಕ್ಸ್ ಜೊತೆ. ಸೊ ಭಾರತ ಯಾವ ಥರ ಟ್ರೇಡ್ ಮಾಡ್ತಾ ಇತ್ತು? ಥ್ರೂ ಬಕ್ಟ್ರಿಯಾ ಆ್ಯಂಡ್ ಥ್ರೂ ವಾಟ್ ರೆಡ್ ಸಿ ಆ್ಯಂಡ್ ಥ್ರೂ ಪರ್ಷಿಯನ್ ಗಲ್ಫ್. ಇಷ್ಟೆಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಬೇಡ. ಓಕೆ, ವಿ ಡು ನಾಟ್ ರಿಕ್ವೈರ್ ದಿಸ್ ಡೀಟೇಲ್ ಇನ್ಫಾರ್ಮೇಷನ್. ಸೊ ಯಾವಾಗಲಾದರೂ ನಾವು ಗ್ರೀಸ್ ಜೊತೆ ಟ್ರೇಡ್ ಅಥವಾ ಇಂಡೋ ಗ್ರೀಕ್ ಜೊತೆ ಟ್ರೇಡ್ ಅಂತ ಬಂದಾಗ ಒಂದು ನಮ್ಮ ತಲೆ ಏನು ಬರಬೇಕು ಅಂದರೆ ಪರ್ಷಿಯನ್ ಗಲ್ಫ್ ಆ್ಯಂಡ್ ರೆಡ್ ಸಿ. ಓಕೆ, ಪರ್ಷಿಯನ್ ಗಲ್ಫ್ ಆ್ಯಂಡ್ ರೆಡ್ ಸಿ. ಪ್ರಿನ್ಸ್ ಪಾಯಿಂಟ್ ಆಫ್ ವ್ಯೂ ನಾಟ್ ಇಂಪಾರ್ಟೆಂಟ್. ಎಕ್ಸ್ಪೋರ್ಟ್ಸ್ ಫ್ರಮ್ ಇಂಡಿಯಾ, ಸೊ ಭಾರತದಿಂದ ಏನೇನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು, ಸೊ ನನ್ ಆಫ್ ದೀಸ್ ಆರ್ ಇಂಪಾರ್ಟೆಂಟ್. ಓಕೆ, so whether India had trade with Greeks? Yes. Whether India had trade with Indo-Greeks? Yes, India had trade with Indo-Greeks. So Greek cultural influence in India seen in monumental capitals at Pataliputra. Mauryan administration possibly influenced by Greek, Persian and Greek systems. So Indo-Greek rule in Western India deepened cross-cultural exchange, birth of Gandhara art. Okay, ಇಲ್ಲಿ ಇಂಡೋ ಗ್ರೀಕ್ ಅನ್ನೋದು ಟರ್ಮ್ ನೋಡಿದ್ವಿ, ಮೊದಲು ಗ್ರೀಕ್ ಅಂತ ನೋಡಿದ್ವಿ, ಇಂಡೋ ಗ್ರೀಕ್. ಸೊ ಗಾಂಧಾರ ಆರ್ಟ್ ಅನ್ನೋದು ತುಂಬ ಫೇಮಸ್ ಆರ್ಟು. ಆಮೇಲೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಥಿಂಕ್ ಮಾಡಿ. ಸೊ ವಿಚ್ ಲೆಡ್ ಟು ದ ಡೆವಲಪ್ಮೆಂಟ್ ಆಫ್ ಗಾಂಧಾರ ಆರ್ಟ್ ಇನ್ ಇಂಡಿಯಾ? ಇಂಡೋ ಗ್ರೀಕ್ಸ್. ಓಕೆ, ಸೊ ಗಾಂಧಾರ ಆರ್ಟ್ ಇಂಡಿಯಾದಲ್ಲಿ ಬೆಳೆಯೋದಕ್ಕೆ ರೀಸನ್ ಏನು ಅಂದರೆ ಇಂಡೋ ಗ್ರೀಕ್ ರೂಲ್. ಓಕೆ, ಇಂಡೋ ಗ್ರೀಕ್ ರೂಲ್. ಇದು ಬೇರೆದೆಲ್ಲ ಇಗ್ನೋರ್ ಮಾಡಿ. ಸೊ ಮೌರ್ಯನ್ ಡೈನೆಸ್ಟಿ ಎಸ್ಟಾಬ್ಲಿಷ್ ಆಗೋಂಗಿಂತಲೂ ಮುಂಚೆ, we had seen the Persian influence in India. So will you be able to recall few examples? Script, ಯಾವ ಸ್ಕ್ರಿಪ್ಟು? ಖರೋಷ್ಠಿ ಸ್ಕ್ರಿಪ್ಟ್ ಬಿಲ್ಡ್ ಆಯಿತು. ಆದರೆ ಅದು ಬೇಸಿಕಲಿ ನಾವು ಇನ್ಸ್ಪಿರೇಷನ್ ಪಡೆದ ಯಾವ ಸ್ಕ್ರಿಪ್ಟಿಂದ? ಅರಾಮಿಕ್ ಸ್ಕ್ರಿಪ್ಟ್. ಸೊ ಖರೋಷ್ಠಿ ಸ್ಕ್ರಿಪ್ಟ್ ಯಾವ ಥರ ಬರಿತೀವಿ? ರೈಟ್ ಟು ಲೆಫ್ಟ್. ಸೊ ಒಂದು ಸ್ಕ್ರಿಪ್ಟಲ್ಲಿ ಇನ್ಫ್ಲೂಯೆನ್ಸ್ ನೋಡಿದ್ವಿ, ಮತ್ತೆ ಆ ಥರ ಪರ್ಷಿಯನ್ ಇನ್ಫ್ಲೂಯೆನ್ಸ್ ಮತ್ತೆ ನೋಡಿದ್ವಿ. ಎಸ್, ಕಾಯಿನ್ಸಲ್ಲಿ ನೋಡಿದ್ವಿ ಸಿಗ್ಲಾಯ್. ಓಕೆ, ಮತ್ತೆ ಆರ್ಕಿಟೆಕ್ಚರ್ ನೋಡಿದ್ವಿ, ಮತ್ತೆ ಎಡಿಟ್ಸ್. ಸೊ ಬೇಸಿಕಲಿ ಅಶೋಕನ್ ಎಡಿಟ್ಸು ಅಲ್ಲಿ ಪರ್ಷಿಯನ್ ರೂಲರ್ ಯಾರಿದ್ದೋ, ಸೊ ಅವನ ಥರ ಎಡಿಟ್ಸೇ ಭಾರತದಲ್ಲಿತ್ತು, ಆದರೆ ಇಮಿಟೇಷನ್ ಇತ್ತು ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಇಂಡೋ ಗ್ರೀಕ್ಸಿಂದ ಭಾರತದಲ್ಲಿ ಆಗುವಂಥ ಒಂದು ದೊಡ್ಡ ಇನ್ಫ್ಲೂಯೆನ್ಸ್ ಯಾವುದು ಅಂದರೆ ಗಾಂಧಾರ ಆರ್ಟ್. ಸೊ ಇಲ್ಲೆಲ್ಲ ಇಗ್ನೋರ್ ಮಾಡ್ತೀರಾ. ಗಾಂಧಾರ ಆರ್ಟ್ ಇಸ್ ಕನೆಕ್ಟೆಡ್ ವಿತ್ ಇಂಡೋ ಗ್ರೀಕ್. ಸೊ ಮೇನ್ಸಲ್ಲಿ ಒಂದು 2 ಸತಿ ಕ್ವಶನ್ ಕೇಳಿದ್ದಾರೆ ಗಾಂಧಾರ ಆರ್ಟ್ ಮೇಲೆ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಆದರೆ ಇಲ್ಲಿ ಗಾಂಧಾರ ಆರ್ಟ್ ಬಗ್ಗೆ ಜಾಸ್ತಿ ಮೆನ್ಷನ್ ಮಾಡಿಲ್ಲ. ಗಾಂಧಾರ ಆರ್ಟ್ ಬಗ್ಗೆ ನಾವು ಕಲಿಯೋದು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ. ಸೊ ವಿಲ್ ಬಿ ಲರ್ನಿಂಗ್ ಅಬೌಟ್ ದ ಗಾಂಧಾರ ಆರ್ಟ್ ಇನ್ ಆರ್ಟ್ ಆ್ಯಂಡ್ ಕಲ್ಚರ್. ಇದೇನು ಗೊತ್ತಿರಲಿಲ್ಲ, ಗಾಂಧಾರ ಆರ್ಟ್ ಭಾರತದಲ್ಲಿ ಬಿಲ್ಡ್ ಆಗೋದಕ್ಕೆ ಯಾರ ರೀಸನು? ಇಂಡೋ ಗ್ರೀಕ್. ಓಕೆ, ಇಂಡೋ ಗ್ರೀಕ್. ಸೊ ಗ್ರೀಕೋ ಬಕ್ಟ್ರಿಯನ್ಸ್ ಆ್ಯಂಡ್ ಇಂಡೋ ಗ್ರೀಕ್ಸ್. ಸೊ ಇಲ್ಲಿ ಟಾಪಿಕಲ್ಲಿ ಈಗ ಫಸ್ಟ್ ಏನು ನೋಡಿದ್ವಿ? ಗ್ರೀಕ್ಸ್ ಅನ್ನೋಂಥ ಶಬ್ದ ನೋಡಿದ್ದೀವಿ. ಯು ಹವ್ ಸೀನ್ ಅಬೌಟ್ ಗ್ರೀಕ್ಸ್. ನೆಕ್ಸ್ಟ್ ಗ್ರೀಕೋ ಬಕ್ಟ್ರಿಯನ್ಸ್, ಆಮೇಲೆ ಇಂಡೋ ಗ್ರೀಕ್ಸ್. ಓಕೆ, ಇಂಡೋ ಗ್ರೀಕ್ಸ್ ಇವು ಮೂರು ಬೇರೆ ಬೇರೆ ಎಂಟಿಟೀಸು. ಓಕೆ, ವಾಟ್ ಇಸ್ ದ ಡಿಫ್ರೆನ್ಸ್ ಅದ್ರ ಬಗ್ಗೆ ನೋಡೋಣ. ಓಕೆ, ಸೊ ಗ್ರೀಕ್ಸ್, ಅಲೆಕ್ಸಾಂಡರ್ ಬೇಸಿಕಲಿ ಅ ಗ್ರೀಕ್. ಸೊ ಬಕ್ಟ್ರಿಯಾ ಅಂದರೆ ಪ್ರೆಸೆಂಟ್ ಡೇ ಬಕ್ಟ್ರಿಯಾ ಎಲ್ಲಿದೆ ಅಂದರೆ ಅಫ್ಘಾನಿಸ್ತಾನಲ್ಲಿದೆ. ಅಫ್ಘಾನಿಸ್ತಾನ ಬಕ್ಟ್ರಿಯಾ ಇದೆ. ಓಕೆ, ಬಕ್ಟ್ರಿಯಾ ಇದೆ. ಸೊ ಗ್ರೀಕ್ ರೂಲರ್ಸು ಯಾರು ಬಕ್ಟ್ರಿಯಾ ಪ್ರದೇಶದಿಂದ ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡಿದ್ರು? ದ ಪೀಪಲ್ ಆಫ್ ಗ್ರೀಕ್ ಒರಿಜಿನ್ ಹೂ ಸ್ಟಾರ್ಟೆಡ್ ರೂಲಿಂಗ್ ಫ್ರಮ್ ಬಕ್ಟ್ರಿಯಾ, ದೇ ವರ್ ಕಾಲ್ಡ್ ಎಸ್ ಗ್ರೀಕೋ ಬಕ್ಟ್ರಿಯನ್. ಓಕೆ, ಗ್ರೀಕೋ ಬಕ್ಟ್ರಿಯನ್ ಅಂದ್ರೆ ಏನು? ಗ್ರೀಕ್ ಒರಿಜಿನ್ ಇದ್ದಂಥವ್ರು, ಗ್ರೀಸ್ ಒರಿಜಿನ್ ಇದ್ದಂಥವ್ರು, ಆದರೆ ಅಲೆಕ್ಸಾಂಡರ್ ಸಂಬಂಧಪಟ್ಟಂಥ ಯಾರೋ ಒಬ್ಬರು ಅವರು ಬಕ್ಟ್ರಿಯಿಂದ ಯಾರು ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡ್ತಾರೋ ಇಂಡಿಪೆಂಡೆಂಟ್ ಆಗಿ, ಅವ್ರನ್ನ ಗ್ರೀಕೋ ಬಕ್ಟ್ರಿಯನ್ ಅಂತ ಕರೀತಾರೆ. ಸೊ ಗ್ರೀಸ್ ಪ್ಲಸ್ ಬಕ್ಟ್ರಿಯಾ. ವೇರ್ ಇಸ್ ಬಕ್ಟ್ರಿಯಾ ಲೊಕೇಟೆಡ್? ಅಫ್ಘಾನಿಸ್ತಾನ್. ನೆಕ್ಸ್ಟ್ ಇಂಡೋ ಗ್ರೀಕ್ ಅಂದರೆ ಗ್ರೀಕ್ ಮೂಲದವರು, ಒರಿಜಿನ್ ಯಾರು ಭಾರತದ ಕೆಲವೊಂದಿಷ್ಟು ಪ್ರದೇಶನ ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡ್ತಾರೋ ದೇ ಆರ್ ಕಾಲ್ಡ್ ಎಸ್ ಇಂಡೋ ಗ್ರೀಕ್ಸ್. ಓಕೆ, ಸೊ ಈ ಬೇಸಿಕ್ ಕೆಲವೊಂದಿಷ್ಟು ಟರ್ಮ್ಸ್ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಇಂಟರ್ನೆಟ್ ಕೆಲಸತಿ ಹುಡುಕಾಡಿದಾಗ ಕೂಡ ಅಗೇನ್ ಇಟ್ ವಿಲ್ ಲೀಡ್ ಟು ಕನ್ಫ್ಯೂಷನ್. ಸೊ ಈ ಬೇಸಿಕ್ ಕ್ಲಾರಿಟಿ ಬಿಲ್ಡ್ ಆಗಲಿ. ಸೊ ಗ್ರೀಕ್ಸ್ ಅಂದರೆ ಬೇಸಿಕಲಿ
ಅವರು ಆಳ್ವಿಕೆ ಮಾಡ್ತಿದ್ದು ಗ್ರೀಸಲ್ಲಿ. ಆಮೇಲೆ ಕೆಲವೊಬ್ರು ಬಕ್ತ್ರಿಯಾ ಪ್ರದೇಶದಲ್ಲಿ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡೋಕೆ ಶುರು ಮಾಡ್ತಾರೆ. ದೇ ಆರ್ ಕಾಲ್ಡ್ ಅಸ್ ಗ್ರೀಕೋ ಬಕ್ತ್ರಿಯನ್. ನೆಕ್ಸ್ಟ್ ಭಾರತದಲ್ಲಿ ಇಂಡಿಪೆಂಡೆಂಟ್ ಆಗಿ ಗ್ರೀಕ್ಸ್ ರೂಲ್ ಮಾಡೋಕೆ ಶುರು ಮಾಡ್ತಾರೆ. ದೇ ಆರ್ ಕಾಲ್ಡ್ ಅಸ್ ಇಂಡೋ ಗ್ರೀಕ್ಸ್. ಓಕೆ, ಇಂಡೋ ಗ್ರೀಕ್ಸ್. ಸೆಲೆಕ್ಟೆಡ್ ಎಂಪೈರ್ ಎಲ್ಲಿ ನೋಡಿದ್ವಿ? ಸೆಲೆಕ್ಟೆಡ್ ಎಂಪೈರ್, ಎಸ್ ಎಸ್, ಸೆಲೆಕ್ಟೆಡ್ ಎಂಪೈರ್ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ? ಸೆಲೆಕಸ್ ನಿಕೇಟರ್. ಹೂ ವಾಸ್ ಸೆಲೆಕಸ್ ನಿಕೇಟರ್? ಗವರ್ನರ್ ಆಫ್ ಅಲೆಕ್ಸಾಂಡರ್. ಓಕೆ, ಅಲೆಕ್ಸಾಂಡರ್. ಸೊ ನಾಟ್ ಎನ್ ಇಂಡೋ ಗ್ರೀಕ್ ಡೈನೆಸ್ಟಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ಎಕ್ಸ್ಪ್ಲಿಸಿಟ್ಲಿ ಬರ್ತೀನಿ. ಸೊ ಹಿ ಡಸ್ ನಾಟ್ ಬಿಲಾಂಗ್ ಟು ಇಂಡೋ ಗ್ರೀಕ್ ಡೈನೆಸ್ಟಿ. ಸೊ ಇವನು ಸೆಲೆಕ್ಟೆಡ್ ಎಂಪೈರ್ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಅಂದರೆ ನಾರ್ದರ್ನ್ ಅಫ್ಘಾನಿಸ್ತಾನ್, ಬಕ್ತ್ರಿಯಿಂದ ಸೈರಿಯಾವರೆಗೂ. ಸೊ ಇಲ್ಲಿ ಬಕ್ತ್ರಿಯಿಂದ ಸೈರಿಯಾವರೆಗೂ. ಓಕೆ, ನಾಟ್ ಇಂಪಾರ್ಟೆಂಟ್. ಎಲ್ಲಿಂದ ಎಲ್ಲಿವರೆಗೂ ಒಂದು ಆಳ್ವಿಕೆ ಇತ್ತು, ನಾಟ್ ಇಂಪಾರ್ಟೆಂಟ್. ವಿ ಆರ್ ಇಂಟ್ರೆಸ್ಟೆಡ್ ಇನ್ ಬಕ್ತ್ರಿಯಾ. ಓಕೆ, ಬಕ್ತ್ರಿಯಾ. ಸೊ ಇನ್ನು ಸ್ಟಾರ್ಟ್ ಮಾಡಿದ್ರೆ ಯಾರು? ಸೆಲೆಕಸ್ ನಿಕೇಟರ್. ಓಕೆ, ಸೆಲೆಕಸ್ ನಿಕೇಟರ್. ಸೊ ಸೆಲೆಕಸ್ ನಿಕೇಟರ್ನ ನಾವು ಗ್ರೀಕೋ ಬ್ಯಾಕ್ಟ್ರಿಯನ್ ಕಿಂಗ್ ಅಂತ ಕರಿಬೋದಾ? ಓಕೆ, ನಾವು ಗ್ರೀಕೋ ಬ್ಯಾಕ್ಟ್ರಿಯನ್ ಕಿಂಗ್ ಅಂತ ಅವನು ಕರೆಯಲ್ಲ. ಯಾಕೆ ಕರೆಯಲ್ಲ ಅಂದರೆ ಅವ್ನು ಬರೀ ಬಕ್ತ್ರಿಯಾ ರೀಜನ್ ಅಷ್ಟೇ ರೂಲ್ ಮಾಡ್ತಾ ಇರಲ್ಲ. ಹಿ ವಾಸ್ ರೂಲಿಂಗ್ ದ ಟೆರಿಟರಿ ವಿಚ್ ಎಕ್ಸ್ಟೆಂಡೆಡ್ ಟಿಲ್ ಸೈರಿಯಾ. ಅವನ ಬರೀ ಗ್ರೀಕ್ ಕಿಂಗ್ ಅಂತ ಕರಿತೀವಿ. ಓಕೆ, ವಿಲ್ ನಾಟ್ ಕಾಲ್ ಹಿಮ್ ಆಸ್ ಗ್ರೀಕೋ ಬಕ್ಟ್ರಿಯನ್ ಕಿಂಗ್. ಅಥವಾ ಅವನ್ನ ಸೆಲೆಕ್ಟೆಡ್ ಎಂಪೈರ್ ಅಂತ ಕರಿತೀವಿ, ಎಂಪರರ್ ಅಂತ ಕರಿತೀವಿ. ಅವನ್ನ ನಾವು ಗ್ರೀಕೋ ಬಕ್ಟ್ರಿಯನ್ ಅಂತ ಕರೆಯಲ್ಲ. ಓಕೆ, ಕರೆಯಲ್ಲ. ಸೊ ಜಸ್ಟ್ ವಿ ಆರ್ ಕ್ರಿಯೇಟಿಂಗ್ ದ ಬ್ಯಾಕ್ಗ್ರೌಂಡ್. ಇದೆಲ್ಲ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಬಟ್ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೋಸ್ಕರ ಜಸ್ಟ್ ವಿ ಆರ್ ಕ್ರಿಯೇಟಿಂಗ್ ದ ಬ್ಯಾಕ್ಗ್ರೌಂಡ್. ಸೊ ಎಕ್ಸಾಮಲ್ಲಿ ಸೆಲೆಕ್ಟೆಡ್ ಎಂಪೈರ್ ಎಕ್ಸ್ಟೆಂಡೆಡ್ ಫ್ರಮ್ ವಿಚ್ ಪ್ಲೇಸ್ ಟು ವಿಚ್ ಪ್ಲೇಸ್, ದೇ ಆರ್ ನೆವರ್ ಗೋಯಿಂಗ್ ಟು ಫ್ರೇಮ್ ಅ ಕ್ವಶನ್. ಓಕೆ, ಅದು ಆ್ಯಕ್ಚುಲಿ ಬುಕ್ಕಲ್ಲಿ ಮಿಸ್ಸಿಂಗು ಇದೆ, ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಎಕ್ಸ್ಟ್ರಾ. ಕ್ಯಾಪಿಟಲ್ಸ್. ಸೊ ಸೆಲೆಕಿಯಾ ಆನ್ ದ ಟೈಗ್ರಿಸ್ ನಿಯರ್ ಬಾಗ್ದಾದ್. ಸೊ ಈ ಸೆಲೆಕ್ಟೆಡ್ ಎಂಪೈರ್ ಕ್ಯಾಪಿಟಲ್ ಯಾವುದಾಗಿತ್ತು? ಸೆಲೆಕಿಯಾ ಅನ್ನುವಂಥ ಪ್ಲೇಸು ಎಲ್ಲಿದೆ? ಇದು ಬಾಗ್ದಾದ್. ಅಂದರೆ ಮಾಡರ್ನ್ ಡೇ ಇರಾಕಲ್ಲಿದೆ. UPSC ಕೇಳಿಲ್ಲ, ಕೇಳಬಹುದು. ಸೊ ವೇರ್ ಇಸ್ ಸೆಲೆಕಿಯಾ ಪ್ರೆಸೆಂಟ್? ಈ ಹೆಸರು ಹೆಂಗೆ ಬಂತು? ಸೆಲೆಕಿಯಡ್ ಎಂಪೈರ್. ಸೆಲೆಕಿಯಾ ಅನ್ನೋಂಥ ಪ್ಲೇಸು ಆನ್ ದ ಟೈಗ್ರಿಸ್ ರಿವರ್ ನಿಯರ್ ಬಾಗ್ದಾದ್. ಓಕೆ, ನಿಯರ್ ಬಾಗ್ದಾದ್. ಸೊ ನೋಡಿದ್ದೀವಿ ನಾವು ನಿನ್ನೆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಮೆಸೊಪೊಟಾಮಿಯಾ ಅನ್ನೋಂಥ ರೀಜನ್. ಸೊ ಮೆಸೊಪೊಟಾಮಿಯಾ ರೀಜನ್ 2 ನದಿಗಳ ಮಧ್ಯದಲ್ಲಿ ಎಕ್ಸ್ಟೆಂಡ್ ಆಗುತ್ತೆ. ವಿಚ್ ಆರ್ ದ ರಿವರ್ಸ್? ಟೈಗ್ರಿಸ್ ಆ್ಯಂಡ್ ಯುಫ್ರೇಟ್ಸ್. ಓಕೆ, ಯುಫ್ರೇಟ್ಸ್. ಸೊ ಸ್ಟಾರ್ಟಿಂಗಲ್ಲಿ ಕ್ಯಾಪಿಟಲ್ ಸೆಲೆಕಿಯಾ ಆಗಿತ್ತು ಬಾಗ್ದಾದಲ್ಲಿ. ಮುಂದೆ ಆಂಟಿಓಕ್ ಆಯಿತು. ಸೊ ಆಂಟಿಓಕ್ ಎಲ್ಲಿದೆ? ಸೈರಿಯಾ. ಸೊ ಅಲ್ಲಿ ಕಿಂಗ್ ಇದ್ದವನು ಆಂಟಿಓಕಸ್ ಅನ್ನುವಂಥದ್ದು ಸೈರಿಯಾದವನು. ಆಂಟಿಓಕ್ ಅನ್ನುವಂಥ ಪ್ಲೇಸ್ ಇದ್ದಿದ್ದು ಎಲ್ಲಿ? ಸೈರಿಯಾದಲ್ಲಿ, ಮಾಡರ್ನ್ ಡೇ ಸೈರಿಯಲ್ಲಿ. ಸೊ ಇದು ನೆನಪಿಟ್ಕೊತೀರಾ, ಆಂಟಿಓಕ್, ಸೈರಿಯಾ. ಓಕೆ, ನೆಕ್ಸ್ಟ್ ಸೆಲೆಕಿಯಾ ಇದ್ದಿದ್ದು ನಿಯರ್ ಬಾಗ್ದಾದ್, ಮಾಡರ್ನ್ ಡೇ ಇರಾಕ್. ಓಕೆ, ಇರಾಕ್. ಸೊ ಇದು ಸೆಲೆಕ್ಟೆಡ್ ಡೈನೆಸ್ಟಿ ಕ್ಯಾಪಿಟಲ್ಸ್ ಆಗಿದ್ವು. ಸೊ ಬಿಗ್ಯಾನ್ ಟು ಡಿಕ್ಲೈನ್ ಆಫ್ಟರ್ 250 BC, ಫೈನಲಿ ಫೆಲ್ ಟು ರೋಮನ್ಸ್. ಓಕೆ, ಇದಿಷ್ಟು ಡೀಟೇಲ್ ಇನ್ಫಾರ್ಮೇಷನ್ ಬೇಡ, ಸುಮ್ಮನೆ ಬರ್ತೀನಿ ಅಷ್ಟೇ. ಆದರೆ ಸೆಲೆಕ್ಟೆಡ್ ಡೈನೆಸ್ಟಿ ಎಂಡ್ ಆಗಿದ್ದು ಯಾವಾಗ ಅಂದರೆ ರೋಮನ್ ಇನ್ವೇಷನಿಂದ. ಸೆಲೆಕ್ಟೆಡ್ ಡೈನೆಸ್ಟಿ ಎಂಡ್ ಆಗಿದ್ದು ಯಾವಾಗ? ರೋಮನ್ ಇನ್ವೇಷನಿಂದ. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವಾಗ ಚಂದ್ರಗುಪ್ತ ಮೌರ್ಯ ಸೆಲೆಕಸ್ ನಿಕೇಟರ್ನ ಸೋಲಿಸಿದಾಗ ವೆದರ್ ಸೆಲೆಕ್ಟೆಡ್ ಡೈನೆಸ್ಟಿ ವಿಲ್ ಎಂಡ್? ಇಟ್ ವಿಲ್ ನಾಟ್ ಎಂಡ್, ಇಟ್ ವಿಲ್ ಕಂಟಿನ್ಯೂ. ಕೆಲವೊಂದಿಷ್ಟು ಜಾಗದಲ್ಲಿ ಸೋಲಿಸಿ ಆ ಪ್ರದೇಶನ ವಶಕ್ಕೆ ಪಡ್ಕೋತಾನೆ. ಆದರೆ ಸೆಲೆಕ್ಟೆಡ್ ಡೈನೆಸ್ಟಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಮುಂದೆ ಸೆಲೆಕ್ಟೆಡ್ ಡೈನೆಸ್ಟಿ ಎಂಡ್ ಆಗಿದೆ ಯಾವಾಗ? ರೋಮನ್ ಇನ್ವೇಷನ್. ಸೊ ವೆದರ್ ಗ್ರೀಕ್ ಡೈನೆಸ್ಟಿ ಆ್ಯಂಡ್ ರೋಮನ್ ಬೋತ್ ಆಫ್ ದಮ್ ಆರ್ ಸೇಮ್? ದೇ ಆರ್ ಡಿಫರೆಂಟ್. ಸೊ ದಿಸ್ ಗ್ರೀಕ್ ಡೈನೆಸ್ಟಿ ಕೇಮ್ ಟು ಎನ್ ಎಂಡ್ through Roman invasion, but this point is not important for us. From our exam point of view, it's not important. Okay, it's not important. Diodotus. So, satrap of Bactria under Seleucids. So, satrap ಅನ್ನೋ term ನೋಡಿದ್ವ ಏನೇನು? Who introduced the satrapy system? Persians. Okay, Persians introduced the satrapy system. ಏನು satrapy system ಅಂದರೆ? ಒಂಥರ ನಾವು ಸ್ಟೇಟ್ಸ್ ಇದ್ದಂಗೆ. ಸೊ ಕರ್ನಾಟಕ ಒಂದು ಸತ್ರಪಿ, ಮಹಾರಾಷ್ಟ್ರ ಒಂದು ಸತ್ರಪಿ, ಆ ಥರ ಒಂದು ಸತ್ರಪಿ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಪರ್ಷಿಯನ್ಸ್. ಓಕೆ, ಸೊ ಆ ಥರ ಸತ್ರಪ್ ಆಫ್ ಬಕ್ಟೀರಿಯಾ ಅಂದರೆ, ಸತ್ರಪ್ ಅಂದರೆ ಒಂದು ಪ್ರಾವಿನ್ಸ್ ಇದ್ದಂಗೆ. ಪ್ರಾವಿನ್ಸ್ ಅಂದರೆ ಒಂದು ಪ್ರೆಸೆಂಟ್ ಸ್ಟೇಟ್ ಇದ್ದಂಗೆ. ಇಟ್ಸ್ ಲೈಕ್ ಸ್ಟೇಟ್. ಸೊ ಹೂ ವಾಸ್ ಸತ್ರಪ್? ಹೆಡ್ ಆಫ್ ದ ಪ್ರಾವಿನ್ಸ್. ಓಕೆ, ಅವ್ರನ್ನ ಗವರ್ನರ್ ಅಂತ ಕೂಡ ಕರಿತೀವಿ. ಸೊ ಡಿಯೋಡೋಟಸ್ ವಾಸ್ ಸತ್ರಪ್ ಆಫ್ ಬಕ್ಟೀರಿಯಾ ಅಂಡರ್ ಸೆಲೆಕ್ಯೂಡ್ಸ್. ಸೊ ಇಲ್ಲೇನು ನೋಡಿದ್ದಾರೆ, ಇದು ದೊಡ್ಡ ಪ್ರದೇಶ ಯಾವುದು? ಸೆಲೆಕ್ಟೆಡ್ ಡೈನೆಸ್ಟಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅಫ್ಘಾನಿಸ್ತಾನದಿಂದ ಸೈರಿಯಾವರೆಗೂ ದೊಡ್ಡ ಡೈನೆಸ್ಟಿ. ಸ್ಟಾರ್ಟಿಂಗ್ ಶುರು ಮಾಡಿದವರು ಯಾರು? ಸೆಲೆಕಸ್ ನಿಕೇಟರ್. ಆದರೆ ಮುಂದೆ ಸೆಲೆಕಸ್ ನಿಕೇಟರ್ ಹೋದ, ಮತ್ತೆ ಯಾವ ಬೇರೆ ರಾಜ ಬಂದ. ಓಕೆ, ಬೇರೆ ರಾಜ ಯಾರು ಬಂದರು? ಆಂಟಿಓಕಸ್ ಅಂತ ಬಂದ. ಜಸ್ಟ್ ಟ್ರೈ ಟು ಕನೆಕ್ಟ್ ದ ಥಿಂಗ್ಸ್. ಅಗೇನ್ ನಾಟ್ ಇಂಪಾರ್ಟೆಂಟ್, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಕನೆಕ್ಟ್. ಏನಂದರೆ ಸೆಲೆಕಸ್ ನಿಕೇಟರ್ ಸೆಲೆಕ್ಟೆಡ್ ಡೈನೆಸ್ಟಿನ ಸ್ಟಾರ್ಟ್ ಮಾಡ್ತಾನೆ. ಆದರೆ ಮುಂದೆ ಅವ್ನು ಡೆತ್ ಆದಮೇಲೆ ಯಾರೋ ಅನೇಕ ಬೇರೆ ಬೇರೆ ರೂಲರ್ಸ್ ಬರ್ತಾರೆ.
ಒಬ್ಬ ರೂಲರ್ ಯಾರು ಅಂದರೆ ಆಂಟಿಯೋಕಸ್ ಅಂತ. ಓಕೆ, ಆಂಟಿಯೋಕಸ್ ಅವನು ಸೈರಿಯಾದಿಂದ ರೂಲ್ ಮಾಡ್ತಾ ಇರ್ತಾನೆ ಸೆಲೆಕ್ಟೆಡ್ ಡೈನೆಸ್ಟಿನ. ರೂಲ್ ಮಾಡುವಾಗ ಅವನು ಒಬ್ಬನೇ ಎಲ್ಲ ಕಡೆ ರೂಲ್ ಮಾಡೋಕ್ಕಾಗಲ್ಲ, ಅವ್ನು ಕೆಲವೊಬ್ಬರು ಗವರ್ನರ್ಸ್ ಇರ್ತಾರೆ. ಅಂತ ಬಕ್ಟ್ರಿಯಾ ಅನ್ನೋವಂಥ ಪ್ರದೇಶದಲ್ಲಿ ಯಾರು ಗವರ್ನರ್ ಆಗಿರ್ತಾರೆ? ಡಿಯೋಡೋಟಸ್. ಓಕೆ, ಸೆಲೆಕ್ಟೆಡ್ ಡೈನೆಸ್ಟಿ ಮುಂದೆ ಬಂದು ಅದರ ರೂಲರ್ ಯಾರು? ಆಂಟಿಯೋಕಸ್ಸು. ಅಲ್ಲಿ ತುಂಬ ಪ್ರದೇಶಗಳಿರುತ್ತೆ. ಒಂದು ಪ್ರದೇಶನ ಆಳ್ವಿಕೆ ಮಾಡುವಂಥ ಜವಾಬ್ದಾರಿ ಆಂಟಿಯೋಕಸ್ ಯಾರಿಗೆ ಕೊಟ್ಟಿರ್ತಾನೆ? ಡಿಯೋಡೋಟಸ್ ಕೊಟ್ಟಿರ್ತಾನೆ. ಹಿ ವಾಸ್ ದ ಸತ್ರಪ್, ಹಿ ವಾಸ್ ದ ವಾಟ್? ಗವರ್ನರ್. ಓಕೆ, ಗವರ್ನರ್. ಬಿಕೇಮ್ ಇಂಡಿಪೆಂಡೆಂಟ್ ರೂಲರ್ ಆಫ್ ಬಕ್ಟ್ರಿಯಾ. ಸೊ ಡಿಯೋಡೋಟಸ್ ಏನು ಮಾಡ್ತಾನೆ? ಆ ಮೇನ್ ರಾಜ ಆಂಟಿಯೋಕಸ್ ಇರ್ತಾನೋ ಅವನ ವಿರುದ್ಧ ದಂಗೆ ಎದ್ದು ರಿಬೆಲ್ ಆಗ್ತಾನೆ. ಸೊ ರಿಬೆಲ್ ಆಗಿ ಏನು ಮಾಡ್ತಾನೆ? ಈ ಬಕ್ಟ್ರಿಯಾ ಪ್ರದೇಶನ ತನ್ನ ವಶದಲ್ಲಿ ತಗೋತಾನೆ. ಎಂಟೈರ್ ಸೆಲೆಕ್ಟೆಡ್ ಡೈನೆಸ್ಟಿನಲ್ಲ. ಓಕೆ, ಸೊ ಡಿಯೋಡೋಟಸ್ ವಿಲ್ ನಾಟ್ ಟೇಕ್ ದ ಎಂಟೈರ್ ಸೆಲೆಕ್ಟೆಡ್ ಡೈನೆಸ್ಟಿ. ಎಂಟೈರ್ ಸೆಲೆಕ್ಟೆಡ್ ಡೈನೆಸ್ಟಿ ಎಂಡ್ ಆಗೋದು ಯಾವಾಗ? ರೋಮನ್ ಇನ್ವೇಷನ್. ಸೊ ಈ ಸಣ್ಣ ಪಾರ್ಟು ಬಕ್ಟ್ರಿಯಾ ಅನ್ನೋವಂಥ ಪ್ರದೇಶನ ತನ್ನ ವಶದಲ್ಲಿ ತಗೊಂಡು ಅದನ್ನ ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಓಕೆ, ಸೊ ನೌ he became the founder of the Greco-Bactrian kingdom. Why Greco-Bactrian kingdom? Greek ಮೂಲದವನು ಒರಿಜಿನ್. ಸೊ ಇನ್ನೇನು ಡಿಯೋಡೋಟಸ್ ಇದಾನೋ ಒರಿಜಿನಲಿ ಫ್ರಮ್ ಗ್ರೀಕ್, ಆದರೆ he started ruling Bactria independently. ಓಕೆ, ಇಂಡಿಪೆಂಡೆಂಟ್ಲಿ. ನಾವು ಆಂಟಿಯೋಕಸ್ನ ಗ್ರೀಕೋ-ಬಕ್ಟ್ರಿಯನ್ ಕಿಂಗ್ ಅಂತ ಕರಿತೀವ? ಆಂಟಿಯೋಕಸ್ನ ಗ್ರೀಕೋ-ಬಕ್ಟ್ರಿಯನ್ ಕಿಂಗ್ ಅಂತ ಕರೆಯಲ್ಲ. ಸೆಲೆಕಸ್ ನಿಕೇಟರ್ನ ಗ್ರೀಕೋ-ಬಕ್ಟ್ರಿಯನ್ ಕಿಂಗ್ ಅಂತ ಕರಿತೀವ? ಕರೆಯಲ್ಲ. ಸೆಲೆಕಸ್ ನಿಕೇಟರ್ ಇರಲಿ, ಅಲೆಕ್ಸಾಂಡರ್ ಇರಲಿ, ಆಂಟಿಯೋಕಸ್ ಇರಲಿ, ಅವ್ರನ್ನ ನಾವು ಗ್ರೀಕ್ ಕಿಂಗ್ಸ್ ಅಂತ ಕರಿತೀವಿ. ಓಕೆ, ಗ್ರೀಕ್ ಕಿಂಗ್ಸ್ ಅಂತ ಕರಿತೀವಿ. ಅಥವಾ ಅಲೆಕ್ಸಾಂಡರ್ ಆದಮೇಲೆ ಬಂದಂಥವ್ರನ್ನ ಹೆಲೆನಿಸ್ಟಿಕ್ ಕಿಂಗ್ಸ್ ಅಂತ ಕರಿತೀವಿ. ಆದರೆ ವಿಲ್ ನಾಟ್ ಕಾಲ್ ದಮ್ ಎಸ್ ಗ್ರೀಕೋ-ಬಕ್ಟ್ರಿಯನ್. ಸೊ ಹೂ ವಾಸ್ ದ ಫಸ್ಟ್ ಗ್ರೀಕೋ-ಬಕ್ಟ್ರಿಯನ್ ಕಿಂಗ್? ಡಿಯೋಡೋಟಸ್. ಸೊ ಡಿಯೋಡೋಟಸ್ ವಾಸ್ ದ ಫಸ್ಟ್ ಗ್ರೀಕೋ-ಬಕ್ಟ್ರಿಯನ್ ಕಿಂಗ್ ಬಿಕಾಸ್ ಹಿ ವಾಸ್ ಆಫ್ ಗ್ರೀಕ್ ಒರಿಜಿನ್. ಗ್ರೀಕ್ ಮೂಲದವನು. ಅವನು ಎಲ್ಲಿ ರೂಲ್ ಮಾಡಕ್ಕೆ ಶುರು ಮಾಡ್ತಾನೆ? ಬಕ್ಟ್ರಿಯಾದಲ್ಲಿ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡಕ್ಕೆ ಶುರು ಮಾಡ್ತಾನೆ. ಸೊ ವೇರ್ ಇಸ್ ಬಕ್ಟ್ರಿಯಾ ಲೊಕೇಟೆಡ್? ಅಫ್ಘಾನಿಸ್ತಾನ್. ಓಕೆ, ಅಫ್ಘಾನಿಸ್ತಾನ್. ಸೊ ಬ್ರೇಕ್ ಅವೇ ಫ್ರಮ್ ಸೆಲೆಕ್ಟೆಡ್. ಅಂದರೆ ಸೆಲೆಕ್ಟೆಡ್ ಇಂದ ಸಣ್ಣ ಡೈನೆಸ್ಟಿಯನ್ನು ಎಸ್ಟಾಬ್ಲಿಷ್ ಆಗುತ್ತೋ ಇಟ್ ಇಸ್ ಅ ಬ್ರೇಕ್ ಅವೇ. ಅಂದರೆ ಕಂಪ್ಲೀಟ್ಲಿ ಸೆಲೆಕ್ಟೆಡ್ ಡೈನೆಸ್ಟಿನ ಅವ್ನ ಕಂಟ್ರೋಲ್ ತಗೊಳ್ಳಲ್ಲ. ಓಕೆ, ತಗೊಳ್ಳಲ್ಲ. ನೆಕ್ಸ್ಟ್, ಇವನು ಆ್ಯಕ್ಚುಲಿ ಇಂಪಾರ್ಟೆಂಟ್ ಅಲ್ಲ ಪರ್ಸನಾಲಿಟಿ. ಇಲ್ಲಿ ಯಾರು ಪರ್ಸನಾಲಿಟೀಸ್ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ವಿ ವಾಂಟ್ ಟು ಕನೆಕ್ಟ್ ಇಟ್. ಸೊ ಇಲ್ಲಿ ಏನು ಗೊತ್ತಾಯಿತು? ಬಕ್ಟ್ರಿಯಾದಲ್ಲಿ ಫಸ್ಟ್ ಇಂಡಿಪೆಂಡೆಂಟ್ ರೂಲರ್ ಯಾರಾದರೂ? Diodotus. So he was the first Greco-Bactrian king. Okay, Greco-Bactrian king. So Euthydemus, originally a satrap under Diodotus. ಸೊ ಇನ್ನು ಮತ್ತೊಬ್ಬ ಯಾರು ಹೆಸರು? ಯೂಥೆಡೆಮಸ್ ಅಂತ. ಯಾರ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ? ಡಿಯೋಡೋಟಸ್ ಅಂಡರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಎಕ್ಸಾಕ್ಟ್ಲಿ ಯಾವ ಪ್ರಾವಿನ್ಸ್ ರೂಲ್ ಮಾಡ್ತಾ ಇರ್ತಾನೆ ಅಷ್ಟು ಡೀಟೇಲ್ಡ್ ಬೇಡ. ಸೊ ಹಿ ವಾಸ್ ವರ್ಕಿಂಗ್ ಅಂಡರ್ ಡಿಯೋಡೋಟಸ್. ಓಕೆ, ಡಿಯೋಡೋಟಸ್ ವಾಸ್ ಅ ಗ್ರೀಕೋ-ಬಕ್ಟ್ರಿಯನ್ ಕಿಂಗ್. ಸೊ ಓವರ್ ಥ್ರೂ ಡಿಯೋಡೋಟಸ್ 2. ಇಲ್ಲಿ ನೋಡಿ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ಸ್ ಡಿಮ್ಯಾಂಡ್. ಇಲ್ಲಿ ಡಿಯೋಡೋಟಸ್ ಅಷ್ಟೇ ಮೆನ್ಷನ್ ಮಾಡಿದ್ದೀನಿ, ಇಲ್ಲಿ ಡಿಯೋಡೋಟಸ್ 2 ಅಂತ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಸೊ ಡೋಂಟ್ ಗೋ ಇನ್ ಟು ದ ಡೀಟೇಲ್ಸ್. ಸೊ ಒಬ್ಬ ಡಿಯೋಡೋಟಸ್ನ ಯೂಥೆಡೆಮಸ್ ಸೋಲಿಸಿ ಫೌಂಡೆಡ್ ಯೂಥೆಡೆಮಿಡ್ ಡೈನೆಸ್ಟಿ. ಓಕೆ, ಸೊ ಹಿ ವಾಸ್ ದ ಗ್ರೀಕ್ ಕಿಂಗ್ ಆಫ್ ಬಕ್ಟ್ರಿಯಾ. ಇಲ್ಲೇನು ಗೊತ್ತಿರಲಿ ಅಂದರೆ ಈ ಬಕ್ಟ್ರಿಯಾ ಅನ್ನೋದೇ ಪ್ರದೇಶ, ಆದರೆ ಅಲ್ಲಿ ಡಿಯೋಡೋಟಸ್ ಕಿಂಗ್ ಅಂದರೆ ಒಂದು ಲೈನೇಜ್ ಇರುತ್ತೆ, ಅವ್ರನ್ನ ಹೊರಗೆ ಹಾಕಿ ಇವ್ರ ಲೀನೇಜ್ ಬರುತ್ತೆ. ಈ ಫಾರ್ ಎಕ್ಸಾಂಪಲ್ ಮಗಧದಲ್ಲಿ ಏನು ನೋಡಿದ್ವಿ? ಸ್ಟಾರ್ಟಿಂಗಲ್ಲಿ ಇದ್ದು ಹರ್ಯಂಕ ಹೋಗಿ ಶಿಶುನಾಗ ಹೋಗಿ ನಂದಾಸ್, ಆಮೇಲೆ ಮೌರ್ಯನ್ಸ್. ಸೇಮ್ ಅದೇ ಥರ ಡಿಯೋಡೋಟಸ್ ಒಂದು ಲೀನೇಜ್ ಇತ್ತು, ಅವ್ರನ್ನ ಹೊರಗಡೆ ಹಾಕಿ ಹೊಸದಾಗಿ ಬರ್ತಾನೆ ಯಾರು? ಸೊ ದಿಸ್ ಡಿಯೋಡೋಟಸ್ ಫ್ಯಾಮಿಲಿ ವಾಸ್ ರಿಪ್ಲೇಸ್ಡ್ ಬೈ Euthydemus. Okay, Euthydemus. So Euthydemus, can we call him as a Greco-Bactrian king? He was also Greco-Bactrian king. Okay, Bactrian king. But okay, Greco-Bactrian king who defeated another Greco-Bactrian king, that is Diodotus. Okay, defeated but later recognized by Antiochus. So Antiochus yaru? Who is this Antiochus? Seleucid dynasty. ಓಕೆ, ಸೆಲೆಕ್ಟೆಡ್ ಡೈನೆಸ್ಟಿ ರೂಲರ್ ಯಾರ್ದಾರೋ ಆಂಟಿಯೋಕಸ್ಸು. ಸೊ ಅವನು ಯೂಥೆಡೆಮಸ್ನ ಸೋಲಿಸಿ ಅವ್ರು ಮತ್ತೆ ವಾಪಸ್ ಅವ್ನಿಗೆ ಏನೋ ಒಂದು ಪಟ್ಟ ಕೊಡ್ತಾನೆ. ನಾಟ್ ಇಂಪಾರ್ಟೆಂಟ್. ಓಕೆ, ದಿಸ್ ಮಚ್ ಡೀಟೇಲ್ ಇಸ್ ನಾಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಆಂಟಿಯೋಕಸ್ ಬಗ್ಗೆ ಸ್ವಲ್ಪ ಆ್ಯಡ್ ಮಾಡಿದ್ವಿ ನೋಡಿ. ಇಲ್ಲಿ ಇನ್ಫಾರ್ಮೇಷನ್ ಏನು ಗೊತ್ತಾಗುತ್ತೆ ಅಂದರೆ ಅಶೋಕನ್ ಕನೆಕ್ಟೆಡ್ ಇದೆ, ಅದಕ್ಕೆ ಇಂಪಾರ್ಟೆಂಟ್. ಆಂಟಿಯೋಕಸ್ ಹಿ ವಾಸ್ ಅ ಸೆಲೆಕ್ಟೆಡ್ ಎಂಪರರ್, ಫೇಲ್ ಟು ಸಬ್ಜುಗೇಟ್ ಯೂಥೆಡೆಮಸ್. ಸ್ಟಾರ್ಟಿಂಗಲ್ಲಿ ಸೋಲಿಸ್ತಾನೆ ಯೂಥೆಡೆಮಸ್ನ, ಆದರೆ ಕಂಪ್ಲೀಟ್ ಆಗಿ ಅವ್ರು ಸೋಲ್ಸೋಕ್ಕಾಗಲ್ಲ. ಡಿಫೀಟೆಡ್ ಇಂಡಿಯನ್ ಕಿಂಗ್ ಶುಭಗಸೇನ ನಿಯರ್ ಕಾಬುಲ್.
ಸೊ ಈ ಪಾಯಿಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಂಡಿಕೇಟ್ಸ್ ವೀಕ್ನಿಂಗ್ ಮೌರ್ಯನ್ ಸೆಂಟ್ರಲ್ ಅಥಾರಿಟಿ ಆಫ್ಟರ್ ಅಶೋಕ. ಅವರು ಅಶೋಕ ಎಂಪ್ರರ್ ಆಗಿದ್ದಾಗ ಹೆಚ್ಚು ಕಡಿಮೆ ನಾರ್ತ್ ವೆಸ್ಟರ್ನ್ ಪಾರ್ಟ್ ಎಲ್ಲ ಯಾರು ಕಂಟ್ರೋಲ್ ಇರುತ್ತೆ, ಅಂದರೆ ಮೌರ್ಯನ್ ಡೈನೆಸ್ಟಿ ಕಂಟ್ರೋಲ್ ಇರುತ್ತೆ. ಆದರೆ ಇಲ್ಲೊಬ್ಬ ಇಂಡಿಪೆಂಡೆಂಟ್ ಕಿಂಗ್ ಇದ್ದಾನೆ ಅಂದರೆ ಅರ್ಥ ಏನು, ಮೌರ್ಯನ್ ಡೈನೆಸ್ಟಿ ಹ್ಯಾಸ್ ಸ್ಟಾರ್ಟೆಡ್ ಬಿಕಮಿಂಗ್ ವೀಕ್. ಓಕೆ, ಹೀಗಾಗಿ ಅಲ್ಲಿ ಆ್ಯಂಟಿಓಕಸ್ ಬಂದು ಶುಭಾಗ ಸೇನಾನ ಸೋಲಿಸ್ತಾನೆ ಅನ್ನುವಂಥ ಒಂದು ಉದಾಹರಣೆ ಸಿಗುತ್ತೆ. ಓಕೆ, ಅಗೇನ್ ನಾಟ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಮೇನ್ಸಲ್ಲಿ ಬೇಕಾದ್ರೆ ಕೋಟ್ ಮಾಡೋದು, ಫ್ರಮ್ ಫಿಲ್ಮ್ಸ್ ಪಾಯಿಂಟ್ ಆಫ್ ವ್ಯೂ ನಾಟ್ ಇಂಪಾರ್ಟೆಂಟ್. ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಯು ಹೂ ವಾಸ್ ಶುಭಾಗ ಸೇನಾ, ವೇರ್ ವಾಸ್ ಹಿ ಕಿಲ್ಡ್, ಹೂ ಡಿಫೀಟೆಡ್ ಹಿಮ್. ನನ್ ಆಫ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ನನ್ ಆಫ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಡೆಮೆಟ್ರಿಯಸ್. ಓಕೆ, ನಾವು ಯುಥೇಡೆಮಸ್ ಬಗ್ಗೆ ಯಾಕೆ ಡಿಸ್ಕಸ್ ಮಾಡಿದ್ವಿ ಅಂದರೆ ಬಿಕಾಸ್ ವಿ ವಾಂಟೆಡ್ ಟು ಕನೆಕ್ಟ್ ಡೆಮೆಟ್ರಿಯಸ್ ಟು ವಾಟ್ ಗ್ರೀಕೋ ಬಕ್ಟ್ರಿಯನ್ ಕಿಂಗ್ಸ್. ಓಕೆ, ಆ ಕನೆಕ್ಷನ್ ಮಾಡೋದಕ್ಕೋಸ್ಕರ ಬೇಕಾಗಿತ್ತು, ಅದಕ್ಕೆ ನಾವು ಯುಥೇಡೆಮಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಡೆಮೆಟ್ರಿಯಸ್, ಹಿ ವಾಸ್ ಸನ್ ಆಫ್ ಯುಥೇಡೆಮಸ್, expanded into India, founded the Indo-Greek kingdom. This is important. ಓಕೆ, ಯಾವ ಟೆರಿಟರಿನ ತನ್ನ ವಶದಲ್ಲಿ ತೊಗೊಂಡ ಅದು ಇಂಪಾರ್ಟೆಂಟ್ ಅಲ್ಲ. ಇಂಡಿಯಾದಲ್ಲಿರುವಂಥ ಕೆಲವೊಂದಿಷ್ಟು ಪ್ರದೇಶನ ತನ್ನ ವಶಕ್ಕೆ ತೊಗೊಂಡು ಅಲ್ಲಿ ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಓಕೆ, ಸೊ ಹೀಸ್ ಕಾಲ್ಡ್ ಎಸ್ ಇಂಡೋ ಗ್ರೀಕ್ ಕಿಂಗ್. ಓಕೆ, ಇಂಡೋ ಗ್ರೀಕ್ ಕಿಂಗ್. ಸೊ ಇವಾಗ ಜಸ್ಟ್ ಸೂಪರ್ಫಿಷಿಯಲಿ ಕನೆಕ್ಟ್ ಮಾಡೋಣ, ಮಧ್ಯದಲ್ಲಿ ಬರುವಂಥ ಪರ್ಸೆಂಟೇಜ್ ಎಲ್ಲ ಇಗ್ನೋರ್ ಮಾಡೋಣ. ಹೂ ವಾಸ್ ದ ಫಸ್ಟ್ ಗ್ರೀಕ್ ಕಿಂಗ್ ಟು ಇನ್ವೇಡ್ ಇಂಡಿಯಾ? Alexander. Who was the first Greco-Bactrian, who established the Greco-Bactrian kingdom? Yes, Diodotus. Who established the Indo-Greek kingdom? Yes, Demetrius. So, ಇಷ್ಟು ಸೂಪರ್ಷಿಯಲ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ಅಲ್ಲಿ ಬೇರೆ ಏನು ಡಿಸ್ಕಸ್ ಮಾಡಿದ್ವು, ಯಾರ್ಯಾರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ? ಯುಥೇಡೆಮಸ್, ನಾಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಅದಕ್ಕಿಂತ ಮುಂಚೆ ಎಸ್ ಡಿಯೋಡೋಟಸ್ ಅವನು ಇದು ಎಸ್ಟಾಬ್ಲಿಷ್ ಮಾಡ್ತಾನಲ್ವ, ಯಾವುದು? ಗ್ರೀಕೋ ಬಕ್ಟ್ರಿಯನ್. ಹೀಗಾಗಿ ಅವನು ಇಂಪಾರ್ಟೆಂಟು. ಈ ಮೂರು ಪರ್ಸನಾಲಿಟೀಸ್ ಮೇಲೆ ಅಷ್ಟೇ ನೆನ್ಪೋಣ. ಫಸ್ಟ್ ಗ್ರೀಕ್ ಟು ಇನ್ವೇಡ್ ಇಂಡಿಯಾ ಅಲೆಕ್ಸಾಂಡರ್. ನೆಕ್ಸ್ಟ್ ಫಸ್ಟ್ ಗ್ರೀಕೋ ಬಕ್ಟ್ರಿಯನ್ ಕಿಂಗ್ ಡಿಯೋಡೋಟಸ್. ನೆಕ್ಸ್ಟ್ ಫಸ್ಟ್ ಇಂಡೋ ಗ್ರೀಕ್ ಕಿಂಗ್ ಡೆಮೆಟ್ರಿಯಸ್. ಓಕೆ, ಡೆಮೆಟ್ರಿಯಸ್. ಸೊ ಇಷ್ಟೊಂದು ಬೇಸಿಕ್ ಕ್ಲಾರಿಟಿ ಬಿಲ್ಡ್ ಆಯಿತು ಅನ್ಕೊಳ್ಳಿ, ದೆನ್ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಮೂವ್ ಫಾರ್ವರ್ಡ್. ಸೊ ಈ 200 BC ಎಲ್ಲ ತಲೆ ಕೆಡಿಸ್ಕೋಬೇಡಿ. ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಅ ಪೀರಿಯಡ್ ಆಫ್ ಪೋಸ್ಟ್ ಅಶೋಕ. ಅಶೋಕ ಆದಮೇಲೆ ನಡೆದಂಥ ಡೆವಲಪ್ಮೆಂಟ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಫೌಂಡರ್ ಆಫ್ ಇಂಡೋ ಗ್ರೀಕ್ ಕಿಂಗ್ಡಮ್ ಡೆಮೆಟ್ರಿಯಸ್ 2, ಫಸ್ಟ್ ನೋನ್ ಇಂಡೋ ಗ್ರೀಕ್ ಕಿಂಗ್ ಇನ್ ಇಂಡಿಯಾ. ಸೊ ಇಷ್ಟು ಡೆಪ್ತ್ ಬೇಡ, ಅದು ಡೆಮೆಟ್ರಿಯಸ್ 1, 2 ಅಂತ ಕೇಳಲ್ಲ. ಹೂ ವಾಸ್ ದ ಫಸ್ಟ್ ನೋನ್ ಇಂಡೋ ಗ್ರೀಕ್ ಕಿಂಗ್ ಇನ್ ಇಂಡಿಯಾ ಅಂದರೆ ಅದು ಡೆಮೆಟ್ರಿಯಸ್ 1 ಕೊಡಲಿ, 2 ಕೊಡಲಿ, 3 ಕೊಡಲಿ. ಓಕೆ, ಯಾವುದೇ ಕೊಟ್ಟರು ಆನ್ಸರ್ ವಿಲ್ ಬಿ ರೈಟ್. ಸೊ ಡೋಂಟ್ ಗೋ ಇಂಟು ಡೀಪರ್ ಆಸ್ಪೆಕ್ಟ್ಸ್. ಓಕೆ, ಸೊ ಇಂಡೋ ಗ್ರೀಕ್ ಈಸ್ ಈಕ್ವಲ್ ಟು ಆಫ್ ಶೂಟ್ ಆಫ್ ಗ್ರೀಕೋ ಬಕ್ಟ್ರಿಯನ್. ಓಕೆ, ಆಫ್ ಶೂಟ್ ಅಂದರೆ ಏನು? ಒಂದು ಗಿಡದ ಬ್ರಾಂಚ್ ಏನಿರುತ್ತೋ ಆ ಥರ ಇಟ್ಸ್ ಅನ್ ಆಫ್ ಶೂಟ್. ಸೊ ಇಂಡೋ ಗ್ರೀಕ್ ಕಿಂಗ್ಡಮ್ ವಾಸ್ ಅನ್ ಆಫ್ ಶೂಟ್ ಆಫ್ ಗ್ರೀಕೋ-ಬಕ್ಟ್ರಿಯನ್. ಸೊ ಗ್ರೀಕೋ-ಬಕ್ಟ್ರಿಯನ್ ಯಾರ ಕಂಟ್ರೋಲ್ ಇತ್ತು? ಯುಥೇಡೆಮಸ್ ಮಗ ಯಾರು? ಡೆಮೆಟ್ರಿಯಸ್. ಸೊ ಅವರಿಂದ ಶುರು ಆದಿದ್ದು ಇಂಡೋ ಗ್ರೀಕ್ ಕಿಂಗ್ಡಮ್. ಓಕೆ, ಇಂಡೋ ಗ್ರೀಕ್ ಕಿಂಗ್ಡಮ್. ನೆಕ್ಸ್ಟ್, ಇಂಡೋ ಗ್ರೀಕ್ ಕಾಯಿನೇಜ್ distinguished by fine artistry and bilingual coins. Demetrius, square coins, Greek on upwards, Kharoshti on the reverse, not important. ಇಲ್ಲಿ ಯಾವ ಥರ ನೆನ್ಪಿಡ್ತೀರಾ ಅಂದರೆ, ಸೊ ಇಂಡೋ ಗ್ರೀಕ್ ಕಿಂಗ್ಸ್ಗೆ ಕಾಯಿನೇಜ್ ಬಗ್ಗೆ ಗೊತ್ತಿತ್ತಾ ಇಲ್ಲ, ಕಾಯಿನ್ಸ್ ಯೂಸ್ ಮಾಡ್ತಾ ಇದ್ರು. ಓಕೆ, ಸೊ ಸ್ಕ್ವೇರ್ ಕಾಯಿನ್ಸ್ ಇಷ್ಟೆಲ್ಲ ಡೀಟೇಲ್ ಏನು ಫೋಕಸ್ ಮಾಡಲ್ಲ, ನಾಟ್ ಇಂಪಾರ್ಟೆಂಟ್. ದೇ ಯೂಸ್ಡ್ ಕಾಯಿನ್ಸ್. ಓಕೆ, ದೇ ಯೂಸ್ಡ್ ಕಾಯಿನ್ಸ್. ಸೊ ಯವನಾಸ್ ಆಗಲೇ ಬೈತು, ಮತ್ತೊಂದು ರಿಪೀಟ್ ಆಗಿದೆ. ಸೊ ಹೂ ಆರ್ ಯವನಾಸ್? ಈ ಇಂಡಿಯನ್ ಸೋರ್ಸ್ ಗ್ರೀಕ್ಸ್. ಓಕೆ, ಸೊ ದೇ ಇನ್ಕ್ಲೂಡ್ ಗ್ರೀಕೋ-ಬಕ್ಟ್ರಿಯನ್ಸ್. So whether Yavanas include Greco-Bactrians? Yes. Who established Greco-Bactrian dynasty? Diodotus. Okay. Next, whether Indo-Greeks are called as Yavanas? Yes. Who was the first Indo-Greek king? Demetrius. Okay. And other Greeks in India. So Yavanas ಅನ್ನೋದು ಕಾಮನ್ ಟರ್ಮು, ಕೇಳ್ಬೋದು ಎಕ್ಸಾಂಪಲಿ, ಹೂ ಇಸ್ ಯವನ ಅಂತ. ನೆಕ್ಸ್ಟ್, ಸೊ ಯವನ ಇನ್ವೇಷನ್ಸ್ ಇನ್ ಟು ಇಂಡಿಯಾ ಜನರಿಕ್ ಇದೆ. ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಥಿಂಕ್ ಮಾಡೋಣ. ಸೊ ಇನ್ವೇಡೆಡ್ ಅಯೋಧ್ಯ, ಸಾಕೇತ. ಸೊ ಅಯೋಧ್ಯೆಗೆ ಮತ್ತೊಂದು ಹೆಸರೇನು? ಸಾಕೇತ. ನಾಳೆ ಎಕ್ಸಾಂಪಲ್ ಕೇಳ್ಬೋದು. ಸೊ ವೇರ್ ಇಸ್ ಸಾಕೇತ ಲೊಕೇಟೆಡ್ ಇನ್ ದ ಮಾಡರ್ನ್ ಇಂಡಿಯನ್ ಸ್ಟೇಟ್? ಉತ್ತರ ಪ್ರದೇಶ್. ಓಕೆ, ಉತ್ತರ ಪ್ರದೇಶ್. ಆ್ಯಂಡ್ ಮಗಧ. ಓಕೆ, ಆ್ಯಂಡ್ ಮಗಧ ಕುಡ್ ನಾಟ್ ರಿಟರ್ನ್ ಕಾನ್ಕ್ವೆಸ್ಟ್ ಡ್ಯೂ ಟು ಇಂಟರ್ನಲ್ ಡಿಸೆನ್ಷನ್ಸ್. ಸೊ ಇವ್ರೇನು ಇನ್ವೇಡ್ ಮಾಡ್ತಾ ಬರ್ತಾರೋ ಸಾಕೇತನ ತಮ್ಮ ಕಂಟ್ರೋಲ್ ತೊಗೋತಾರೆ, ಆಮೇಲೆ ಮಗಧನೂ ತಮ್ಮ ಕಂಟ್ರೋಲ್ ತೊಗೋತಾರೆ. ಅದು ತೊಗೊಂಡಾದ್ಮೇಲೆ ಆಮೇಲೆ ಅದ್ರ ರಿಟೈನ್ ಮಾಡ್ಕೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಮಧ್ಯೆ ಜಗಳಕ್ಕೆ ಶುರು ಮಾಡಿ ಅದನ್ನ ವಾಪಸ್ ಬಿಟ್ಬಿಟ್ಟು ಹೋಗ್ತಾರೆ. ಓಕೆ, ಇಲ್ಲಿ ಸ್ಪೆಸಿಫಿಕಲಿ ಯಾವ ಯವನ? ಗ್ರೀಕೋ-ಬಕ್ಟ್ರಿಯನ್ಸು, ಇಂಡೋ ಗ್ರೀಕ್ಸು? ದೇ ಆರ್ ಸ್ಪೀಕಿಂಗ್ ಅಬೌಟ್ ಇಂಡೋ ಗ್ರೀಕ್ಸ್.
ಯಾರು ಭಾರತ ಮೇಲೆ ಅಟ್ಯಾಕ್ ಮಾಡಿ ಒಳಗಡೆ ಬರ್ತಾರೋ ದೇ ಆರ್ ಸ್ಪೀಕ್ ಅಬೌಟ್ ಇಂಡೋ ಗ್ರೀಕ್ಸ್, ಬಟ್ ವಿ ಆರ್ ನಾಟ್ ವರಿಡ್ ಅಬೌಟ್ ಇಟ್. ಓಕೆ, ವಿ ಆರ್ ನಾಟ್ ವರಿಡ್ ಅಬೌಟ್ ಇಟ್. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ್ದು ಥಿಂಕ್ ಮಾಡೋರೆ. ಸೊ ವೇರ್ ಇಸ್ ಸಾಕೇತ ಲೊಕೇಟೆಡ್? ಉತ್ತರ ಪ್ರದೇಶ್. ಸೊ ಅಯೋಧ್ಯೆ ವಾಸ್ ಕಾಲ್ಡ್ ಎಸ್ ಸಾಕೇತ. ಅಷ್ಟು ಗೊತ್ತಿರ ಸಾಕು. ಸೊ ಯವನಾಜು ಮಗಧ ಇನ್ವೇಡ್ ಮಾಡಿದ್ರೆ ಇಲ್ಲ, ಈ ಥರ ಕ್ವಶನು ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್. UPSC ಯಾವ ಥರ ಫೋಕಸ್ ಮಾಡುತ್ತೆ ಅಂದರೆ, ಮಗಧನ ಇನ್ವೇಡ್ ಮಾಡಿ ಅಲ್ಲಿ ಏನಾದರೂ ಹೊಸ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡಿದರೆ ದಟ್ ವುಡ್ ಹ್ಯಾವ್ ಬಿಕಮ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಬಟ್ ಆ ಥರ ಆಗಿಲ್ಲ, ಸೊ ವಿಲ್ ನಾಟ್ ಫೋಕಸ್. ಓಕೆ, ನೆಕ್ಸ್ಟ್ ಲ್ಯಾಂಡ್ ಸೀಡೆಡ್ ಟು ಪುಷ್ಯಮಿತ್ರ ಶುಂಗ ಆಫ್ಟರ್ ಮೌರ್ಯಾಸ್. ಸೊ ಏನು ಗೊತ್ತಾಗುತ್ತಾರೆ, ಯವನಾಜು ಇಂಡೋ ಗ್ರೀಕ್ಸು ಕೆಲವೊಂದಿಷ್ಟು ಭೂಮಿನ ಯಾರಿಗೆ ಬಿಟ್ಕೊಡ್ತಾರೆ? ಪುಷ್ಯಮಿತ್ರ ಶುಂಗ. ಸೊ ಪುಷ್ಯಮಿತ್ರ ಶುಂಗ ನಾವು ಏನೇನು ನೋಡಲಿಲ್ಲ, ಆದರೆ ಮೌರ್ಯನ್ ಡೈನೆಸ್ಟಿ ಎಂಡ್ ಆದಮೇಲೆ ಸ್ಟಾರ್ಟ್ ಆಗುವಂಥ ಡೈನೆಸ್ಟಿನೇ ಶುಂಗ ಡೈನೆಸ್ಟಿ. ಓಕೆ, ಶುಂಗ ಡೈನೆಸ್ಟಿ. ಆ ಶುಂಗ ಡೈನೆಸ್ಟಿ ಫೌಂಡ್ರಿ ಯಾರು ಅಂದರೆ ಪುಷ್ಯಮಿತ್ರ ಶುಂಗ. ಓಕೆ, ಸೊ ಕೆಲವೊಂದಿಷ್ಟು ಭೂಮಿನ ಯವನಾಜು ಅವ್ರೇನು ಪಡ್ಕೊಂಡಿರ್ತಾರೋ ಅದನ್ನ ಯಾರಿಗೆ ಬಿಟ್ಕೊಡ್ತಾರೆ? ಪುಷ್ಯಮಿತ್ರ ಶುಂಗ ಬಿಟ್ಕೊಡ್ತಾರೆ. ಓಕೆ, ಸೊ ವೆದರ್ ಪುಷ್ಯಮಿತ್ರ ಶುಂಗ ಡೈನೆಸ್ಟಿ ವಾಸ್ ಅ ಕಂಟೆಂಪ್ರರಿ ಆಫ್ ಯವನಾಸ್, ವೆದರ್ ಕಂಟೆಂಪ್ರರಿ ಆಫ್ ಇಂಡೋ ಗ್ರೀಕ್ಸ್? ಎಸ್, ಅಷ್ಟು ಸೂಪರ್ಫಿಷಿಯಲ್ ನೆನ್ಪಿಟ್ಬಿಡ್ತೀರ. ನೆಕ್ಸ್ಟ್ ಡಿಕ್ಲೈನ್ ಆಫ್ ಬಕ್ತ್ರಿಯಾ. ಸೊ ಬಕ್ತ್ರಿಯಾ ಡಿಕ್ಲೈನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಇಂಪಾರ್ಟೆಂಟ್, ಯಾಕಂದರೆ ಬಕ್ತ್ರಿಯಾ ಇರೋದು ಪ್ರೆಸೆಂಟ್ ಅಫ್ಘಾನಿಸ್ತಾನಲ್ಲಿ. ಈಗ UPSC ಫೋಕಸ್ ಮಾಡಲ್ಲ. ಸೊ ವಾಟ್ ವಿ ಶಲ್ ರಿಟರ್ನ್ ಹಿಯರ್ ಇಸ್ ಬಕ್ತ್ರಿಯಾ ಇಸ್ ಲೊಕೇಟೆಡ್ ಇನ್ ಅಫ್ಘಾನಿಸ್ತಾನ್. ಅಷ್ಟು ಗೊತ್ತಿರ ಸಾಕು. ಬಕ್ತ್ರಿಯಲ್ಲಿ ಸೊ ಇಂಡೋ ಅಂದ್ರೆ ಏನು ಸಾಮ್ರಾಜ್ಯ ಇರುತ್ತೋ ಗ್ರೀಕೋ ಬಕ್ತ್ರಿಯನ್ಸು, ದೇ ಲೂಸ್ ಇಟ್ ಟು ಪಾರ್ಥಿಯನ್ಸ್ ಆ್ಯಂಡ್ ಶಾಕಾಸ್. ಮೊದಲು ಪಾರ್ಥಿಯನ್ಸ್ ಬರ್ತಾರೆ, ಆಮೇಲೆ ಶಾಕಾಸ್ ಬರ್ತಾರೆ. ಅವ್ರ ಬಗ್ಗೆ ಮತ್ತೆ ಮುಂದೆ ನೋಡೋಣ. ಇಟ್ಸ್ ನಾಟ್ ಇಂಪಾರ್ಟೆಂಟ್. ಡಿಕ್ಲೈನ್ ಆಫ್ ಬಕ್ತ್ರಿಯಾ ಟು ಪಾರ್ಥಿಯನ್ಸ್ ಆ್ಯಂಡ್ ಶಾಕಾಸ್ ನಾಟ್ ಇಂಪಾರ್ಟೆಂಟ್ ಫ್ರಮ್ ಅವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯವನಾಸ್ ಕಂಟಿನ್ಯೂಡ್ ರೂಲ್ ಇನ್ ಅಫ್ಘಾನಿಸ್ತಾನ್ ಆ್ಯಂಡ್ ನಾರ್ತ್ ವೆಸ್ಟರ್ನ್ ಇಂಡಿಯಾ. ಅಂದರೆ ಬಕ್ತ್ರಿಯಾನ ಪಾರ್ಥಿಯನ್ಸ್ ತಮ್ಮ ವಶಕ್ಕೆ ತೊಗೊಂಡ ಮೇಲೆ ಕೂಡ ಅಲ್ಲೇ ಎಂಡ್ ಆಗಲ್ಲ, ಯವನಾಜು ಮತ್ತೆ ಕಂಟಿನ್ಯೂ ರೂಲ್ ಮಾಡ್ತಾರೆ ಅಂತ. ಓಕೆ, ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ನಾಟ್ ಇನ್ಫಾರ್ಮೇಷನ್, ನಾಟ್ ಇಂಪಾರ್ಟೆಂಟ್. ಓಕೆ, ನಾಟ್ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್, ಮಿನಾಂಡರ್. ಓಕೆ, ಸೊ ಮಿನಾಂಡರ್ ದ ಮೋಸ್ಟ್ ಫೇಮಸ್ ಇಂಡೋ ಗ್ರೀಕ್ ಕಿಂಗ್. ಮೋಸ್ಟ್ ಫೇಮಸ್ ಇಂಡೋ ಗ್ರೀಕ್ ಕಿಂಗ್. ಹೂ ವಾಸ್ ದ ಫಸ್ಟ್ ಇಂಡೋ ಗ್ರೀಕ್ ಕಿಂಗ್? ಇಂಡೋ ಗ್ರೀಕ್ ಕಿಂಗ್ ಡೆಮೆಟ್ರಿಯಸ್. ಓಕೆ, ಹೂ ವಾಸ್ ದ ಫಸ್ಟ್ ಗ್ರೀಕೋ ಬ್ಯಾಕ್ಟ್ರಿಯನ್ ಕಿಂಗ್? Diodotus. Who was the first Greek king? Alexander. So he was the most famous Indo-Greek king. Coins found across Kabul, Indus Valley to western Uttar Pradesh. ಅವನೊಬ್ಬ ಫೇಮಸ್ ರೂಲರ್ ಆಗಿದ್ದ ಅಂತ ನಮಗೆ ಹೇಗೆ ಗೊತ್ತಾಯಿತು? ಹೌ ಡಿಡ್ ವಿ ಕಮ್ ಟು ನೋ ದಟ್ ಮೆನಾಂಡರ್ ವಾಸ್ ಅ ಫೇಮಸ್ ಕಿಂಗ್? ಯಾಕಂದರೆ ಅವನ ಟೈಮಲ್ಲಿ ಇದ್ದಂಥ ಕಾಯಿನ್ಸ್ಗಳು ಈಗಲೂ ಕೂಡ ಸಿಗುತ್ತೆ. ಓಕೆ, ಅಲ್ಲಿ ಸಿಕ್ಕಿದೆ, ಪ್ರೂಫ್ ಸಿಕ್ಕಿದೆ. ಎಲ್ಲಿ ಸಿಕ್ಕಿದೆ? ಕಾಬೂಲಲ್ಲಿ ಸಿಕ್ಕಿದೆಯಾ, ಇಂಡಸ್ಸಲ್ಲಿ ಸಿಕ್ಕಿದೆಯಾ? ನಾಟ್ ಇಂಪಾರ್ಟೆಂಟ್. ಓಕೆ, ಸೊ ಕಾಬೂಲ್ ಇಂಡಸ್ಸಿಂದ ವೆಸ್ಟರ್ನ್ ಉತ್ತರ ಪ್ರದೇಶ ಹೋಗು, ಅಂದರೆ ದೊಡ್ಡ ಸಾಮ್ರಾಜ್ಯ ಇತ್ತು ಒಂದು. ಓಕೆ, ಮಿಯಾಂಡರ್ ಟೈಮಲ್ಲಿ. ಸೊ ಮಿನಾಂಡರ್ಗೆ ಮತ್ತೊಂದು ಹೆಸರು ಇತ್ತು, ಮಿಲಿಂದ ಅಂತ. ಓಕೆ, ಮಿಲಿಂದ. ಯಾವ ಸೆಂಚುರಿ ಎಕ್ಸಾಕ್ಟ್ಲಿ ನಾಟ್ ಇಂಪಾರ್ಟೆಂಟ್. ಓಕೆ, 165 to 130 BC ಅಂತ ಏನು ಕೊಟ್ಟಿದ್ದಾರೋ ಎಕ್ಸಾಕ್ಟ್ಲಿ ನಾಟ್ ಇಂಪಾರ್ಟೆಂಟ್. ಸೆಕೆಂಡ್ ಸೆಂಚುರಿ ಬೇಕಾದ್ರೆ ಬರ್ಕೊಂಬಿಡಿ. ಸೆಕೆಂಡ್ ಸೆಂಚುರಿ BC. ಸೆಕೆಂಡ್ ಸೆಂಚುರಿ. ನೆಕ್ಸ್ಟ್ ವಿಲ್ ಕಮ್ ಅಕ್ರಾಸ್ ಇಟ್. ರೇಡೆಡ್ ಗ್ಯಾಂಗೆಟಿಕ್ ಪ್ಲಾನ್ ವಿತ್ ಪಾಂಚಾಲ ಆ್ಯಂಡ್ ಮಥುರಾ ಕಿಂಗ್ಸ್ ನಾಟ್ ಇಂಪಾರ್ಟೆಂಟ್. ಓಕೆ, ಆದರೆ ಗ್ಯಾಂಗೆಟಿಕ್ ಪ್ಲೇನ್ ವಿತ್ ಪಾಂಚಾಲ ಆ್ಯಂಡ್ ಮಥುರಾ ಕಿಂಗ್ಸ್ ಬೇಡ. ಗ್ಯಾಂಗೆಟಿಕ್ ಪ್ಲೇನ್ ಅಂದರೆ ಈ ಪ್ರದೇಶವನ್ನು, ಎಷ್ಟೋ ಒಂದು ಪ್ರದೇಶನ ಅವನೇನು ಮಾಡ್ತಾನೆ? ಕ್ಯಾಪ್ಚರ್ ಮಾಡ್ತಾನೆ. ಓಕೆ, ಕ್ಯಾಪ್ಚರ್ ಮಾಡ್ತಾನೆ. ಕರವೇಲ ಕುಡ್ ನಾಟ್ ಸ್ಟಾಪ್ ಹಿಮ್. ಸೊ ಕರವೇಲ ಕಿಂಗ್ ಬಗ್ಗೆ మనం ನೋಡೋದು ಗೊತ್ತಾ? ಸೊ ಕರವೇಲ ಕಿಂಗ್ ಯಾವ ಕರವೇಲ ಕಿಂಗ್? ಒಡಿಸ್ಸಾ. ಓಕೆ, ಕರವೇಲ ಕಿಂಗ್ ಎಲ್ಲಿ? ಒಡಿಸ್ಸಾ. ಸೊ ಇಲ್ಲಿ ಒಡಿಸ್ಸಾದಲ್ಲಿ ಇದ್ದಂಥ ಕರವೇಲ ಕಿಂಗು ಅವನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾರನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ? ಮಿನಾಂಡರ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಆದರೆ ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್? ಇಂಡೋ ಗ್ರೀಕ್ ಡೈನೆಸ್ಟಿ ಎಕ್ಸ್ಟೆಂಡೆಡ್ ಆಸ್ ಫಾರ್ ಆಸ್ ಒಡಿಸ್ಸಾ. ಅರೆ ಇಂಡೋ ಗ್ರೀಕ್ ಡೈನೆಸ್ಟಿ ಒಡಿಸ್ಸಾವರೆಗೂ ಒಂದು ಟೈಮಲ್ಲಿ ಎಕ್ಸ್ಟೆಂಡ್ ಆಗಿತ್ತು. ಎಷ್ಟು ವರ್ಷ ಇತ್ತು ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ಇಟ್ ಎಕ್ಸ್ಟೆಂಡೆಡ್ ಅಪ್ ಟು ಒಡಿಸ್ಸಾ. ಸೊ ಒಡಿಸ್ಸಾವರೆಗೂ ಇಂಡೋ ಗ್ರೀಕ್ ಡೈನೆಸ್ಟಿ ಅಂಡರ್ ಮೆನಾಂಡರ್ಸ್ ಲೀಡರ್ಶಿಪ್ ಎಕ್ಸ್ಟೆಂಡ್ ಆಗಿತ್ತು ಅನ್ನೋದಕ್ಕೆ ಪ್ರೂಫ್ ಏನಿದೆ? ಹತ್ತಿಗುಂಪ ಇನ್ಸ್ಕ್ರಿಪ್ಷನ್. ಎಲ್ಲಿ? ಒಡಿಸ್ಸಾದಲ್ಲಿ. ಸೊ ಯಾವ ಹಿಲ್ ರೇಂಜ್ ಮೇಲೆ? ಎಸ್ಟರ್ಡೇ ವಿ ಸಾ ವಿಚ್ ಪರ್ಟಿಕ್ಯುಲರ್ ಹಿಲ್ ರೇಂಜ್? ಉದಯಗಿರಿ. ಓಕೆ, ಉದಯಗಿರಿ ಹಿಲ್ಸ್ ಎಕ್ಸಾಂಪಲ್ ಅವರು ಕರವೇಲವರೆಗೂ ಅವ್ರದ್ದು ಏನು ಒಡಿಸ್ಸಾವರೆಗೂ ಅವ್ರದ್ದು ಎಕ್ಸ್ಟೆನ್ಷನ್ ಆಗಿತ್ತು. ಓಕೆ, ಒಡಿಸ್ಸಾವರೆಗೂ ಎಕ್ಸ್ಟೆನ್ಷನ್ ಆಗಿತ್ತು. ಸೊ ಕರವೇಲ. ನೆಕ್ಸ್ಟ್ ಕರವೇಲ ಇಂಪಾರ್ಟೆಂಟ್. ಹಿ ವಾಸ್ ಅ ಜೈನ್ ಕಿಂಗ್. ಇದು ಕೂಡ ಇಂಪಾರ್ಟೆಂಟ್. ಓಕೆ, ಅಟ್ಯಾಕ್ಟ್ ಪಾಟಲಿಪುತ್ರ ಬಟ್ ರಿಟ್ರೀಟೆಡ್. ಪಾಟ್ಲಿಪುತ್ರ ಮೇಲೆ ಅಟ್ಯಾಕ್ ಮಾಡಿ ತಾನು ವರ್ಷದಲ್ಲಿ ತೊಗೊಂಡು ಮತ್ತೆ ವಾಪಸ್ ಅವನು ಬಿಟ್ಬಿಡ್ತಾನೆ. ಓಕೆ, ವಾಪಸ್ ಕೊಟ್ಬಿಡ್ತಾನೆ. ಸೊ ಇಂಥ ಡೀಟೇಲ್ ಇನ್ಫಾರ್ಮೇಷನ್ UPSC ಫೋಕಸ್ ಮಾಡಲ್ಲ. ಓಕೆ, ರಿಮೆಂಬರ್ಡ್ ಇನ್ ಮಿಲಿಂದ ಪನಹ ಡೈಲಾಗ್ ವಿತ್ ಬುದ್ಧಿಸ್ಟ್ ಮಂಕ್ ನಾಗಸೇನ.
ಓಕೆ. ಸೊ ಇದ್ರ ಮೇಲೆ ಯು ಪಿ ಎಸ್ ಸಿ 30 ವರ್ಷದಲ್ಲಿ 2 ಸತಿ ಕ್ವಶನ್ ಕೇಳಿದೆ. ಸೊ 2022 ಅಲ್ಲಿ 23 ಅಲ್ಲಿ ಒಂದ್ಸತಿ ಕೇಳಿದೆ, ಅದಕ್ಕಿಂತ ಮುಂಚೆ ಕೂಡ ಕೇಳಿದೆ. ಸೊ ಅಲ್ಲಿ 2 ಸತಿ ಕನ್ಫ್ಯೂಷನ್ ಮಾಡಿದ್ದಾರೆ. ಸೊ ಇನ್ ಮಿಲಿಂದ ಪನಹ ಇಟ್ ವಾಸ್ ಅ ಕನ್ವರ್ಸೇಷನ್ ಬಿಟ್ವೀನ್ ಮಿಲಿಂದ ಆ್ಯಂಡ್ ಹೂಮ್, ನಾಗಸೇನ, ಮತ್ತೊಂದು ಕಡೆ ನಾಗಾರ್ಜುನ ಅಂತ ಕೊಟ್ಟಿದ್ದಾರೆ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ನಾಗಸೇನ. ಸೊ ನೋಡಿ ಇದ್ರ ಮೇಲೆ ಗೊತ್ತಾಗುತ್ತೆ ಯು ಪಿ ಎಸ್ ಸಿ ಡಿಮ್ಯಾಂಡ್ ಏನಿದೆ ಅಂತ. ಸೊ ದೇ ಆರ್ ಫೋಕಸಿಂಗ್ ಆನ್ ಅ ವೆರಿ ಇಂಪಾರ್ಟೆಂಟ್ ಇಂಡೋ ಗ್ರೀಕ್ ಕಿಂಗ್. ಸೊ ಹೂ ವಾಸ್ ದ ಫೌಂಡರ್ ಆಫ್ ದ ಇಂಡೋ ಗ್ರೀಕ್ ಕಿಂಗ್ಡಮ್? ಇಂಡೋ ಗ್ರೀಕ್ ಕಿಂಗ್ಡಮ್ ಡೆಮೆಟ್ರಿಯಸ್. ಡೆಮೆಟ್ರಿಯಸ್ ಮೇಲೆ ಒಂದು ಸತಿನೂ ಒಂದು ಕ್ವಶನ್ ಕೇಳ. ದೇ ಆರ್ ನೆವರ್ ಆಸ್ಕ್ಡ್ ಇವನ್ ಅ ಸಿಂಗಲ್ ಕ್ವಶನ್ ಆನ್ ಡೆಮೆಟ್ರಿಯಸ್, ಬಟ್ ದೇ ಆರ್ ಆಸ್ಕ್ಡ್ 2 questions ಆನ್ ಮಿನಾಂಡರ್. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಯು ಪಿ ಎಸ್ ಸಿಸ್ ಪರ್ಸ್ಪೆಕ್ಟಿವ್, ವಾಟ್ ದೇ ಆರ್ ಫೋಕಸಿಂಗ್, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ದೊಡ್ಡದೊಂದು ಸಾಮ್ರಾಜ್ಯ ಇಂಡೋ ಗ್ರೀಕ್ ಕಿಂಗ್ ಒಬ್ಬ ಯಾವನ್ನ ಎಸ್ಟಾಬ್ಲಿಷ್ ಮಾಡ್ದ ಅಂದರೆ ಅದು ಮೆನಾಂಡರ್. ಓಕೆ. ಇಟ್ ಎಕ್ಸ್ಟೆಂಡೆಡ್ ಇನ್ ಟು ಗಂಗಾ ಪ್ಲೇನ್ಸ್, ಇಟ್ ಎಕ್ಸ್ಟೆಂಡೆಡ್ ಟು ಒಡಿಸ್ಸಾ. ಓಕೆ. ಥ್ರೂ ಹತ್ತಿಗುಂಪ ಇನ್ಸ್ಕ್ರಿಪ್ಷನ್ ವಿಲ್ ಕಮ್ ಟು ನೋ. ಓಕೆ. ಸೊ ಹೀಗಾಗಿ ಅವನ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಮಿಲಿಂದ ಪನಹ. ಓಕೆ. ಮಿಲಿಂದ ಪನಹ, ನಾಗಸೇನ ಆಮೇಲೆ ಮಿಲಿಂದ ಇಬ್ಬರ ಮಧ್ಯದಲ್ಲಿ ಆಗುವಂಥ ಒಂದೇನು ಕನ್ವರ್ಷನ್ ಇದೆಯೋ ಅದನ್ನ ಮಿಲಿಂದ ಪನಹ ಅಂತ ಒಂದು ಬುಕ್ ರೂಪದಲ್ಲಿ ನಾವು ಕಾಣ್ತೀವಿ. ಓಕೆ. ಸೊ ಎಕ್ಸಾಮಲ್ಲಿ ಯಾವ ಥರ ಕೇಳ್ಬೋದು? ಮಿಲಿಂದ ವಾಸ್ ಅ ಕಂಟೆಂಪ್ರರಿ ಆಫ್ ಬುದ್ಧ. ಟ್ರೂ ಆರ್ ಫಾಲ್ಸ್? ಫಾಲ್ಸ್. ಬಿಕಾಸ್ ಬುದ್ಧ ಎಕ್ಸಿಸ್ಟೆಡ್ ಇನ್ 6th century, 6ನೇ ಶತಮಾನ, 6th century BC ಯಲ್ಲಿ ಇದ್ದಿದ್ದು ಬುದ್ಧ. ಮಿಲಿಂದ ಇದ್ದಿದ್ದು 2nd century. ಸೊ ಹಿ ವಾಸ್ ಅ ಕಂಟೆಂಪ್ರರಿ ಆಫ್ ನಾಗಸೇನ. ಓಕೆ. ಕಂಟೆಂಪ್ರರಿ ಆಫ್ ನಾಗಸೇನ. ಬಿಕೇಮ್ ಅ ಬುದ್ಧಿಸ್ಟ್, ಪ್ರಮೋಟೆಡ್ ಬುದ್ಧಿಸಮ್. ಸೊ ಅವ್ನು ಬುದ್ಧಿಸಮ್ನ ಸೇರ್ತಾನೆ, ಈ ಬಿಕೇಮ್ ಎ ಬುದ್ಧಿಸ್ಟ್ ಆ್ಯಂಡ್ ಬುದ್ಧಿಸಮ್ನ ಪ್ರಮೋಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಯು ಪಿ ಎಸ್ ಸಿ ಗೊತ್ತಾ, ಯಾರ್ಯಾರು ಬುದ್ಧಿಸಮ್ ರಿಲೇಟೆಡ್ ಫಾರಿನರ್ಸ್ ಪ್ರಮೋಟ್ ಮಾಡಿದಾರೋ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್. ಯಾರ್ಯಾರು ಫಾರಿನರ್ಸು ಭಾರತದಲ್ಲಿ ಬುದ್ಧಿಸಮ್ ಪ್ರಮೋಟ್ ಮಾಡುವಂಥ ಪ್ರಯತ್ನ ಮಾಡಿದಾರೋ ಅಂಥವ್ರ ಮೇಲೆ ಕ್ವಶನ್ನ ಫೋಕಸ್ ಮಾಡ್ತಾರೆ. ಸಿ ವಿ ಹ್ಯಾವ್ ಡಿಸ್ಕಸ್ ಸೋ ಮೆನಿ ಪರ್ಸನಾಲಿಟೀಸ್. ಸಾರಿ, ಡಿಯೋಡೋಟಸ್ ಬಗ್ಗೆ ನೋಡಿದ್ವಿ, ನೆಕ್ಸ್ಟ್ ಯೂಥೆಡೆಮಸ್ ಬಗ್ಗೆ ನೋಡಿದ್ವಿ, ಆಮೇಲೆ ಅವ್ರು ಯಾರ ಬಗ್ಗೆನೂ ಕ್ವಶನ್ ಇಲ್ಲ, ನಾಟ್ ಇವನ್ ಅ ಸಿಂಗಲ್ ಕ್ವಶನ್. ಡಿಮೆಟ್ರಸ್ ಬಗ್ಗೆ ನೋಡಿದ್ವಿ, ನೋ ಕ್ವಶನ್, ಬಟ್ ದೇ ಆಸ್ಟ್ ಕ್ವಶನ್ ಆನ್ ಮಿನಾಂಡರ್. ನೆಕ್ಸ್ಟ್ ದೇ ಆಸ್ಟ್ ಕ್ವಶನ್ ಆನ್ ಕನಿಷ್ಕ. ಕನಿಷ್ಕನ ಬಗ್ಗೆ ಕ್ವಶನ್ ಕೇಳ್ತಾರೆ, ಯಾಕಂದರೆ ಕನಿಷ್ಕ ವಾಸ್ ಆಲ್ಸೋ ಫಾರಿನ್ ರೂಲರ್. ಅಂದರೆ ಯಾರು ಬೇರೆ ದೇಶದಿಂದ ಬಂದು ಭಾರತದ ಮೇಲೆ ಇನ್ವೇಟ್ ಮಾಡೋರೊಳಗಡೆ ಕನಿಷ್ಕನೂ, ಅಂದರೆ ಕುಶಾನ ಡೈನೆಸ್ಟಿ ಕನಿಷ್ಕನ ಒಬ್ನು. ಹಿ ಆಲ್ಸೋ ಪ್ರಮೋಟೆಡ್ ಬುದ್ಧಿಸಮ್. ಅಂದರೆ ವಿ ನೀಡ್ ಟು ಪ್ಲೇಸ್ ಆರ್ ಸೆಲ್ಫ್ ಇನ್ ಟು ದ ಫುಡ್ ಸ್ಟೆಪ್ಸ್ ಆಫ್ ಯು ಪಿ ಎಸ್ ಸಿ. ವಾಟ್ ಡಸ್ ಇಟ್ ಎಕ್ಸ್ಪೆಕ್ಟ್? ಸೊ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇದ್ದಾಗ ಲಾಸ್ಟ್ ಮೊಮೆಂಟಲ್ಲಿ ಯಾವುದ್ರ ಮೇಲೆ ನಾವು ಫೋಕಸ್ ಮಾಡಬೇಕಾಗುತ್ತೆ? ಮಿನಾಂಡರ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಬಿಕಾಸ್ ಹೀಸ್ ಡೈನೆಸ್ಟಿ ಎಕ್ಸ್ಟೆಂಡೆಡ್ ಆಸ್ ಫಾರ್ ಆಸ್ Odisha. At the same time, he joined Buddhism and he started promoting Buddhism. Similarly, we have to focus on what? Kanishka of Kushana dynasty. Andre, content is not important. Easily we have access to every content. But how to extract the information from this tremendous amount of information? That is very important. And momentarily when we are revising, we can skip very confidently all the other aspects. Directly we can jump to this part. Okay, this part. Next, Alkidas. Just now easy agodakoskara athar pronounce ಮಾಡ್ತೀನಿ. This may be right or wrong, we shall not worry about it. Okay. So when I split it, Alkidas, it will become easy to pronounce. Indo-Greek king. Okay, Indo-Greek king. Known for Heliodorus pillar. Known for Heliodorus pillar. Next ಎರಡು ಕೂಡ ಸೇರಿ ಡಿಸ್ಕಸ್ ಮಾಡೋಣ. Who was Heliodorus? So Greek ambassador of Alkidas. ಓಕೆ. ಸೊ ಭಾರತಕ್ಕೆ ಬಂದಂಥ ಒಬ್ಬ ಯಾರು ಅಂಬಾಸಿಡರ್ನು ಹಿಲಿಯೋಡರಸ್. ಯಾರ ಆಸ್ಥಾನಕ್ಕೆ ಬಂದ ನಾಟ್ ಇಂಪಾರ್ಟೆಂಟ್. ಸೊ ಎರೆಕ್ಟೆಡ್ ಗರುಡ ಧ್ವಜ ಪಿಲ್ಲರ್ ಇನ್ ಹಾನರ್ ಆಫ್ ವಿಷ್ಣು ವಾಸುದೇವ at ವಿದಿಶಾ. ಓಕೆ, at ವಿದಿಶಾ. ಎಕ್ಸಾಂಪಲ್ ಆಫ್ ಇಂಡೋ ಗ್ರೀಕ್ ಅಡಾಪ್ಷನ್ ಆಫ್ ವೈಷ್ಣವಿಸಮ್. ಸೊ ಯಾವ ಥರ ನೀವು ಸ್ಟೋರ್ ಮಾಡ್ತಾರೆ ಇನ್ಫಾರ್ಮೇಷನ್? ವೆದರ್ ಇಂಡೋ ಗ್ರೀಕ್ಸ್ ಅಡಾಪ್ಟೆಡ್ ಬುದ್ಧಿಸಮ್? ಎಸ್. ಎಕ್ಸಾಂಪಲ್, Menander accepted Buddhism and he started preaching it. Whether Indo-Greeks also accepted Vaishnavism? Yes. What is the example? Okay. So Garuda Dhoja pillar in honor of Vishnu Vasudeva at Vidisha. Okay, Vidisha. By whom? Heliodorus. Who was Heliodorus? Heliodorus was the ambassador of Alkidas. Okay, Alkidas. So this indicates they also adopted Hinduism because Vaishnavism is part of Hinduism. ಆದರೆ ಇದ್ರ ಬಗ್ಗೆ ಯು ಪಿ ಎಸ್ ಸಿ ಯಾವತ್ತೂ ಕ್ವಶನ್ ಕೇಳಿಲ್ಲ. ದೇ ಆರ್ ನೆವರ್ ಆಸ್ಕ್ಡ್ ಅ ಕ್ವಶನ್, ಬಟ್ ಸ್ಟಿಲ್ ವಿಲ್ ಪ್ರಿಪೇರ್ ಇಟ್. ಅದು ಕೇಳಿಲ್ಲ ಅಂದ್ರೂ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಮ್ಯಾಕ್ಸಿಮಮ್ ಎಕ್ಸಾಮಲ್ಲಿ ಯಾವ ಥರ ಕೇಳ್ಬೋದು? ಸೊ ವೇರ್ ಡು ವಿ ಫೈಂಡ್ ಗರುಡ ಧ್ವಜ ಪಿಲ್ಲರ್? ವಿದಿಶಾ. ವೇರ್ ಇಸ್ ವಿದಿಶಾ ಲೊಕೇಟೆಡ್? ಮಧ್ಯಪ್ರದೇಶ್. ಸೊ ದಿಸ್ ಗರುಡ ಧ್ವಜ ವಾಸ್ ಇನ್ ಹಾನರ್ ಆಫ್ ಶಿವ ಆರ್ ವಿಷ್ಣು? ವಿಷ್ಣು. ಓಕೆ. ಸೊ ವಿಷ್ಣು ಆರ್ ವಾಸುದೇವ. ಸೊ ದಿಸ್ ಗರುಡ ಧ್ವಜ ಪಿಲ್ಲರ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ಪರ್ಷಿಯನ್ಸ್, ಗ್ರೀಕ್ಸ್.
ಓಕೆ, ಇಂಡೋ ಗ್ರೀಕ್ಸ್. ಸೊ ಈ ಥರ ಎಕ್ಸಾಂಪಲ್ ಸ್ಟೋರ್ ಮಾಡಿ, ಇನ್ಫಾರ್ಮೇಷನ್ ಸ್ಟೋರ್ ಮಾಡಿ. ಸೊ ಹಿಲಿಯೋಡೋರಸ್ ಬಿಲಾಂಗ್ಸ್ ಟು ವಿಚ್ ಡೈನೆಸ್ಟಿ? Indo-Greek. Okay, Indo-Greek, he was an ambassador of Anti-Alkitas. Okay, Anti-Alkitas. So again, I leave it to your wisdom how you are going to store the information. I just gave you a clue. Okay, I gave you a clue. So Indo-Greeks adopted Buddhism, and also at a few places we find examples of them adopting what? Hinduism. That is Vaishnavism as well. Okay, Vaishnavism as well. Next, Shakas, Parthians and Kushanas, Central Asian nomadic invasions into India. Okay, so nomadic invasions ಅಂದ್ರೆ ಏನು? Okay, ಅಲ್ದಾಡುವಂಥ ಒಂದು ಜನಾಂಗ ಯಾವುದು? ಶಾಕಾಸು, ಪಾರ್ಥಿಯನ್ಸು, ಕುಶಾನಾಸು. ಅವರು ಮುಂದೆ ಭಾರತ ಮೇಲೆ ಇನ್ವೇಡ್ ಮಾಡ್ತಾರೆ. ಓಕೆ, ಸೊ nomadic, Central Asian nomadic invasions into India. Indo-Greek kingdoms in northwest India were replaced by. ಸೊ Indo-Greek kingdom ಇತ್ತು, ಅದನ್ನ ಕೆಲವೊಂದು ಕಡೆ ಕೆಲವರು ರಿಪ್ಲೇಸ್ ಮಾಡ್ತಾರೆ. ಶಾಕಾಸ್ ರಿಪ್ಲೇಸ್ ಮಾಡ್ತಾರೆ, ಪಾರ್ಥಿಯನ್ಸ್ ರಿಪ್ಲೇಸ್ ಮಾಡ್ತಾರೆ, ಕುಶಾನಾಸ್ ರಿಪ್ಲೇಸ್ ಮಾಡ್ತಾರೆ. ಓಕೆ, ಸೊ ಎಲ್ಲೆಲ್ಲಿ ಯಾರು ರಿಪ್ಲೇಸ್ ಮಾಡೋದು ನೋಡೋಣ. ಸೊ ಶಾಕಾಸ್ಗೆ ಮತ್ತೆ ಹೆಸರೇನು? ಸ್ಕೈಥಿಯನ್ಸ್, ಇಂಡೋ-ಸ್ಕೈಥಿಯನ್ಸ್. ನೆಕ್ಸ್ಟ್ ಪಾರ್ಥಿಯನ್ಸ್ಗೆ ಪಹಲ್ವಾಸ್. ನೆಕ್ಸ್ಟ್ ಕುಶಾನಸ್ಗೆ ಇದು ಬೇರೆ ರೆಫರ್ ಮಾಡ್ತಾರೆ, ನಾಟ್ ಇಂಪಾರ್ಟೆಂಟ್, ಜಸ್ಟ್ ಫೋಕಸ್ ಆನ್ ಕುಶಾನಸ್. ಓಕೆ, ಪಾರ್ಥಿಯನ್ಸ್, ಪಹಲ್ವಾಸ್, ಸಾಕಾಸ್, ಸ್ಕೈಥಿಯನ್ಸ್, ಕುಶಾನಸ್. ಓಕೆ, ಕುಶಾನಸ್. ದೇ ಕೇಮ್ ಫ್ರಮ್ ವಿಚ್ ಪಾರ್ಟ್? ಓಕೆ, ಸೆಂಟ್ರಲ್ ಏಷ್ಯಾ. ದೇ ಕೇಮ್ ಫ್ರಮ್ ಸೆಂಟ್ರಲ್ ಏಷ್ಯಾ. ಇಲ್ಲಿ ಕೆಲವೊಂದಿಷ್ಟು ರೀಸನ್ಸ್ ಬಗ್ಗೆ ಕೊಡ್ತಾರೆ. ವಾಟ್ ಆರ್ ದ ರೀಸನ್ಸ್? ಬಟ್ ಆ್ಯಕ್ಚುಲಿ ದೀಸ್ ರೀಸನ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಜಸ್ಟ್ ಸೂಪರ್ಫಿಷಿಯಲ್ ಡಿಸ್ಕಸ್ ಮಾಡೋಣ, ನಾಟ್ ಇಂಪಾರ್ಟೆಂಟ್. ಅರೆ ಅವ್ರು ಭಾರತಕ್ಕೆ ಬಂದು ಇಲ್ಲಿ ಇನ್ವೇಡ್ ಮಾಡೋದಕ್ಕೆ ರೀಸನ್ ಏನು? ಓಕೆ, ವಾಟ್ ಆರ್ ದ ರೀಸನ್ಸ್? Nomadic tribes and causes of conquest. Why did they conquer India? Okay, or parts of India. So Kushanas, originally from eastern Central Asia. Okay, so ಇಲ್ಲಿ ನೋಡ್ತಾ ಇರುವಂಥ ಪ್ರದೇಶ, this is Central Asia. Okay, Central Asia. So Kushanas originally from eastern Central Asia. So eastern Central Asia ಅಂದರೆ ಹೆಚ್ಚು ಕಡಿಮೆ ಇಲ್ಲೆಲ್ಲ ಒಂದು ಕಡೆ. ಓಕೆ, ಇಲ್ಲಿ ಯಾರಿದ್ರು? ಕುಶಾನಾಸ್ ಇದ್ರು. ಕುಶಾನಾಸ್. ಚೈನೀಸ್ ಪ್ರೆಷರ್, ಗ್ರೇಟ್ ವಾಲ್ ಬಿಲ್ಟ್ ಟು ಸ್ಟಾಪ್ ನೋಮ್ಯಾಡ್ಸ್, ಫೋರ್ಸ್ ದಮ್ ವೆಸ್ಟ್ವರ್ಡ್. ಸೊ ಇವ್ರು ಕುಶಾನಾಸು ಈ ಕಡೆ ಚೈನಾ ಒಳಗಡೆ ಬರಬಾರ್ದು ಅಂತ ಇಲ್ಲಿ ಗ್ರೇಟ್ ವಾಲ್ ಕಟ್ಟಿದ್ರು. ದೇ ಬಿಲ್ಟ್ ಗ್ರೇಟ್ ವಾಲ್. ಸೊ ಗ್ರೇಟ್ ವಾಲ್ ಕಟ್ಟಿದ್ದಕ್ಕೆ ಇವ್ರು ಈ ಕಡೆ ಹೋಗೋ ಬದಲು ಈ ಕಡೆ ಹೋಗಬೇಕಾಯ್ತು. ಓಕೆ, ಈ ಕಡೆ ಹೋಗಬೇಕಾಯ್ತು. ಸೊ ದೇ ಪುಶ್ಡ್ ದ ಸಾಕಾಸ್ ಇನ್ ಟು ದ ಈಸ್ಟರ್ನ್ ಇರಾನ್. ಸೊ ಇಲ್ಲಿ ಎಲ್ಲೋ ಮಧ್ಯದಲ್ಲಿ ಯಾರಿದ್ರು? ಶಾಕಾಸ್ ಇದ್ರು. ಸೊ ಇವರು ಕುಶಾನಸ್ ಬಂದ ತಕ್ಷಣ ಶಾಕಾಸು ಇಲ್ಲಿ ಈಸ್ಟರ್ನ್ ಇರಾನ್ ಪ್ರದೇಶದಲ್ಲಿ ಹೊರಟರು. ಇಲ್ಲಿ ಇರಾನ್ ಕಡೆ. ಅಂದರೆ ನೀವು ವೆಸ್ಟ್ ಟು ಈಸ್ಟ್ ತಗೊಂಡಾಗ ಇಲ್ಲಿ ಶಾಕಾಸು, ಫಸ್ಟ್ ಸಾಕಾಸು, ಈ ಕಡೆ ಇದ್ದಂಥವ್ರು ಕುಶಾನಸ್ ಇಲ್ಲಿ ಪುಷ್ ಮಾಡಿದ್ಮೇಲೆ ಆಬ್ವಿಯಸ್ಲಿ ಇವ್ರನ್ನ ಪುಷ್ ಮಾಡಿದ್ರು. ಓಕೆ, ಯಾರನ್ನ ಪುಷ್ ಮಾಡಿದ್ರು ನಾಟ್ ಇಂಪಾರ್ಟೆಂಟ್. ಆಕ್ಚುಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾಟ್ ಇಂಪಾರ್ಟೆಂಟ್, ಬಟ್ ಜಸ್ಟ್ ವಿ ಆರ್ ಕ್ರಿಯೇಟಿಂಗ್ ಅ ಬ್ಯಾಕ್ಗ್ರೌಂಡ್. ಓಕೆ, ವಿ ಆರ್ ಕ್ರಿಯೇಟಿಂಗ್ ಅ ಬ್ಯಾಕ್ಗ್ರೌಂಡ್. ಪಾರ್ಥಿಯನ್ ಕಿಂಗ್ಡಮ್ founded 58 BC by, not important, Yononis is not important, disputed this year, beginning of Vikram Samvat era. Generally if you remember, ನಾವು ಕ್ಯಾಲೆಂಡರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ನ್ಯಾಷನಲ್ ಕ್ಯಾಲೆಂಡರ್ನ ಯಾವ್ದು ಅಡಾಪ್ಟ್ ಮಾಡಿದ್ವಿ? ವಿಕ್ರಮ್ ಸಾಮಂತ ಅವ್ರ ಸಾಕಾಯರನ ಸಾಕಾರ. ಅದ್ರ ಮತ್ತೊಂದು ವಿಕ್ರಮ್ ಎರಾ ಕ್ಯಾಲೆಂಡರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಟ್ ಇಸ್ 58 BC. ಸೊ ಇಟ್ಸ್ ಅಸೋಸಿಯೇಟೆಡ್ ವಿತ್ ಪಾರ್ಥಿಯನ್ ಕಿಂಗ್ಡಮ್. ಓಕೆ, ಪಾರ್ಥಿಯನ್ ಕಿಂಗ್ಡಮ್ ಯಾವ ಥರ ಅಸೋಸಿಯೇಟ್ ಇದೆ? ವಿ ಆರ್ ನಾಟ್ ಗೋಯಿಂಗ್ ಟು ಡೂ ರಿಸರ್ಚ್ ಆನ್ ಇಟ್ ಬಿಕಾಸ್ ಇಟ್ಸ್ ನಾಟ್ ಅವರ್ ನ್ಯಾಷನಲ್ ಕ್ಯಾಲೆಂಡರ್. ಓಕೆ, ನ್ಯಾಷನಲ್ ಕ್ಯಾಲೆಂಡರ್. ಸೊ ಶಾಕಾಸ್, ಇಲ್ಲಿ ಶಾಕಾಸು, ಇಲ್ಲಿ ಕುಶಾನಾಸ್, ಶಾಕಾಸ್. ಪುಷ್ ಫ್ರಮ್ ಇರಾನ್ ಬೈ ಮಿಥಾಡ್ರೇಟ್ಸ್. ಓಕೆ, ಮಿಥ್ರಾಡೇಟ್ಸ್. ಸೊ ಇಲ್ಲಿ ಕುಶಾನಾಸು ಯಾರು ಪುಷ್ ಮಾಡ್ತಾರೆ? ಶಾಕಾಸ್ನ. ಅವ್ರು ಇರಾನ್ ಕಡೆ ಬಂದರು. ಇರಾನಲ್ಲಿ ಮಿಥ್ರಾಡೇಟ್ಸು ಅವ್ರನ್ನ ಪುಷ್ ಮಾಡ್ತಾರೆ, ಇಲ್ಲೂ ಬರಬೇಡಿ, ಇಲ್ಲಿಂದನೂ ಹೋಗಿ ಅಂತ. ಸೊ ಯು ಶುಡ್ ಗೋ. ಸೆಟಲ್ಡ್ ಇನ್ ನಾರ್ತ್ ವೆಸ್ಟ್ ಇಂಡಿಯಾ, ಇಂಡಸ್ ವ್ಯಾಲಿ ಟು ಸೌರಾಷ್ಟ್ರ. ಹೀಗಾಗಿ ಈ ಕಡೆ ಕುಶಾನಾಸ್ ಪುಷ್ ಮಾಡಿದ್ರು, ಈ ಕಡೆ ಮಿಥ್ರಾಡೇಟ್ಸ್ ಪುಷ್ ಮಾಡಿದ್ರು. ಇವ್ರು ಹೋಗೋದಕ್ಕೆ ಜಾಗ ಇರಲ್ಲ, ಇಲ್ಲಿ ಬಂದು ಈ ರೀಜನ್ ಆಕ್ಯುಪೈ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಅ ಬ್ಯಾಕ್ಗ್ರೌಂಡ್, ಬಟ್ ದಿಸ್ ಬ್ಯಾಕ್ಗ್ರೌಂಡ್ ಇಸ್ ನಾಟ್ ಇಂಪಾರ್ಟೆಂಟ್. ಓಕೆ, ದಿಸ್ ಬ್ಯಾಕ್ಗ್ರೌಂಡ್ ಇಸ್ ನಾಟ್ ಇಂಪಾರ್ಟೆಂಟ್. ಅರೆ ಯಾಕೆ ಅವ್ರು ಇಲ್ಲಿ ಬಂದರು? ದಿಸ್ ರೀಸನ್ ದೇ ಆರ್ ನಾಟ್ ಗೋಯಿಂಗ್ ಟು ಫೋಕಸ್ ಇನ್ UPSC. ನೆಕ್ಸ್ಟ್, ಶಾಖಾ ರೂಲರ್ಸ್ ಯಾರು?
Mouse or Moga. Okay. First Saka ruler in India occupied Gandhara. Okay, Gandhara. Once a example question kelila, but I wouldn't know because he's the first Shaka ruler. Who is the first Shaka ruler? MAUS, mouse anta pronounce ಮಾಡಿ, how it is left to you, or Moga. Okay, Gandhara na occupy ಮಾಡ್ತಾನೆ. So Gandhara ಎಲ್ಲಿದೆ present day? Where is Gandhara located? Pakistan or Afghanistan? Pakistan. Okay, Pakistan. So Ajay's successor destroyed the last Indo-Greek remnants, extended Saka rule to Mathura. Okay. ಸೊ ಇಲ್ಲಿ ಎಕ್ಸ್ಟೆಂಡ್ ಅಂತ ಏನು ಬರುತ್ತೋ ಈ ಥರ ಫೋಕಸ್ ಒಂದ್ಸತಿನೂ ಕೇಳಿದ್ರೆ ಕೇಳೋದೇ ಇಲ್ಲ. ಜಸ್ಟ್ ವಾಟ್ ವಿ ಕ್ಯಾನ್ ರಿಮೆಂಬರ್ ಹಿಯರ್ ಇಸ್ ಮೊಗಾ ಆ್ಯಂಡ್ ಅಜೇಸ್, ದೀಸ್ ಆರ್ ರೂಲರ್ಸ್ ಬಿಲಾಂಗಿಂಗ್ ಟು ವಿಚ್ ಡೈನೆಸ್ಟಿ? ಸಾಕಾಸ್. ಅಷ್ಟು ಗೊತ್ತಿರೋ ಸಾಕು. ಓಕೆ. ಅಸಿಮ್ಯುಲೇಷನ್ ಇನ್ ಟು ಹಿಂದೂ ಸೊಸೈಟಿ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಸಾಕಾಸ್ ಏನು ಭಾರತಕ್ಕೆ ಬರ್ತಾರೋ ಹಿಂದೂ ಸೊಸೈಟಿ ಜೊತೆ ಮಿಂಗಲ್ ಆಗ್ತಾರೆ. ಓಕೆ, ಮಿಂಗಲ್ ಆಗ್ತಾರೆ. ಅಡಾಪ್ಟೆಡ್ ಹಿಂದೂ ನೇಮ್ಸ್ ಆ್ಯಂಡ್ ಬಿಲೀಫ್ಸ್. ಸೊ ಹಿಂದೂಸ್ ಬಿಲೀಫ್ಸ್ ಏನಿತ್ತು, ಅವ್ರ ಹೆಸರುಗಳು ಏನಿತ್ತು ಅದು ಅಡಾಪ್ಟ್ ಮಾಡ್ತಾರೆ. ಕಾಯಿನ್ಸ್ ಡೆಪಿಕ್ಟೆಡ್ ಹಿಂದೂ ಗಾಡ್ಸ್. ಅರೆ ಶಾಕಾಸ್ ಟೈಮಲ್ಲಿ ಇದ್ದಂಥ ಕಾಯಿನ್ಸ್ಗಳನ್ನ ನೋಡಿದಾಗ ಅದ್ರ ಮೇಲೆ ಏನು ಚಿತ್ರಗಳು ಇರ್ತೋ ಹಿಂದೂ ಗಾಡ್ಸ್ ಚಿತ್ರಗಳು ಇತ್ತು. ಅಗೇನ್ ಪ್ಲೀಸ್ ಪಾಯಿಂಟ್ ಆಫ್ ವ್ಯೂ ನಾಟ್ ಇಂಪಾರ್ಟೆಂಟ್, ಬಟ್ ಯು ಕ್ಯಾನ್ ಕೋಟ್ ಇನ್ ಮೇನ್ಸ್. ಸೊ ಹೌ ಅಕಲ್ಚರೇಷನ್ ಟುಕ್ ಪ್ಲೇಸ್. ಶಾಕಾಸ್ ಬೇರೆ ಕಡೆಯಿಂದ ಭಾರತಕ್ಕೆ ಬಂದು ನಮ್ಮ ಕಲ್ಚರ್ನ ಯಾವ ಥರ ಅಡಾಪ್ಟ್ ಮಾಡ್ಕೋತಾರೆ ಅನ್ನೋದಕ್ಕೆ ಎಕ್ಸಾಂಪಲ್. ಓಕೆ, ಒನ್ ಎಕ್ಸಾಂಪಲ್ ವಿ ಹ್ಯಾವ್. ಅಡ್ಮಿನಿಸ್ಟ್ರೇಷನ್ ಅಪಾಯಿಂಟೆಡ್ ಕ್ಷತ್ರಪಾಸ್ ಆರ್ ಸತ್ರಪ್ಸ್ ಆಸ್ ಪ್ರಾವಿನ್ಷಿಯಲ್ ಗವರ್ನರ್ಸ್. ಜನರಲ್ ಇನ್ಫಾರ್ಮೇಷನ್ ನಾಟ್ ಇಂಪಾರ್ಟೆಂಟ್. ಸಮ್ ಸ್ಟೈಲ್ ದೆಮ್ಸೆಲ್ಸ್ ಮಹಾಕ್ಷತ್ರಪಾಸ್, ನಾಟ್ ಇಂಪಾರ್ಟೆಂಟ್. ರುದ್ರದಮನ್ ಅಗೇನ್ ಅ ಫೇಮಸ್ ಪರ್ಸನಾಲಿಟಿ. ಓಕೆ, ಫೇಮಸ್ ಪರ್ಸನಾಲಿಟಿ. Rudradaman, famous Saka Mahakshatrapa, known from Junagadh rock inscription, Gujarat. Okay. So ಇವಾಗ ಫಸ್ಟ್ ರೂಲರ್ಸ್ ನೋಡೋದಲ್ಲ, ಶಾಕಾಸ್ ರೂಲರ್ಸ್ ಯಾರು? ಮೊಗಾ, ಏಜಸ್. ದೇ ಆರ್ ನಾಟ್ ಇಂಪಾರ್ಟೆಂಟ್. ಇವನ್ ದೋ ದೇ ಮೈಟ್ ಬಿ ಫೌಂಡರ್ಸ್, ಬಟ್ ದೇ ಆರ್ ನಾಟ್ ಇಂಪಾರ್ಟೆಂಟ್. ದ ಇಂಪಾರ್ಟೆಂಟ್ ಇಸ್ ರುದ್ರದಮನ್. ಈಗ ರುದ್ರದಮನ್ ಇನ್ಸ್ಕ್ರಿಪ್ಷನ್ ಬಗ್ಗೆ ಬೇರೆ ಬೇರೆ ಕಡೆ ನೋಡ್ತೀವಿ. ರುದ್ರದಮನ್ ಮೇಲೆ ಕ್ವಶನ್ ಕೇಳ, ಅರೆ ಇಂಪಾರ್ಟೆಂಟ್. ಈಗ ಹೇಗೆ ಇಂಡೋ ಗ್ರೀಕ್ ಡೈನೆಸ್ಟಿ ಅಂತ ತಗೊಂಡಾಗ ಹೂ ವಾಸ್ ದ ಇಂಪಾರ್ಟೆಂಟ್ ಕಿಂಗ್? ಇಂಡೋ ಗ್ರೀಕ್ ಡೈನೆಸ್ಟಿ ಮೆನಂಡರ್. ಆ ಥರ ಶಾಕಾ ಡೈನೆಸ್ಟಿ ಅಂತ ತಗೊಂಡಾಗ ದ ಇಂಪಾರ್ಟೆಂಟ್ ಕಿಂಗ್ ಇಸ್ ರುದ್ರದಮನ್ ಒನ್. ಓಕೆ, ರುದ್ರದಮನ್ ಒನ್. ಸೊ ನಾವು ಅಶೋಕನ ಬಗ್ಗೆ ಡಿಸ್ಕಸ್ ಮಾಡುವಾಗ ಅವ್ರ ಎಂಪೈರು ಗುಜರಾತ್ವರೆಗೂ ಎಕ್ಸ್ಟೆನ್ಷನ್ ಆಗಿತ್ತು ಅನ್ನೋದಕ್ಕೆ ನಮಗೆ ಪ್ರೂಫ್ ಏನಿತ್ತು? ಜುನಾಗಢ್ ರಾಕ್ ಇನ್ಸ್ಕ್ರಿಪ್ಷನ್ ಆಫ್ ರುದ್ರದಮನ್ ಬಿಲಾಂಗಿಂಗ್ ಟು ವಿಚ್ ಡೈನೆಸ್ಟಿ? ಶಾಕಾ ಡೈನೆಸ್ಟಿ. ಓಕೆ, ಸೊ ಫ್ರಮ್ ಜುನಾಗಢ್ ರಾಕ್ ಇನ್ಸ್ಕ್ರಿಪ್ಷನ್ ಗುಜರಾತ್ ಡಿಫೀಟೆಡ್ ದ ಸಾತವಾಹನಾಸ್. ಓಕೆ, ಸೊ ಅವನು ಇಲ್ಲಿ ಸೌತಲ್ಲಿ ಸಾತವಾಹನಸ್ನು ಡಿಫೀಟ್ ಮಾಡ್ತಾನೆ. ಓಕೆ, ಸಾತವಾಹನಸ್ನು ಡಿಫೀಟ್ ಮಾಡ್ತಾನೆ. ಸ್ವಲ್ಪ ನೆನಪು ಇಟ್ಕೊಳ್ಳಿ, ಯಾಕೆಂದರೆ ಸಾತವಾಹನಸ್ ಇಸ್ ಅನ್ ಇಂಪಾರ್ಟೆಂಟ್ ಡೈನೆಸ್ಟಿ ದ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ. ಹೀಗಾಗಿ ಅವ್ರನ್ನ ಡಿಫೀಟ್ ಮಾಡೋನು ರುದ್ರದಮನ್. ಇದು ಇಂಪಾರ್ಟೆಂಟ್ ಆಗುತ್ತೆ ನೆನಪಿಟ್ಕೊಳ್ಳಿ. ಸೊ ಈ ಸಂಸ್ಕೃತ್ ನೇಮ್ ಶೋಸ್ ಫುಲ್ ಅಸಿಮ್ಯುಲೇಷನ್ ಇನ್ ಟು ಇಂಡಿಯನ್ ಸೊಸೈಟಿ. ಸೊ ರುದ್ರದಮನ್ ಅನ್ನೋಂಥ ಹೆಸರು ನೋಡಿದಾಗ ಹೆಚ್ಚು ಕಡಿಮೆ ಸಂಸ್ಕೃತ ಹೆಸರು ಥರ ಅನಿಸುತ್ತೆ. ಇಟ್ ಡಸ್ ನಾಟ್ ಅಪಿಯರ್ ಲೈಕ್ ಅ ಫಾರಿನ್ ನೇಮ್. ಓಕೆ, ಡಿಯೋಡಾಟಸ್ ಇಟ್ಸ್ ಲೈಕ್ ಅ ಫಾರಿನ್ ನೇಮ್. ರುದ್ರದಮನ್ ಇಂಡಿಯನ್ ನೇಮ್ ಅನಿಸುತ್ತೆ. ಸೊ ಇಟ್ ಮೀನ್ಸ್ ದೇ ಆರ್ ಕಂಪ್ಲೀಟ್ಲಿ ಅಸಿಮ್ಯುಲೇಟೆಡ್ ಇನ್ ಟು ದ ಇಂಡಿಯನ್ ಸೊಸೈಟಿ. ಇಂಡಿಯನ್ ಸೊಸೈಟಿ ಅಸಿಮ್ಯುಲೇಟ್ ಆಗಿ ನಮ್ಮ ಕಲ್ಚರ್ನೆಲ್ಲ ಫಾಲೋ ಮಾಡೋದಕ್ಕೆ ಶುರು ಮಾಡಿ ನಮ್ಮ ಹೆಸರುಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಎಕ್ಸಾಂಪಲ್. ಸೊ ಮೇನ್ಸಲ್ಲಿ ಕೋಟ್ ಮಾಡ್ಬೋದು. ಓಕೆ, ವಾಟ್ ಕೈಂಡ್ ಆಫ್ ಅಕಲ್ಚರೇಷನ್ ಟುಕ್ ಪ್ಲೇಸ್ ಪೋಸ್ಟ್ ಅಶೋಕ? So you can quote the example of Rudradaman. So if you look at the name of Rudradaman, it appears like an Indian name inspired by Sanskrit. Okay, inspired by Sanskrit. In quote ಮಾಡಬಹುದು. Indo-Parthians. So Gondophares. Once again question ಕೇಳಿಲ್ಲ. Just ಏನು ಹೇಳ್ಬಿಟ್ರೆ Gondophares is a personality associated with Parthians ಅಷ್ಟೇ ಗೊತ್ತಿರಲಿ. Okay, Parthians ಅನ್ಬೋದು ಅಥವಾ Indo-Parthians ಅನ್ಬೋದು. ಮತ್ತೊಂದು ಹೆಸರೇನು? Pahalwas. Okay, Pahalwas. So conquered Kabul, not important. Displaced Sakas, fought Kushanas. So Sakas ಜೊತೆನೂ ಹೋರಾಡ್ತಾರೆ, ಕುಶಾನ ಜೊತೆನೂ ಹೋರಾಡ್ತಾರೆ. Lost Kabul Valley to Kushanas, but ruled in India, Peshawar region evidence. Okay, ಇಂಡಿಯಾದಲ್ಲೂ ಸ್ವಲ್ಪ ರೂಲ್ ಮಾಡಿದ್ರು ಅಂತ ಎಕ್ಸಾಂಪಲ್ಸ್ ಇದೆ. ಹೀಗಾಗಿ ಅಷ್ಟು ಇಂಪಾರ್ಟೆಂಟ್ ಅಲ್ಲ. Okay, not that much important. Okay. So Parthians ಬಗ್ಗೆ ಜಾಸ್ತಿ ಮೆನ್ಷನ್ ಮಾಡಿಲ್ಲ. ಸೊ ಹೀಗಾಗಿ ವಿಲ್ ನಾಟ್ ಫೋಕಸ್ ಮಚ್ ಆನ್ Parthians. Okay. So let background ನೋಡಿದ್ವು. Who pushed Shakas? Kushanas. Kushanas were pushed by whom? Chinese. So when Kushanas pushed Shakas, where did they go? Iran. Iran, they were pushed by whom? From Iran, who pushed them back? Mithridates. Okay, Mithridates. So ಅಲ್ಲಿಂದ ಎಲ್ಲೂ ಜಾಗ ಎಲ್ಲ ಎಲ್ಲಿ ಬರ್ತಾರೆ? ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾಕ್ಕೆ ಬರ್ತಾರೆ. So who was the first Shaka ruler? Moga. Aegis, the famous ruler. Rudradaman. How did you come to know about him? Inscription. Where it is located? Junagadh. Junagadh inscription. So who is the first Greco-Bactrian king? Diodotus. Who was the first Indo-Greek king? Demetrius. Who was the most famous Indo-Greek king?
Menander. Okay, Milinda or Menander. Okay, Menander. Next, Kushanas. So they are important from exam point of view. So Kujulu Kadphises. First Kushana king conquered Afghanistan. Yen conquer not important. So Kujulu Kadphises is a personality associated with Kushanas. Okay, Kushanas. So you Kadphises anta ಅನ್ನೋದು ಹೆಸರು ನೋಡಿದಾಗ ವಿಮಾ Kadphises, Kujulu Kadphises, so they are associated with what? Kushanas. ಇಲ್ಲೂ ಇವ್ರ ಮೇಲೆ ಕ್ವಶನ್ ಕೇಳಿಲ್ಲ. ಯಾಕಂದ್ರೆ ದ ಮೋಸ್ಟ್ ಫೇಮಸ್ ಕುಶಾನ ರೂಲರ್ ಇಸ್ ಕನಿಷ್ಕ. ಸೊ ದೇ ಆಫನ್ ಫೋಕಸ್ ಕ್ವಶನ್ ಆನ್ ಕನಿಷ್ಕ. ಸೊ ಟೆರಿಟೋರಿಯಲ್ ಎಕ್ಸ್ಪಾನ್ಷನ್ ಎಕ್ಸ್ಟೆಂಡೆಡ್ ಟು ಗಾಂಧಾರ, Punjab, Eastern India, Ganga, Yamuna, Doab up to Mathura. Okay, none of this is important. You will not focus on this territorial expansion. Okay, not important. Kushana period and cultural development. So Kushana period ಅಲ್ಲಿ ನಡೆದಂಥ ಕಲ್ಚರಲ್ ಡೆವಲಪ್ಮೆಂಟ್ ಬಗ್ಗೆ ತುಂಬ ಇಂಪಾರ್ಟೆಂಟು. ಸೊ ಕುಶಾನ ಇದ್ದಿದ್ದು ಯಾವ ಸೆಂಚುರಿಯಲ್ಲಿ? ಫಸ್ಟ್ CE. ಓಕೆ, ಸೊ ಈ ಅಶೋಕ ಅಂತ ತಗೊಂಡಾಗ ಅಶೋಕ ಎಕ್ಸಿಸ್ಟೆಡ್ ಇನ್ ವಿಚ್ ಸೆಂಚುರಿ? ಅಶೋಕ 4th century BCಯಲ್ಲಿ ಸ್ಟಾರ್ಟ್ ಆಗುತ್ತೆ ಮೌರ್ಯನ್ ಡೈನೆಸ್ಟಿ. ಸೊ ಅಪ್ರಾಕ್ಸಿಮೇಟ್ಲಿ ಅಶೋಕ ಇದ್ದಿದ್ದು 3rd centuryಯಲ್ಲಿ. ಯಾಕಂದ್ರೆ ಆದ್ಮೇಲೆ ಬಿಂದುಸಾರ ಬರ್ತಾನೆ, ಬಿಂದುಸಾರ ಆದ್ಮೇಲೆ ಅಶೋಕ. ಸೊ 3rd ಎಂಪರರ್ ಆಫ್ ಮೌರ್ಯನ್ ಡೈನೆಸ್ಟಿ. ಸೊ 3rd century BCಯಲ್ಲಿದ್ದ. ನೆಕ್ಸ್ಟ್ ಒಬ್ಬ ಫೇಮಸ್ ಫಾರಿನ್ ರೂಲರಲ್ಲಿ ಒಂದಿಬ್ಬರು 3 ಜನರ ನೋಡ್ತೀವಿ. ಒಬ್ಬ ಫಸ್ಟಿಗೆ ಮೆನಂಡರ್, ಓಕೆ, 2nd century. ನೆಕ್ಸ್ಟ್ ಬಂದಿದ್ದು ಆಗಲೂ ಶಾಖಾ ರೂಲರ್ ರುದ್ರದಮನ್, ಓಕೆ, ಅದೇ ಥರ ಮತ್ತೊಬ್ಬ ಕನಿಷ್ಕ. ಸೊ ಫಾರಿನ್ ರೂಲರ್ಸ್ ಅಂತ ತಗೊಂಡಾಗ ವಿ ಆರ್ ನಾಟ್ ಗೋಯಿಂಗ್ ಟು ಫೋಕಸ್ ಆನ್ ಈಚ್ ಆ್ಯಂಡ್ ಎವ್ರಿ ರೂಲರ್, ವಿ ಆರ್ ಗೋಯಿಂಗ್ ಟು ಓನ್ಲಿ ಫೋಕಸ್ ಆನ್ ಫ್ಯೂ ರೂಲರ್ಸ್. ಓಕೆ, ಒಬ್ಬ ಮಿನಾಂಡರು ಮತ್ತೊಬ್ಬ ರುದ್ರದಮನ್ ಬಿಟ್ಟರೆ ಕನಿಷ್ಕ. ಓಕೆ, ಕನಿಷ್ಕ. ಸೊ ಬೆಸ್ಟ್ ನೋನ್ ಕುಶಾನ ಕಿಂಗ್. ಸೊ ಎರಾ 78 CE, ಬಿಗಿನಿಂಗ್ ಆಫ್ ಸಾಕ ಎರಾ. ಓಕೆ, ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಯಾಕಂದರೆ ಅಲ್ಲಿ 58 BC ಅಂತ ನೋಡೋದು ಯಾರು ಡಿಸ್ಕಸ್ ಮಾಡುವಾಗ? ಪಾರ್ಥಿಯನ್ಸ್ ಡಿಸ್ಕಸ್ ಮಾಡುವಾಗ. ಆದ್ರೆ ಇಲ್ಲಿ 78 ಬಿಗಿನಿಂಗ್ ಆಫ್ ಸಾಕ ಎರಾ ಈ ಥರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಸೊ 78 CE. ಓಕೆ, ಸೊ ಎರಾ ಸ್ಟಾರ್ಟ್ ಆಗೋದು ಕನಿಷ್ಕದಿಂದ ಅಂತ. ಇಲ್ಲಿ ಸ್ವಲ್ಪ ಹಿಸ್ಟ್ರಿಯಲ್ಲಿ ಇನ್ಕನ್ಸಿಸ್ಟೆನ್ಸೀಸ್ ಇದೆ. ವಿ ವಿಲ್ ನಾಟ್ ಗೋ ಇನ್ ಟು ದೋಸ್ ಇನ್ಕನ್ಸಿಸ್ಟೆನ್ಸೀಸ್. ನಾವು ಕ್ಯಾಲೆಂಡರ್ ಅಪ್ ಮಾಡಿದ್ದೇವೆ 58 BCನ 78 CEನ 78 CE ಅಷ್ಟು ಗೊತ್ತಿಲ್ಲ ನ್ಯಾಷನಲ್ ಕ್ಯಾಲೆಂಡರ್. ಸೊ 78 CE ಬಿಗಿನಿಂಗ್ ಆಫ್ ಸಾಕ ಎರಾ. ಸೊ ಈ ಕನ್ಫ್ಯೂಷನ್ ಆದರೂ ಬಿಟ್ಬಿಡಿ. ಒರಿಜಿನ್ಸ್ ಸ್ಟ್ಯಾಚ್ಯೂ ನಿಯರ್ ಮಥುರಾ ಕನ್ಫರ್ಮ್ಸ್ ಸೆಂಟ್ರಲ್ ಏಷ್ಯನ್ ರೂಟ್ಸ್. ಸೊ ಮಥುರಾ ಹತ್ರ ಒಂದು ಕನಿಷ್ಕಾನ್ ಸ್ಟ್ಯಾಚ್ಯೂ ಇದೆ. ಸೊ ಕೇಳ್ಬೋದು, ಸೊ ವೇರ್ ಡು ವಿ ಫೈಂಡ್ ದ ಸ್ಟ್ಯಾಚ್ಯೂ ಆಫ್ ಕನಿಷ್ಕಾ? ಮಥುರಾ. ವೇರ್ ಇಸ್ ಮಥುರಾ ಲೊಕೇಟೆಡ್? ಉತ್ತರ ಪ್ರದೇಶ್. ಸೊ ಅದು ನೋಡಿದಾಗ ಏನು ಗೊತ್ತಾಗುತ್ತೆ ಅಂದರೆ ಕನ್ಫರ್ಮ್ಸ್ ಸೆಂಟ್ರಲ್ ಏಷ್ಯನ್ ರೂಟ್ಸ್. ಅರೆ ಇವನು ಬೇಸಿಕಲಿ ಸೆಂಟ್ರಲ್ ಏಷ್ಯಾದಿಂದ ಬಂದಿರ್ಬೋದು ಅಂತ ಒಂದು ಪ್ರೂಫ್ ಸಿಗುತ್ತೆ. ಅಷ್ಟು ಇಂಪಾರ್ಟೆಂಟ್ ಅಲ್ಲ. ರಿಲಿಜನ್ ಪ್ಯಾಟ್ರಾನ್ ಆಫ್ ಮಹಾಯಾನ ಬುದ್ಧಿಸಮ್, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಬುದ್ಧಿಸಮಲ್ಲಿ ಅರ್ಲಿ ಫೇಸ್ ಯಾವುದು? ಹೀನಯಾನ. ಆಮೇಲೆ ಬಂದಿದ್ದು ಮಹಾಯಾನ. ಮಧ್ಯದಲ್ಲಿ ಬೇರೆ ಬೇರೆ ಬರುತ್ತೆ, ಮಹಾಸಂಘಿಕಾಸ್ ಎಲ್ಲ. ವಿ ಆರ್ ನಾಟ್ ವರಿಡ್ ಅಬೌಟ್ ಇಟ್. ಸೊ ಇವ್ನು ಯಾವುದನ್ನ ಸಪೋರ್ಟ್ ಮಾಡ್ತಾನೆ? ಮಹಾಯಾನ ಫಾರ್ಮ್ ಆಫ್ ಬುದ್ಧಿಸಮ್. ಸೊ ಬುದ್ಧ ಇನ್ ಹ್ಯೂಮನ್ ಫಾರ್ಮ್. ಬುದ್ಧನ ಫಸ್ಟು ಸಿಂಬಾಲಿಕ್ ಫಾರ್ಮಲ್ಲಿ ರೆಸ್ಪೆಕ್ಟ್ ಮಾಡ್ತಾ ಇದ್ರು, ಅರೆ ಅಡೋರ್ ಮಾಡ್ತಾ ಇದ್ರು. ಎಲ್ಲಿ? ಹೀನಯಾನ ಇದರಲ್ಲಿ. ನೆಕ್ಸ್ಟ್ ಬುದ್ಧ ಇನ್ ಹ್ಯೂಮನ್ ಫಾರ್ಮ್, ಇಟ್ ಸ್ಟಾರ್ಟೆಡ್ ಇನ್ ವಿಚ್ ಫೇಸ್? ಮಹಾಯಾನ ಫೇಸ್ ಆಫ್ ಬುದ್ಧಿಸಮ್. ಓಕೆ, ಬುದ್ಧಿಸಮ್. ಹೋಸ್ಟೆಡ್ 4th ಬುದ್ಧಿಸ್ಟ್ ಕೌನ್ಸಿಲ್. ಸೊ ವೇರ್ ವಾಸ್ ದ 3rd ಬುದ್ಧಿಸ್ಟ್ ಕೌನ್ಸಿಲ್? Patliputra. It was convened by whom? Ashoka. So 4th Buddhist council was convened by Kanishka. Okay, at Kundalvana, Kashmir. Okay, Kashmir. Supported missions to China. So Chinaಗೆಲ್ಲ ಮಿಷನ್ಸ್ನ ಕಳಿಸ್ತಾರೆ ಬುದ್ಧಿಸಮ್ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ. ಕನಿಷ್ಕ ಕಳಿಸ್ತಾನೆ. ಸೊ ಅಶೋಕನ ಟೈಮಲ್ಲೂ ನೋಡಿದ್ವಿ. ವಾಟ್ ವಾಸ್ ದ ಎಂಡ್ ರಿಸಲ್ಟ್ ಆಫ್ 3rd Buddhist council? ಓಕೆ, ಮಿಷನ್ಸ್ನ ಬೇರೆ ಬೇರೆ ಕಳಿಸ್ತಾರೆ. ಒಂದು ಇಂಪಾರ್ಟೆಂಟ್ ಮಿಷನ್ ಕಳಿಸ್ತಾರೆ, ಶ್ರೀಲಂಕಾ ಕಳಿಸ್ತಾರೆ. ಓಕೆ, ಸೊ ಅಶೋಕನ ಮಕ್ಕಳು ಶ್ರೀಲಂಕಾಗೆ ಒಂದು ಮಿಷನ್ ತೊಗೊಂಡು ಹೋಗ್ತಾರೆ ಸ್ಪ್ರೆಡ್ ಮಾಡೋದಕ್ಕೋಸ್ಕರ. ಸೊ ಗಾಂಧಾರ ಆರ್ಟ್ ಫ್ಲರಿಶ್ಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಗಾಂಧಾರ ಆರ್ಟ್ ಅಂತ ಅಂದಾಗ, ಸೊ ಅದು ಫ್ಲರಿಶ್ ಆಗೋದಕ್ಕೆ, ಗಾಂಧಾರ ಆರ್ಟ್ ಬೆಳೆಯೋದಕ್ಕೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದವರು ಯಾರು ಅಂದರೆ ಕುಶಾನಾಸ್. ಓಕೆ, ಎಸ್ಪೆಷಲಿ ಕಿಂಗ್ ಕನಿಷ್ಕ. ಸೊ ದ ಫೇಮಸ್ ಪರ್ಸನಾಲಿಟಿ ಅಸೋಸಿಯೇಟೆಡ್ ವಿತ್ ದ ಗಾಂಧಾರ ಆರ್ಟ್ ಇಸ್ ವಾಟ್? ಕನಿಷ್ಕ. ಓಕೆ, ಕನಿಷ್ಕ. ಸೊ ಗ್ರೀಕ್ ಇನ್ಫ್ಲೂಯೆನ್ಸ್, ಇಂಡೋ ಗ್ರೀಕ್ ಸ್ಟೈಲ್. ಸೊ ಅಲ್ಲಿ ಗಾಂಧಾರ ಆರ್ಟಲ್ಲಿ ಏನು ನೋಡ್ತೀವಿ? ಗ್ರೀಕ್ ಇನ್ಫ್ಲೂಯೆನ್ಸ್ ಕಾಣ್ತೀವಿ. ಸೊ ದಿರ್ ಇಸ್ ಅ ಗ್ರೀಕ್ ಇನ್ಫ್ಲೂಯೆನ್ಸ್. ಹೀಗಾಗಿ ನಾವು ಇಂಡೋ ಗ್ರೀಕ್ ಸ್ಟೈಲ್ ಅಂತ ಕೂಡ ಕರಿತೀವಿ. ಸೊ ಗಾಂಧಾರ ಆರ್ಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಇಂಡೋ ಗ್ರೀಕ್ ಸ್ಟೈಲ್. ಓಕೆ, ಇಂಡೋ ಗ್ರೀಕ್ ಸ್ಟೈಲ್. ತಕ್ಸಿಲಾ, ನಾರ್ತ್ ವೆಸ್ಟ್ ಇಂಡಿಯಾ. ಬುದ್ಧ ವಿತ್ ಚೆರಬ್ಸ್, ಲೀಫಿ ಡಿಸೈನ್ಸ್, ಇದೆಲ್ಲ ಬೇಡ. ಸೊ ತಕ್ಸಿಲಾ, ವಿಚ್ ಇಸ್ ಅ ಫೇಮಸ್ ಸೈಟ್ ಫಾರ್ ಗಾಂಧಾರ ಆರ್ಟ್? ತಕ್ಸಿಲಾ, ತಕ್ಷಶಿಲಾ. ಸೊ ವೇರ್ ಇಸ್ ಇಸ್ ಲೊಕೇಟೆಡ್? ಪಾಕಿಸ್ತಾನ್. ಇದು ಯಾವುದಕ್ಕೆ ಫೇಮಸ್ಸು ತಕ್ಷಿಲಾ? Education. Okay, education. So which university was established first? Takshila University or Nalanda University? Takshila University. Next, Mathura, red sandstone sculptures. This is not important too. Takshila was a famous center of Gandhara art
ಸಿಮಿಲರ್ಲಿ ಮಥುರಾ ವಾಸ್ ಅ ಫೇಮಸ್ ಸೆಂಟರ್ ಆಫ್ ಗಾಂಧಾರ ಆರ್ಟ್. ಓಕೆ, ಗಾಂಧಾರ ಆರ್ಟ್. ಇದು ಕೆಲವಷ್ಟು ಅರ್ಥ ಆಗದೇ ಇದ್ರು ವಿಲ್ ಜಸ್ಟ್ ಮೆಮರೈಸ್ ದಮ್. ಓಕೆ, ವಿಲ್ ಮೆಮರೈಸ್ ದಮ್. ಫಿಲಾಸಫರ್ಸ್ ಪ್ಯಾಟ್ರನೈಸ್ಡ್. ಫಿಲಾಸಫರ್ಸ್ ಪ್ಯಾಟ್ರನೈಸ್ಡ್. ಸೊ ಇಲ್ಲಿ ನಿನ್ನೆ ನಿಮ್ಗೆ ಶೇರ್ ಮಾಡಿದ್ದಕ್ಕೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಜಸ್ಟ್ ರೈಟ್ ಡೌನ್ ದಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ವೇರ್ ಎವರ್ ಐ ಆ್ಯಡೆಡ್. ಸೊ ಫಿಲಾಸಫರ್ಸ್ ಯಾರ್ಯಾರನ್ನ ಕನಿಷ್ಕ ಸಪೋರ್ಟ್ ಮಾಡ್ತಾನೆ. ಓಕೆ, ಸಪೋರ್ಟ್ ಮಾಡ್ತಾನೆ. ಅಶ್ವಘೋಷನ ಸಪೋರ್ಟ್ ಮಾಡ್ತಾನೆ, ಪಾರ್ಶ್ವನ ಸಪೋರ್ಟ್ ಮಾಡ್ತಾನೆ, ವಾಸುಮಿತ್ರ, ಆಮೇಲೆ ನಾಗಾರ್ಜುನ. ಇವ್ರು 4 ಜನರನ್ನ ಸಪೋರ್ಟ್ ಮಾಡ್ತಾನೆ. ಓಕೆ, ಸಪೋರ್ಟ್ ಮಾಡ್ತಾನೆ. ಅದು ಯಾವುದೋ ಒಂದು ಸಪೋರ್ಟ್, ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಯಾವುದೇ ಥರ ಇರೋದಕ್ಕೆ ಆಸ್ಥಾನದಲ್ಲಿ ಜಾಗ ಕೊಡೋದು, ಇದು ಸಪೋರ್ಟ್ ಮಾಡ್ತಾನೆ. ಇವಾಗ ವಿಲ್ ಥಿಂಕ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಾನು ನೆನ್ನೆ ಚಾಪ್ಟರ್ ಡಿಸ್ಕಸ್ ಮಾಡುವಾಗ ನೋಡಿದ್ವಿ, ದಿಗ್ನಾಗ, ಆರ್ಯ ಅಸಂಗ, ಆರ್ಯ ದೇವ. ಓಕೆ, ಅಲ್ಲ UPSC ಫೋಕಸ್ ಮಾಡೋದೇನು ಟು ವಿಚ್ ರಿಲಿಜನ್ ದೇ ಬಿಲಾಂಗ್ ಟು. ಓಕೆ, ಟು ವಿಚ್ ರಿಲಿಜನ್ ದೇ ಬಿಲಾಂಗ್ ಟು. ಸೊ ಅದಕ್ಕೆ ಕೆಲಸದ ಎಕ್ಸ್ಪ್ಲಿಸಿಟ್ಲಿ ಇನ್ಫಾರ್ಮೇಷನ್ ಇರದೇ ಇದ್ರು ಐ ಆ್ಯಡ್ ಎಕ್ಸ್ಪ್ಲಿಸಿಟ್ಲಿ ಇನ್ಫಾರ್ಮೇಷನ್. ಸೊ ಅಶ್ವಘೋಷ ವಾಸ್ ಅ ಬುದ್ಧಿಸ್ಟ್, ನಾಗಾರ್ಜುನ ವಾಸ್ ಅ ಬುದ್ಧಿಸ್ಟ್, ವಾಸುಮಿತ್ರ ವಾಸ್ ಅ ಬುದ್ಧಿಸ್ಟ್. ಓಕೆ, ಸೊ ಈ ನಾಗಾರ್ಜುನ ಪರ್ಸನಾಲಿಟಿ ಎಲ್ಲಿ ನೋಡಿದ್ದೀವಿ ನಾವು? 2 ಸತಿ ಎಕ್ಸಾಮಲ್ಲಿ ಕ್ವಶನ್ ಬಂದಾಗ ದ ಸೇಮ್ ಪರ್ಸನಾಲಿಟಿ ದೇ ಯೂಸ್ಡ್. ಓಕೆ, ಅರೆ ಮಿಲಿಂದ ಪನಹದಲ್ಲಿ ಮಿಲಿಂದ ಯಾರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾನೆ? ನಾಗಾರ್ಜುನ ಜೊತೆನಾ, ನಾಗಸೇನಾ ಜೊತೆನಾ? ನಾಗಸೇನಾ. ಓಕೆ, ನಾಗಸೇನಾ. ಸೊ ಮಿಲಿಂದ ಬಿಲಾಂಗ್ಸ್ ಟು ವಿಚ್ ಡೈನೆಸ್ಟಿ? ಇಂಡೋ ಗ್ರೀಕ್ ಡೈನೆಸ್ಟಿ. ಓಕೆ, ಇಂಡೋ ಗ್ರೀಕ್ ಡೈನೆಸ್ಟಿ. ಸೊ ನಾಗಾರ್ಜುನನ ಸಪೋರ್ಟ್ ಮಾಡಿದ್ರೆ ಯಾರು? ಕನಿಷ್ಕ. ಫ್ರಮ್ ವಿಚ್ ಡೈನೆಸ್ಟಿ? ಕುಶಾನ ಡೈನೆಸ್ಟಿ. ಅಂದರೆ ನಾಗಾರ್ಜುನ ವಾಸ್ ಅ ಕಂಟೆಂಪ್ರರಿ ಆಫ್ ಕನಿಷ್ಕ. ಓಕೆ, ನಾಗಸೇನಾ ವಾಸ್ ಅ ಕಂಟೆಂಪ್ರರಿ ಆಫ್ ಮಿಲಿಂದ ಆರ್ ಮೆನಾಂಡರ್. ಓಕೆ, ಮೆನಾಂಡರ್. ನೆಕ್ಸ್ಟ್ ಪಾರ್ಶ್ವ. ಇಲ್ಲಿ ಸ್ವಲ್ಪ ಮೆನ್ಷನ್ ಯಾಕೆ ಮಾಡಿದ್ರೆ ಅಂದರೆ ಪಾರ್ಶ್ವನಾಥ ಅಂತ ಒಬ್ಬ ಯಾರು ಬರ್ತಾನೆ? ಹಿ ಈಸ್ ಅ 23rd ಜೈನ ತೀರ್ಥಂಕರ. ಓಕೆ, ಜೈನ ತೀರ್ಥಂಕರ. ಸೊ ಇಲ್ಲಿ 2 ಬಂದಾಗ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ಜೈನ ತೀರ್ಥಂಕರ ಬೇರೆ, ಇಲ್ಲಿ ಬಂದಿರೋಂಥ ಪಾರ್ಶ್ವ ಬೇರೆ. ಓಕೆ, ಈ ಪಾರ್ಶ್ವ ಹಿ ಈಸ್ ನಾಟ್ ಅ ಬುದ್ಧಿಸ್ಟ್, ಹಿ ಈಸ್ ಅ ಸಂಸ್ಕೃತ್ ಸ್ಕಾಲರ್, ಲೈಕ್ಲಿ ಅ ಬ್ರಾಹ್ಮಣಿಕಲ್. ಅರೆ ಬಹುಶಃ ಹಿಂದೂಯಿಸಮ್ ಫಾಲೋ ಮಾಡೋನು ಇರ್ಬೋದು. ದಿಸ್ ಇಸ್ ನೋ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್. ಹೀಗಾಗಿ ಎಲ್ಲಿ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಇಲ್ವೋ ವಿಲ್ ನಾಟ್ ಫೋಕಸ್, ವಿಲ್ ಜಸ್ಟ್ ಇಗ್ನೋರ್ ದಿಸ್ ಪರ್ಸನಾಲಿಟಿ. ಓಕೆ, ಅಶ್ವಘೋಷ ಗೊತ್ತಿರಲಿ, ಬುದ್ಧಿಸಮ್, ವಾಸುಮಿತ್ರ ಬುದ್ಧಿಸ್ಟ್, ನಾಗಾರ್ಜುನ ಬುದ್ಧಿಸ್ಟ್. ಓಕೆ, ಬುದ್ಧಿಸ್ಟ್. ನೆಕ್ಸ್ಟ್ ಹುಂಜ ಇನ್ಸ್ಕ್ರಿಪ್ಷನ್. ಹುಂಜ ಅನ್ನುವಂಥ ಪ್ಲೇಸ್ ಇದು. ಓಕೆ, ಎಲ್ಲಿದೆ? ಪಾಕಿಸ್ತಾನಲ್ಲಿದೆ. ನೆಕ್ಸ್ಟ್ ನಾವು ಜಾಗ್ರಫಿ ಡಿಸ್ಕಸ್ ಮಾಡುವಾಗ ಒನ್ ಆಫ್ ದ ಸ್ಮಾಲ್ ಟ್ರಿಬ್ಯೂಟರಿ ಆಫ್ ಇಂಡಸ್ ಕೂಡ ಹುಂಜ ಅನ್ನುವಂಥ ಒಂದು ರಿವರ್ ಇದೆ. ಓಕೆ, ಸೊ ಕಾಲ್ಸ್ ಹಿಮ್ ಕುಶಾನ ದೇವಪುತ್ರ ಮಹಾರಾಜ ಕನಿಷ್ಕ, ಈ ಥರ ಕರೀತಾರೆ. ನಾಟ್ ಇಂಪಾರ್ಟೆಂಟ್. ಸೊ ಎಂಪೈರ್ ಸೆಂಟ್ರಲ್ ಏಷ್ಯಾ, ಮಗಧ, ಕಾಶ್ಮೀರ್, ಖೋತಾನ್. ಸೊ ಇಷ್ಟೆಲ್ಲ ಎಂಪೈರ್ ಅವ್ರದ್ದು ಎಕ್ಸ್ಟೆಂಡ್ ಆಗಿರುತ್ತೆ. ಸೊ ಮಗಧ ಅಂತೂ ಗೊತ್ತು, ಬಿಹಾರಲ್ಲಿ, ಅಲ್ಲೂ ಅವ್ರ ಎಂಪೈರ್ ಎಕ್ಸ್ಟೆಂಡ್ ಆಗಿರುತ್ತೆ. ಕಾಶ್ಮೀರಲ್ಲಿರುತ್ತೆ. ಖೋತಾನ್, ಜಿನ್ಜಿಯಾಂಗ್, ಅರೆ ಚೈನಾದಲ್ಲಿ ಕೂಡ ಅವ್ರ ಡೈನೆಸ್ಟಿ ಎಕ್ಸ್ಪಾಂಡ್ ಆಗಿರುತ್ತೆ. ಓಕೆ, ಯಾರ್ದು? ಕನಿಷ್ಕ ಡೈನೆಸ್ಟಿ. ಸೊ ಎಕ್ಸಾಮ್ ಪಾಯಿಂಟ್ ಕೇಳ್ಬೋದು, ಖೋತಾನ್ ಅಂತ ಕೇಳಿದಾಗ ಲೊಕೇಟೆಡ್ ಇನ್ ಚೈನಾ, ಜಿನ್ಜಿಯಾಂಗ್. ಓಕೆ, ಜಿನ್ಜಿಯಾಂಗ್. ಇಲ್ಲಿ ಬುಕ್ಕಲ್ಲಿ ಬಹುಶಃ ಅಶ್ವಘೋಷನ ಬಗ್ಗೆ ಕೊಟ್ಟಿದ್ದಾರೆ ನೋಡಿ, 1-2 ಬುಕ್ಸ್ ಬಗ್ಗೆ ಕೊಟ್ಟಿದ್ದಾರೆ, 1-2 ಬುಕ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಐ ಥಿಂಕ್ ದೇ ಹ್ಯಾವ್ ಗಿವನ್. ಓಕೆ, ಕೊಟ್ಟಿದಾರಲ್ವ? ಸೊ ವಾಟ್ ಹ್ಯಾವ್ ಡನ್ ಈಸ್ ಅಪಾರ್ಟ್ ಫ್ರಮ್ ದ ಬುಕ್ಸ್ ವಿಚ್ ದೇ ಹ್ಯಾವ್ ಮೆನ್ಷನ್, ಅಲ್ಲಿ ಯಾವ ಬುಕ್ಸ್ನ ಮೆನ್ಷನ್ ಮಾಡಿದಾರೋ ಅದರಲ್ಲೇ ಸ್ವಲ್ಪ ಡೀಟೇಲ್ಡ್ ಜಾಸ್ತಿ ಬುಕ್ಸ್ನ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ UPSC ಇಂಥ ಪಾಯಿಂಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರುತ್ತೆ. ಆ ಕಿಂಗ್ಸ್ ಎಲ್ಲ ನಾವು ಮರ್ತು ನಡೆಯುತ್ತೆ, ಬಟ್ ದೀಸ್ ಆರ್ ದ ಫೋಕಲ್ ಏರಿಯಾಸ್. ಓಕೆ, ಫೋಕಲ್ ಏರಿಯಾಸ್. ಸೊ ಅಲ್ಲಿ ಅವ್ರು ಮೆನ್ಷನ್ ಮಾಡಿರೋದು ಬರೀ ಬುದ್ಧ ಚಿತ್ತ ಬಗ್ಗೆ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ ಅಲ್ವಾ? ಅವ್ರು ವೇದ ಮೆನ್ಷನ್ ಮಾಡಿ ಸುಂದರನಾದ, ಸರಿಪುತ್ರ ಪ್ರಕರಣ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಸೌಂದರನಾದ, ಆಮೇಲೆ ಸರಿಪುತ್ರ ಪ್ರಕರಣ. ಸೊ ಇದನ್ನು ಬಿಟ್ಬಿಡಿ, ನಾವು ಎಕ್ಸ್ಟ್ರಾ ಏನೋ ನಿಮ್ಗೆ ಆ್ಯಡ್ ಮಾಡಿದ್ರಲ್ಲ, ಇದು ತ್ರಿಕಯ ಶಾಸ್ತ್ರ ಇದೆ ಅಲ್ವಾ, ಅದು ಜಸ್ಟ್ ತೆಗೆದುಬಿಡಿ, ನಾಟ್ ಇಂಪಾರ್ಟೆಂಟ್, ಜಸ್ಟ್ ಲೀವ್ ಇಟ್. ಸೊ ಈ 3 ನೆನ್ಪಿಟ್ಕೊಂಬಿಡಿ. ಯಾವುದು? ಹೂ ರೋಟ್ ಸರಿಪುತ್ರ ಪ್ರಕರಣ? ಅಶ್ವಘೋಷ. ಹೂ ರೋಟ್ ಬುದ್ಧಚರಿತ? ಅಶ್ವಘೋಷ. ಹೂ ರೋಟ್ ಸೌಂದರನಾದ? ಓಕೆ, ಅಶ್ವಘೋಷ. ಅಶ್ವಘೋಷ. ಓಕೆ, ನೆಕ್ಸ್ಟ್ ಭಾಸ. ಓಕೆ, ಸೊ ಗ್ರೇಟ್ ಸಂಸ್ಕೃತ್ ಡ್ರಾಮಾಟಿಸ್ಟ್, ಲೈಕ್ಲಿ ಆಫ್ ಕುಶಾನ ಪೀರಿಯಡ್. ಓಕೆ, ಲೈಕ್ಲಿ ಆಫ್ ಕುಶಾನ ಪೀರಿಯಡ್. ಇಲ್ಲಿ ಭಾಸ ಅಂತ ಪರ್ಸನಾಲಿಟಿ ಮೆನ್ಷನ್ ಮಾಡಿದ್ರಲ್ಲ, ಹ್ಯಾವ್ ದೇ ಮೆನ್ಷನ್ ಅಬೌಟ್ ದ ಪರ್ಸನಾಲಿಟಿ? ಔಟ್ ಆಫ್ ಕ್ಯೂರಿಯಾಸಿಟಿ ವಾಟ್ ಐ ಹ್ಯಾವ್ ಡನ್ ಈಸ್ ಐ ಹ್ಯಾವ್ ಆ್ಯಡೆಡ್ ದ ಬುಕ್ಸ್ ಆಫ್ ಭಾಸ, ದ ವರ್ಕ್ಸ್ ಆಫ್ ಭಾಸ. ಓಕೆ, ಸೊ ವಿಚ್ ಆರ್ ದ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ಭಾಸ? ಸ್ವಪ್ನ ವಾಸವದತ್ತ. ಸೊ ಇದ್ರ ಮೇಲೆ ಬಹುಶಃ ಕ್ವಶನ್ ಕೇಳಿದ್ದಾರೆ. ಓಕೆ, ಸ್ವಪ್ನ ವಾಸವದತ್ತ ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಿದ್ದಾರೆ, ಇಂಪಾರ್ಟೆಂಟ್, ರಿಟರ್ನ್ ಬೈ ಭಾಸ. ಸೊ ಪ್ರತಿಜ್ಞಾ ಯೋಗಂಧ, ಹೌ ಡು ಯು ಪ್ರೊನೌನ್ಸ್ ಇಟ್? ಪ್ರತಿಜ್ಞಾ ಯೋಗಂಧ ರಾಯಣ. ಓಕೆ, ಅಗೇನ್ ಬುಕ್ ಆಫ್ ಭಾಸ. ಚಾರುದತ್ತ, ಇಂಥ ಕಾಂಪ್ಲೆಕ್ಸ್ ನೆನಪು ಆಗದೇ ಇದ್ರು ಜಸ್ಟ್ ಸಿಂಪಲ್ ಇರೋದು ನೆನಪು. ಓಕೆ, ಚಾರುದತ್ತ ಭಾಸ. ಓಕೆ, ಇಲ್ಲಿ ನೋಡಿ ಚಾರುದತ್ತ, ಬೇಸಿಸ್ ಫಾರ್ ಲೀಟರ್ ಶೂದ್ರಕಾಸ್ ಮೃಚ್ಕಟಿಕ.
ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ದೀನಿ. ಮುಂದೆ ಸೂತ್ರಕ ಅನ್ನೋಂಥವನು ಈ ಮೃಚ್ ಕಟಿಕ ಅನ್ನೋಂಥ ಬುಕ್ ಬರೆಯೋದಕ್ಕೆ ಒಂದು ಪ್ರೇರಣೆ ಯಾವುದು ಅಂದರೆ ಚಾರುದತ್ತ ರಿಟರ್ನ್ ಬೈ ಭಾಸ. ಓಕೆ, ಭಾಸ. ಬಾಲಚರಿತ, ಓಕೆ, ಅರ್ಲಿ ಲೈಫ್ ಆಫ್ ಕೃಷ್ಣ ನಾಟ್ ಇಂಪಾರ್ಟೆಂಟ್, ಪರಿದರ್ಶನ ನೆನ್ಪಿಟ್ಬಿಡಿ. ನೆಕ್ಸ್ಟ್ ದೂತ ಘಟೋದ್ಗಜ, ದೂತ ಘಟೋದ್ಗಜ ರಿಟರ್ನ್ ಬೈ ಭಾಸ. ದೂತ ವಾಕ್ಯ ರಿಟರ್ನ್ ಬೈ ಭಾಸ. ಕರ್ಣಭಾರ ರಿಟರ್ನ್ ಬೈ, ಈ ಸ್ಟೋರೀಸ್ ಬಗ್ಗೆ ಎಲ್ಲ ಬೇಡ, ಜಸ್ಟ್ ಹೆಸರು ನೆನ್ಪಿಟ್ಬಿಡಿ. ನೆಕ್ಸ್ಟ್ ಉರುಭಂಗ ರಿಟರ್ನ್ ಬೈ ಭಾಸ. ಮಧ್ಯಮ ವ್ಯಯೋಗ ರಿಟರ್ನ್ ಬೈ ಭಾಸ. ಬಹುಶಃ ಈ ಮಧ್ಯಮ ವ್ಯಯೋಗ ಮೇಲೆ 2023-24 ಕ್ವಶನ್ ಕೇಳಿದ್ದಾರೆ. ದೇರ್ ಇಸ್ ಅ ಕ್ವಶನ್ ಆನ್ ಮಧ್ಯಮ ವ್ಯಯೋಗ, ಆಮೇಲೆ ನೋಡೋಣ ಇದ್ರ ಬಗ್ಗೆ. ಓಕೆ, ಸೊ ಅವಿಮಾರಕ ಭಾಸ. ಪಂಚತಂತ್ರ ಪ್ಲೇಸ್, ಸಮ್ ಮೈನರ್ ವರ್ಕ್ಸ್ ಅಟ್ರಿಬ್ಯೂಟೆಡ್. ಇದರಲ್ಲಿ ಭಾಳ ಚೆನ್ನಾಗಿ ಬರೆದಿದ್ದಾರೆ, ಸ್ವಲ್ಪ ಚಿಕ್ಕ ಚಿಕ್ಕ ಸ್ಟೋರೀಸ್ ಇವನು ಬರೆದಿದ್ದಾನೆ. ಅಭಿಷೇಕ, ಓಕೆ. ಪ್ರತಿಮಾ ನಾಟಕ, ಓಕೆ, ಪ್ರತಿಮಾ ನಾಟಕ ಅಗೇನ್ ಅಟ್ರಿಬ್ಯೂಟೆಡ್ ಟು ಭಾಸ. ನೀವು ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು ಅದನ್ನು ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾವು ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ವಿ ಡಿಸ್ಕಸ್ ಅಬೌಟ್ ದ ಬ್ಯಾಕ್ಗ್ರೌಂಡ್, ಲೈಕ್ ಅಲೆಕ್ಸಾಂಡರ್, ಅದಾದಮೇಲೆ ಗ್ರೀಕೋ ಬಕ್ಟ್ರಿಯನ್ ಕಿಂಗ್, ಆಮೇಲೆ ಇಂಡೋ ಗ್ರೀಕ್ಸ್. ಸೊ ದಟ್ ಬ್ಯಾಕ್ಗ್ರೌಂಡ್ ಈಸ್ ನಾಟ್ ಇಂಪಾರ್ಟೆಂಟ್. ಯು ಕ್ಯಾನ್ ಇಗ್ನೋರ್ ಅಟ್ ದ ಲಾಸ್ಟ್ ಮೊಮೆಂಟ್. ಬಟ್ ದಿಸ್ ಇನ್ಫಾರ್ಮೇಷನ್ ಯು ಕಾಂಟ್ ಇಗ್ನೋರ್, ಯು ವಿಲ್ ಗಿವ್ ದೆಮ್ ಹೈಯರ್ ಪ್ರಯಾರಿಟಿ. ಸೊ ವಿಚ್ ಆರ್ ದ ವರ್ಕ್ಸ್ ಆಫ್ ಭಾಸ ಅಂದ ತಕ್ಷಣ ಯು ಶುಡ್ ಬಿ ಏಬಲ್ ಟು ರಿಕಾಲ್. ನಾನು ಯಾವುದೊಂದು ವರ್ಕ್ ಹೇಳಿದಾಗ ಕರೆಸ್ಪಾಂಡಿಂಗ್ ಆಥರ್ ಹೇಳೋದು ಅದು ಓಕೆ, ಬಟ್ ಸಮ್ಟೈಮ್ಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಕಾನ್ಫಿಡೆಂಟ್ಲಿ ಆನ್ಸರ್ ಸಚ್ ಕೈಂಡ್ ಆಫ್ ಕ್ವಶನ್ಸ್. ನೀವು ಕಾನ್ಫಿಡೆಂಟ್ಲಿ ಆನ್ಸರ್ ಮಾಡಬೇಕು ಅಂದರೆ ಏನು ಹೇಳ್ತೀನಿ, ವೆನ್ ಎವರ್ ಐ ಸೇ ಭಾಸ ಯು ಶುಡ್ ಬಿ ಏಬಲ್ ಟು ರಿಕಾಲ್ ದೇರ್ ಬುಕ್ಸ್, ಯು ಶುಡ್ ಬಿ ಏಬಲ್ ಟು ರಿಕಾಲ್ ದೇರ್ ವರ್ಕ್ಸ್. ಓಕೆ, ವರ್ಕ್ಸ್. ಪಾರ್ಶ್ವ, ಸಂಸ್ಕೃತ್ ಸ್ಕಾಲರ್ ಲೈಕ್ಲಿ ಬ್ರಾಹ್ಮಣಿಕಲ್, ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಪಾರ್ಶ್ವನಾಥ, ತೀರ್ಥಂಕರ್ ಆಫ್ ಜೈನಿಸಮ್. ಇಬ್ರು ಬೇರೆ ಬೇರೆ. ಓಕೆ, ಇಬ್ರು ಬೇರೆ ಬೇರೆ. ನೆಕ್ಸ್ಟ್ ವಾಸುಮಿತ್ರ, ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಬಟ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಸೊ ವಾಸುಮಿತ್ರ ಬುದ್ಧಿಸ್ಟ್ ಮಂಕ್, ಸರ್ವಾಸ್ತಿವಾದ ಸ್ಕೂಲ್. ಇಷ್ಟು ಡೀಟೇಲ್ ಏನು ಕೇಳಲ್ಲ, ಸುಮ್ಮನೆ ನಾನು ಬರ್ದೀನಿ ಅಷ್ಟೇ. ಸೊ ಸರ್ವಾಸ್ತಿವಾದ ಇಸ್ ಟರ್ಮ್ ಅಸೋಸಿಯೇಟೆಡ್ ವಿತ್ ಬುದ್ಧಿಸಮ್, ಜೈನಿಸಮ್, ಹಿಂದೂಯಿಸಮ್. ಬುದ್ಧಿಸಮ್. ಪ್ಯಾಟರ್ನೈಸ್ಡ್ ಬೈ ಕನಿಷ್ಕ, ಕುಶಾನ ರೂಲರ್. ಮೇಜರ್ ವರ್ಕ್ ಮಹಾವಿಭಾಷ ಶಾಸ್ತ್ರ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಮಹಾವಿಭಾಷ ಶಾಸ್ತ್ರ ಅನ್ನುವಂಥ ಬುಕ್ಕನ್ನು ಬರೆದವ್ರು ಯಾರು? ವಾಸುಮಿತ್ರ. ಓಕೆ, ಸೊ 4th ಬುದ್ಧಿಸ್ಟ್ ಕೌನ್ಸಿಲ್ ನಡೆದಾಗ ಅವನಿದ್ದ ವಾಸುಮಿತ್ರ. 4th ಬುದ್ಧಿಸ್ಟ್ ಕೌನ್ಸಿಲ್ ಏನು ಕನಿಷ್ಕ ಕನ್ವೆನ್ ಮಾಡಿರ್ತಾನೋ ಅಲ್ಲಿ ವಾಸುಮಿತ್ರ ಬರ್ತಾನೆ. ಓಕೆ, ಬರ್ತಾನೆ. ನೆಕ್ಸ್ಟ್ ನಾಗಾರ್ಜುನ, ಮಧ್ಯಮಕ ಫಿಲಾಸಫರ್. ಸೊ ಮಧ್ಯಮಕ ಫಿಲಾಸಫಿ ಅಸೋಸಿಯೇಟೆಡ್ ವಿತ್ ಹಿಂದೂಯಿಸಮ್, ಬುದ್ಧಿಸಮ್, ಜೈನಿಸಮ್. ಬುದ್ಧಿಸಮ್. ರಿವರ್ಡ್ ಆಸ್ ಸೆಕೆಂಡ್ ಬುದ್ಧ ಇನ್ ಮಹಾಯಾನ ಟ್ರೆಡಿಷನ್. ಸೊ ಈ ಎರಡನೇ ಬುದ್ಧ ಅಂತ ಕರೀತಾರೆ, ಹೀಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಐ ಆಡೆಡ್. ಸೊ ನಾಗಾರ್ಜುನ ಇಸ್ ಕನ್ಸಿಡರ್ಡ್ ಆಸ್ ಸೆಕೆಂಡ್ ಬುದ್ಧ ಇನ್ ವಿಚ್ ಟ್ರೆಡಿಷನ್? ಮಹಾಯಾನ. ಅಂದರೆ ನಾಗಾರ್ಜುನ ಇಸ್ ಅ ಪರ್ಸನಾಲಿಟಿ ಅಸೋಸಿಯೇಟೆಡ್ ವಿತ್ ಹೀನಯಾನ ಆರ್ ಮಹಾಯಾನ? ಮಹಾಯಾನ. ಓಕೆ, ಮಹಾಯಾನ. ಪ್ಯಾಟರ್ನೈಸ್ಡ್ ಬೈ ಕನಿಷ್ಕ. ನೆಕ್ಸ್ಟ್ ಈ ವರ್ಕ್ಸ್ ಮೇಲೆ ನೆನಪಿಕೊಂಬಿಡಿ. ಮೂಲ ಮಧ್ಯಮ ಕಕರಿಕ, ಮೂಲ ಮಧ್ಯಮ ಕಕರಿಕ, ಶೂನ್ಯ ಶೂನ್ಯ ಸಪ್ತತಿ, ಶೂನ್ಯ ಸಪ್ತತಿ, ರತ್ನವಾಲಿ, ಆಮೇಲೆ ವಿಗ್ರಹ ವಿಗ್ರಹ ವ್ಯಾವರ್ತಾನಿ. ಓಕೆ, ವಿಗ್ರಹ ವ್ಯಾವರ್ತಾನಿ. ಸೊ ಇದು ನೆನಪಿಟ್ಕೊಳ್ಳಿ. ಇಲ್ಲಿ ರತ್ನವಾಲಿ ಅಂತ ಅನ್ನೋದೇ ನೋಡಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗೋದೇನಂದರೆ ಮತ್ತೊಂದು ಇದೇ ಥರ ಬುಕ್ ಇದೆ, ನೆಕ್ಸ್ಟ್ ಹರ್ಷವರ್ಧನ್ ಬಗ್ಗೆ ಡಿಸ್ಕಸ್ ಮಾಡುವಾಗ ನೋಡ್ತೀವಿ. ಸೊ ದೇರ್ ಇಸ್ ಅನದರ್ ವರ್ಕ್ ವಿತ್ ದ ಸೇಮ್ ನೇಮ್ ಆಸ್ ರತ್ನವಾಲಿ ಆಫ್ ಹರ್ಷವರ್ಧನ್. ಸೊ ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಎಕ್ಸಾಮಲ್ಲಿ ಏನಾದರೂ ರತ್ನವಾಲಿ ಅಂತ ಕೊಟ್ಟಿದ್ರೆ ಜನರಲಿ ಇಟ್ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ಹರ್ಷವರ್ಧನ್. ಓಕೆ, ಸೊ ಈ ರತ್ನವಾಲಿ ಆಮೇಲೆ ನಾಗಾರ್ಜುನ ಮಿಕ್ಸ್ ಮಾಡಿ ಕ್ವಶನ್ ಕೇಳಲ್ಲ. ದೇ ಮೇ ಆಸ್ಕ್ ಆನ್ ದೀಸ್: ಮೂಲ ಮಧ್ಯಮ ಕಕರಿಕ, ಶೂನ್ಯಾತ ಸಪ್ತತಿ, ಆಮೇಲೆ ವಿಗ್ರಹ ವ್ಯಾವರ್ತಾನಿ. ಓಕೆ, ವ್ಯಾವರ್ತಾನಿ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಯಾಕಂದರೆ ಇಂಥ ಬುಕ್ಸು ಆಮೇಲೆ ಆಥರ್ಸ್ ಅಂತ ತೊಗೊಂಡಾಗ UPSC ಯಾವ ಸೋರ್ಸ್ನ ಹುಡ್ಕೋತೋ ಗೊತ್ತಿಲ್ಲ. ವಿ ಆರ್ ನಾಟ್ ಅವೇರ್ ಆಫ್ ದ ಸೋರ್ಸಸ್. ಓಕೆ, ಈ ವರ್ಷ ಒಂದು ಸೋರ್ಸಿಂದ ಹುಡುಕಿದ್ರೆ ಮತ್ತೆ ನೆಕ್ಸ್ಟ್ ವರ್ಷ ಒಂದು ಬೇರೆ ಸೋರ್ಸಿಂದ ಹುಡುಕಾಡಿರುತ್ತೆ. ಸೊ ಅಟ್ಲೀಸ್ಟ್ ವಿ ಶಲ್ ಬಿಕಮ್ ವಾಟ್ ಪರ್ಫೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಫಂಡಮೆಂಟಲ್ಸ್. ಸೊ ಸಾಧ್ಯ ಆದರೆ ಆನ್ಸರ್ ಮಾಡೋಣ. ಸಮ್ಟೈಮ್ಸ್ ಅಗೇನ್ ವಿ ಮೇ ವಾಟ್ ಫೇಲ್ ಟು ಆನ್ಸರ್ ಆಸ್ ವೆಲ್. ಓಕೆ, ಆನ್ಸರ್ ಆಸ್ ವೆಲ್. ಬಟ್ ಅಲ್ಟಿಮೇಟ್ಲಿ ಆಲ್ ದಿಸ್ ನಾಲೆಜ್ ದಟ್ ವಿ ಹವ್ ಗೇನ್ಡ್, ಸೊ ಇಂಡೈರೆಕ್ಟ್ಲಿ ಇಟ್ ಶುಡ್ ಹೆಲ್ಪ್ ಅಸ್ ಟು mark few of the questions correctly. Okay, few of the questions correctly. So Hindu treatises 2nd century CL ಬಂದಿದ್ದು ಯಾವುದು? ಮನುಸ್ಮೃತಿ. ಅದೇ ಟೈಮಲ್ಲಿ. ಸೊ ನೆನ್ಪಿಟ್ಕೊಂಬಿಡಿ ಮನುಸ್ಮೃತಿ. ಸೊ ಮನುಸ್ಮೃತಿ ವೆದರ್ ಇಟ್ ಇಸ್ ಅ ವೇದಿಕ್ ಲಿಟ್ರೇಚರ್, ಪೋಸ್ಟ್ ವೇದಿಕ್ ಲಿಟ್ರೇಚರ್? ಇಟ್ಸ್ post Vedic literature, 2nd century C. Vedic literature is 1500 to 600 C. Next, Kama Sutra written by ವಾತ್ಸಾಯನ. ಅರ್ಥಶಾಸ್ತ್ರ ಫೈನಲ್ ರಿಡಕ್ಷನ್ ಅಂದರೆ ಬರೆದಿರೋದು ಅವಾಗ, ಆದರೆ ಫೈನಲ್ ಒಂದು ಫಾರ್ಮ್ ತೊಗೊಂಡಿದ್ದು ಈ 2nd century C ಅಲ್ಲಿ. ಓಕೆ, ಇನ್ನು ಬಿಟ್ಬಿಡಿ. ಇಲ್ಲಿ ಯಾವ್ದು ಫೋಕಸ್ ಮಾಡ್ತಾರೆ? ಅರ್ಥಶಾಸ್ತ್ರ ರಿಟರ್ನ್ ಬೈ ಕೌಟಿಲ್ಯ, ಕಾಮಸೂತ್ರ ರಿಟರ್ನ್ ಬೈ ವಾತ್ಸಾಯನ. ಓಕೆ, ವಾತ್ಸಾಯನ. ಗಾಂಧಾರ ಆರ್ಟ್ ನಾರ್ತ್ ವೆಸ್ಟರ್ನ್ ಇಂಡಿಯಾ. ಸೊ ಪಾಕಿಸ್ತಾನ್ ಪ್ಲಸ್ ಅಫ್ಘಾನಿಸ್ತಾನ್ ಎರಡು ಕಡೆ ಗಾಂಧಾರ ಆರ್ಟ್ ಸ್ಪ್ರೆಡ್ ಆಗಿದೆ. ಸೊ ಯಾವ ಸೆಂಚುರಿಯಲ್ಲಿ ಬಿಲ್ಡ್ ಆಯಿತು? 1st century C. ಓಕೆ, ಸೊ ಫೀಚರ್ಸ್ ಗ್ರೀಕ್ ರೋಮನ್ ಟೆಕ್ನಿಕ್ಸ್ ಪ್ಲಸ್ ಇಂಡಿಯನ್ ಥೀಮ್ಸ್. ಸೊ ಗ್ರೀಕ್ದು ಕೆಲವೊಂದಿಷ್ಟು ಫೀಚರ್ಸ್ ಇದೆ,
ರೋಮನ್ ಫೀಚರ್ಸು ಇದೆ, ಇಂಡಿಯನ್ಸ್ ಫೀಚರ್ಸು ಇದೆ. ಈ ಮೂರು ಕೂಡಿದಂಥ ಫೀಚರ್ಗೆ ನಾವು ಗಾಂಧಾರ ಆರ್ಟ್ ಅಂತ ಕರಿತೀವಿ. ಗ್ರೀಕ್, ರೋಮನ್ ಪ್ಲಸ್ ಇಂಡಿಯನ್. ಓಕೆ, ಇಂಡಿಯನ್. ಫೇಮಸ್ ಫಾರ್ ಸ್ಪಿರಿಚುವಲ್ ಪೋರ್ಟ್ರೇಯಲ್ ಆಫ್ ಬುದ್ಧ. ಓಕೆ, ಹಾಫ್ ಕ್ಲೋಸ್ಡ್ ಐಸ್ ಇನ್ ಮೆಡಿಟೇಷನ್. ಸೊ ಅರ್ಧ ಕಣ್ಣು ಮುಚ್ಚಿ ಮೆಡಿಟೇಷನ್ ಮಾಡುವಂಥದ್ದು. ಇಟ್ಸ್ ಅ ಫೇಮಸ್ ಬಿಲಾಂಗಿಂಗ್ ಟು ವಿಚ್ ಆರ್ಟ್? ಗಾಂಧಾರ ಆರ್ಟ್. ಗಾಂಧಾರ ಆರ್ಟ್, ಅದು ಇಂಪಾರ್ಟೆಂಟ್. So next comes the basic information of the Kushanas. So coins high quality followed Roman standards. So ರೋಮನ್ ಸಾಮ್ರಾಜ್ಯದಲ್ಲಿ ಯಾವ ಥರ ಕಾಯಿನ್ಸ್ ಇತ್ತೋ ಅದೇ ಥರ ಕಾಯಿನ್ಸ್ನ ಕುಶಾನಾಸು ಫಾಲೋ ಮಾಡ್ತಾ ಇರ್ತಾರೆ. ಹುಂಜಾ ಇನ್ಸ್ಕ್ರಿಪ್ಷನ್. ಸೊ ಎಕ್ಸಾಂಪಲ್ ಕೇಳೋದು, ಹುಂಜಾ ಇನ್ಸ್ಕ್ರಿಪ್ಷನ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ವಿಚ್ ಪೀರಿಯಡ್? ಶಾಕಾ, ಪಾರ್ಥಿಯನ್ಸ್, ಕುಶಾನಾಸ್. ಓಕೆ, ಕುಶಾನಾಸ್. ಓಕೆ, ನೆಕ್ಸ್ಟ್ ಸ್ಪೆಸಿಫಿಕಲಿ ಕಾರ್ಫೈಸಸ್ಸು ಕನಿಷ್ಕ ಬೇಡ. ಸೊ ಕಾರಾಕೋರಂ ಹೈವೇ, ರೂಟ್ ಫಾರ್ ಬುದ್ಧಿಸ್ಟ್ ಮಂಕ್ಸ್ ಟು ಗೋ ಟು ಚೈನಾ. ಸೊ ಇಂಡಿಯಾದಿಂದ ಚೈನಾದಕ್ಕೆ ಹೋಗೋದಕ್ಕೋಸ್ಕರ ಕಾರಾಕೋರಂ ಹೈವೇ ಯೂಸ್ ಮಾಡ್ತಾಯಿದ್ರು. ಇಂಥ ಇನ್ಫಾರ್ಮೇಷನು ಅವ್ರು ಕೇಳಲ್ಲ. ಸೊ ಮೇಜರ್ ಸಿಲ್ಕ್ ರೂಟ್ ಟ್ರೇಡ್, ಚೈನೀಸ್ ಸಿಲ್ಕ್ ಆ್ಯಂಡ್ ಹಾರ್ಸಸ್ ಇಂಟು ಇಂಡಿಯಾ, ನಾಟ್ ಇಂಪಾರ್ಟೆಂಟ್, ಬಿಟ್ಬಿಡಿ. ಇಂಡಿಯನ್ ಮರ್ಚೆಂಟ್ಸ್ ಬಿಕೇಮ್ ಇಂಟರ್ಮೀಡಿಯರೀಸ್ ಇನ್ ಚೈನಾ, ರೋಮ್, ಲಕ್ಸುರಿ ಟ್ರೇಡ್. ಸೊ ಚೈನಾ ಆಮೇಲೆ ರೋಮ್ ಮಧ್ಯೆ ನಡೆಯುವಂಥ ಒಂದೇನು ಟ್ರೇಡ್ ಆಗ್ತಾಯಿತ್ತು ಅದಕ್ಕೆ ಇಂಡಿಯನ್ ಮರ್ಚೆಂಟ್ಸು ಮಧ್ಯಸ್ಥಿಕೆ ವಹಿಸ್ತಾ ಇದ್ರು. ಅಗೇನ್ ಅಂಥ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಲ್ಲ. ಕಿಂಗ್ಸ್ ನೇಮ್ಸ್ ಎಂಡಿಂಗ್ ವಿತ್ ಇನ್ ಶ್ಕ, ಹುವಿಷ್ಕ, ವಶಿಷ್ಕ, ಕನಿಷ್ಕ. ಓಕೆ, ಕನಿಷ್ಕ. ಸೊ ಜನರಲಿ ಇವರು ಈ ಥರ ಲಾಸ್ಟ್ ಇಷ್ಕ ಅಂತ ಬಂದರೆ ದೇ ಆರ್ ಕುಶಾನ ಕಿಂಗ್ಸ್. ಓಕೆ, ಕುಶಾನ ಕಿಂಗ್ಸ್. ನೆಕ್ಸ್ಟ್ ಇಲ್ಲಿ ಜನರಲ್ ಇನ್ಫಾರ್ಮೇಷನ್ ಇದೆ. ಸತ್ರಪಾಸ್ ಕಂಟಿನ್ಯೂಡ್ ಪ್ರಾಕ್ಟೀಸ್ ಫಾರ್ ಪ್ರಾವಿನ್ಷಿಯಲ್ ಗವರ್ನೆನ್ಸ್. ಸೊ ಪರ್ಷಿಯನ್ ಟೈಮಲ್ಲಿ ಬಂದಂಥ ಸತ್ರಪ ಅನ್ನೋಂಥ ಸಿಸ್ಟಮು ಮುಂದೆ ಕುಶಾನಸ್ ಟೈಮಲ್ಲೂ ಕಂಟಿನ್ಯೂ ಆಗುತ್ತೆ. ಓಕೆ, ರಾಕ್ ಕಟ್ ಕೇವ್ಸ್. ಸೊ ಚೈತ್ಯಾಸ್ ಆ್ಯಂಡ್ ವಿಹಾರಾಸ್. ಸೊ ವಾಟ್ ಆರ್ ರಾಕ್ ಕಟ್ ಕೇವ್ಸನ್ನ ಕಟ್ ಮಾಡಿ ಅಲ್ಲಿರೋದಕ್ಕೆ ಒಂದು ಪ್ಲೇಸ್ನ ಕ್ರಿಯೇಟ್ ಮಾಡ್ತಾರೆ. ದೇ ಆರ್ ಕಾಲ್ಡ್ ಎಸ್ ರಾಕ್ ಕಟ್ ಕೇವ್ಸ್. ಸೊ ಚೈತ್ಯ ಆ್ಯಂಡ್ ವಿಹಾರಾಸ್. ಸೊ ಚೈತ್ಯ ಇಸ್ ಅ resting place or worshipping place? Worshipping place. Viharas is resting place. So Chaitya and Viharas, these are the terms associated with Buddhism. Okay, which religion? Buddhism. So functioned as a religious centers. Okay, they were religious centers. Generic information bitbidi. Tamil kingdoms. Okay, Tamil kingdoms. Okay. So we shall break for 5-10 minutes. After that we shall continue. Next, we discussed about Kushana dynasty. Okay. Next, Tamil kingdoms. So southern India remain immune to northern political changes. So in Tamil Nadu book ಇರುವಂಥ ಕಾರಣಕ್ಕೋಸ್ಕರ ಕೆಲವಿಷ್ಟು ತಮಿಳುನಾಡುನಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತು ಆ ಪೀರಿಯಡಲ್ಲಿ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಸಮ್ ಆಫ್ ದ ಇನ್ಫಾರ್ಮೇಷನ್ ಆರ್ ಇಂಪಾರ್ಟೆಂಟ್, ಸಮ್ ಆರ್ ನಾಟ್ ಇಂಪಾರ್ಟೆಂಟ್. ವಿ ಶಲ್ ಓನ್ಲಿ ಫೋಕಸ್ ಆನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಸೊ ಪೊಲಿಟಿಕಲ್ ಕಂಟೆಕ್ಸ್ಟ್, ಸದರ್ನ್ ಇಂಡಿಯಾ ರಿಮೈನ್ಡ್ ಇಮ್ಯೂನ್ ಟು ನಾರ್ದರ್ನ್ ಪೊಲಿಟಿಕಲ್ ಚೇಂಜಸ್. ಸೊ ಆ ಟೈಮಲ್ಲಿ ನಾರ್ತ್ ಇಂಡಿಯಾದಲ್ಲಿ ಏನು ಚೇಂಜಸ್ ಆಗ್ತಾ ಇತ್ತು, ಸೌತ್ ಇಂಡಿಯಾದಲ್ಲಿ ಅದರಿಂದ ಏನೂ ಇಂಪ್ಯಾಕ್ಟ್ ಆಗಲಿಲ್ಲ. ಸೊ ಜನರಿಕ್ ಪಾಯಿಂಟ್ ನಾಟ್ ಇಂಪಾರ್ಟೆಂಟ್. ತಮಿಳ್ ರೀಜನ್ ಫ್ರಾಗ್ಮೆಂಟೆಡ್ ಇಂಟು ಸ್ಮಾಲ್ ಕಿಂಗ್ಡಮ್ಸ್ ಅನ್ಲೈಕ್ ನಾರ್ದರ್ನ್ ಎಂಪೈರ್ಸ್. ಸೊ ನಾರ್ತಲ್ಲಿ ದೊಡ್ಡ ಎಂಪೈರ್ಸ್ ಇತ್ತು, ಆದರೆ ಸೌತಲ್ಲಿ ಅಥವಾ ದೊಡ್ಡ ಎಂಪೈರ್ಸ್ ಇರಲ್ಲ, ಚಿಕ್ಕ ಚಿಕ್ಕ ಎಂಪೈರ್ಸ್ ಎಲ್ಲ ಇತ್ತು. ಅಗೇನ್ ನಾಟ್ ಇಂಪಾರ್ಟೆಂಟ್. ಸೊ ಸಾತವಾಹನ ಕಿಂಗ್ಡಮ್ ಆಲ್ರೆಡಿ ನೋಡಿದ್ವಿ ಪ್ರೀವಿಯಸ್ ಟಾಪಿಕಲ್ಲಿ. ಸೊ ಲೊಕೇಶನ್ ಡೆಕ್ಕನ್, ಮಾಡರ್ನ್ ಆಂಧ್ರ ಪ್ರದೇಶ್, ತೆಲಂಗಾಣದಲ್ಲಿ ಇತ್ತು. ಸೊ ನಾಟ್ ಸೆಂಟ್ರಲೈಸ್ಡ್ ಲೈಕ್ ಮೌರ್ಯನ್ಸ್. ಸ್ಟಾರ್ಟಿಂಗಲ್ಲಿ ಆ ಥರ ಸೆಂಟ್ರಲೈಸ್ಡ್ ಎಂಪೈರ್ ಇರಲಿಲ್ಲ. ಪೊಲಿಟಿಕಲ್ ಗವರ್ನರ್ಸ್ ಎಂಜಾಯ್ಡ್ ಕನ್ಸಿಡರಬಲ್ ಅಟೋನಮಿ. ಸೊ ಇವಾಗ ಮೌರ್ಯನ್ ಡೈನೆಸ್ಟಿ ಎಲ್ಲ ನೋಡಿದಾಗ ಸೆಂಟ್ರಲೈಸ್ಡ್, ಸೆಂಟ್ರದವ್ರು ಯಾವ ಥರ ಹೇಳ್ತಾರೋ ಎಲ್ಲ ಕಡೆ ಪ್ರಾವಿನ್ಷಿಯಲ್ ಗವರ್ನರ್ಸ್ ಅದೇ ಥರ ಕೇಳ್ತಾ ಇದ್ರು. ಆದರೆ ಸಾತವಾಹನ ಡೈನೆಸ್ಟಿಯಲ್ಲಿ ಆ ಗವರ್ನರ್ಸ್ಗೆ ಅವ್ರದ್ದೇ ಅಂತ ಸ್ವಲ್ಪ ಇಂಡಿಪೆಂಡೆನ್ಸ್ ಇತ್ತು. ಆದರೆ ಕಂಪ್ಲೀಟ್ಲಿ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಸಾತವಾಹನಾಸ್ ಇದರಲ್ಲಿ ಇರಲಿಲ್ಲ. ಅಗೇನ್ ನಾಟ್ ಇಂಪಾರ್ಟೆಂಟ್. ಸೊ ತಮಿಳ್ ರೀಜನಲ್ಲಿ, ಸೊ ಪ್ರೀವಿಯಸ್ ಟಾಪಿಕಲ್ಲಿ ಏನು ನೋಡಿದ್ವಿ ಸೇಮ್ ರಿಪೀಟ್ ಆಗುತ್ತೆ. ಸೊ ಅಲ್ಲಿ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಏನು ಶಾಕಾಸು, ಪಾರ್ಥಿಯನ್ಸು, ಕುಶಾನಾಸು ರೂಲ್ ಮಾಡ್ತಾಯಿದ್ರು. ಅದೇ ಟೈಮಲ್ಲಿ ಸೌತಲ್ಲಿ ಮೋಹಿಂದರ್ಸ್ ಇದ್ದರು, ಪಾಂಡ್ಯಾಸ್ ಇದ್ದರು, ಚೋಲಾಸ್ ಇದ್ದರು, ಚಿರಾಸ್ ಇದ್ದರು. ಸೊ ಆಲ್ರೆಡಿ ನೋಡಿದ್ದೀವಿ ನಾವು. ಸೊ ಪಾಂಡ್ಯಾಸ್ ಕ್ಯಾಪಿಟಲ್ ವಾಸ್ ಮದುರೈ. ನೆಕ್ಸ್ಟ್ ಚೋಲಾಸ್ ಕ್ಯಾಪಿಟಲ್ ವಾಸ್ ಉರೈಯೂರ್. ಸೊ ಚಿರಾಸ್ ಕ್ಯಾಪಿಟಲ್ ವಾಸ್ ವಂಜಿ. ಸೊ ಇದಲ್ಲದೆ ಮತ್ತೆ ಬೇರೆ ಇನ್ಫಾರ್ಮೇಷನ್ ಬಗ್ಗೆ ಎಲ್ಲ ನೋಡಿದ್ವಿ ನಾವು. ಸೊ ವಿಚ್ ಆರ್ ದ ಪೋರ್ಟ್ ಸಿಟೀಸ್ ಅಸೋಸಿಯೇಟೆಡ್ ವಿತ್ ಚಿರಾಸ್? ಮುಜಿರಿ ಆ್ಯಂಡ್ ತೊಂಡಿ. ಓಕೆ. ಪೋರ್ಟ್ ಸಿಟೀಸ್ ಅಸೋಸಿಯೇಟೆಡ್ ವಿತ್ ಚೋಲಾಸ್? ಕಾವೇರಿಪಟ್ನಂ, ಪುಹಾರ್. ನೆಕ್ಸ್ಟ್ ಪಾಂಡ್ಯಾಸ್? ಕೋರಕೈ. ಓಕೆ, ಕೋರಕೈ. ನೆಕ್ಸ್ಟ್ ಮೋಹಿಂದರ್ ಇನ್ ಮೌರ್ಯನ್ ಸೋರ್ಸಸ್. ಸೊ ಮೌರ್ಯನ್ ಸೋರ್ಸಲ್ಲೂ ನಮಗೆ ಮೋಹಿಂದರ್ ಬಗ್ಗೆ ಗೊತ್ತಾಗುತ್ತೆ. ಎಲ್ಲಿ? ಅಶೋಕನ್ ರಾಕ್ ಎಡಿಕ್ಟ್, ಸೆಕೆಂಡ್ ರಾಕ್ ಎಡಿಕ್ಟು, ಆಮೇಲೆ ರಾಕ್ ಎಡಿಕ್ಟ್ 13. ಓಕೆ, ರಾಕ್ ಎಡಿಕ್ಟ್ 13 ನೋಡಿದಾಗ ಗೊತ್ತಾಗುತ್ತೆ. ಇದು ಹೋದ ಟಾಪಿಕಲ್ಲಿ ನೋಡಿದ್ವಿ ನಾವು. ಲಿಟ್ರೇಚರ್. ಸೊ ಸಂಗಮ್ ಲಿಟ್ರೇಚರ್ 3rd century BC ಇಂದ 3rd century CE ವರೆಗೂ ಇನ್ಫಾರ್ಮೇಷನ್ ಕೊಡುತ್ತೆ. ಅದ್ರ ಬಗ್ಗೆ ಕೂಡ ನೋಡಿದ್ವಿ. ನೆಕ್ಸ್ಟ್ ಸಿಲಪ್ಪಧಿಕಾರಂ ಆ್ಯಂಡ್ ಮಣಿಮೇಕಲೈ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸಂಗಮ್ ಪೀರಿಯಡ್ ಆರ್ ಪೋಸ್ಟ್ ಸಂಗಮ್ ಪೀರಿಯಡ್?
ಪೋಸ್ಟ್ ಸಂಗಮ್ ಪೀರಿಯಡ್. ಸೊ ಸಂಗಮ್ ಪೀರಿಯಡ್ ಲಿಟ್ರೇಚರ್ ಬಗ್ಗೆ ಯಾವ್ದು ನೆನ್ಪು ಮಾಡ್ಕೋಬೋದಾ? ಇತುತುಕೋಯ್, ಪತಿತ ಪಟ್ಟು, ನೆಕ್ಸ್ಟ್ ತೋಲ್ಕಪಿಯಂ ರಿಟರ್ನ್ ಬೈ ಸಿಲಪ್ಪದಿಕಾರಂ ರಿಟರ್ನ್ ಬೈ ಇಲಂಗೋ ಅಡಿಗಲ್. ಮಣಿಮೇಕಲೈ ಫಾರಿನ್ ಸೋರ್ಸ್ ಪೆರಿಪ್ಲಸ್ ಆಫ್ ಎರೆಥ್ರಿಯನ್ ಸಿ, ಒಂದ್ಸತಿನೂ ಕೇಳಿಲ್ಲ. ಸೊ ಫಾರಿನ್ ಸೋರ್ಸು ಸೌತ್ ಇಂಡಿಯಾ ಬಗ್ಗೆ ಕೊಡುವಂಥ ಒಂದು ಇನ್ಫಾರ್ಮೇಷನ್ ಯಾವುದು ಅಂದರೆ ಪೆರಿಪ್ಲಸ್ ಆಫ್ ಎರೆಥ್ರಿಯನ್ ಸಿ ಅಂತ. ಯಾವ ಲ್ಯಾಂಗ್ವೇಜ್ ಇದೆ? ಗ್ರೀಕಲ್ಲಿದೆ. ಮೇನ್ಸಲ್ಲಿ ಕೋಟ್ ಮಾಡ್ಬೋದು. ಪ್ಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಾಟ್ ಇಂಪಾರ್ಟೆಂಟ್. ಡೇಟ್ ಫಸ್ಟ್ ಸೆಂಚುರಿ ಸಿ ನಾಟ್ ಇಂಪಾರ್ಟೆಂಟ್. ಇಂಪಾರ್ಟೆನ್ಸ್ ಮೋಸ್ಟ್ ರಿಲಯಬಲ್ ಸೋರ್ಸ್ ಆಫ್ ಇಂಡಿಯನ್ ಪೋರ್ಟ್ಸ್ ಆ್ಯಂಡ್ ಟ್ರೇಡ್ ಆಫ್ ದ ಟೈಮ್. ಸೊ ಆ ಟೈಮಲ್ಲಿ ಭಾರತದಿಂದ ಪೋರ್ಟ್ಸಿಂದ ನಡೆಯುವಂಥ ಟ್ರೇಡ್ ಬಗ್ಗೆ ಈ ಬುಕ್ಕಲ್ಲಿ ನಾವು ಪಡಿಬೋದು, ಕಾಣ್ಬೋದು. ಓಕೆ, ಮೇನ್ಸಲ್ಲಿ ಕೋಟ್ ಮಾಡ್ಬೋದು. ಪ್ಲಿಮ್ಸಲ್ಲಿ ನಾಟ್ ಇಂಪಾರ್ಟೆಂಟ್. ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಯು ಅಬೌಟ್ ದಿಸ್. ಮ್ಯಾಕ್ಸಿಮಮ್ ಏನು ಕೇಳ್ಬೋದು ಅಂದರೆ ಪೆರಿಪ್ಲಸ್ ಆಫ್ ದ ಎರೆಥ್ರಿಯನ್ ಸಿ ಇಟ್ಸ್ ಅಸೋಸಿಯೇಟೆಡ್ ವಿತ್ ವಿಚ್ ಲ್ಯಾಂಗ್ವೇಜ್? ಓಕೆ, ಗ್ರೀಕ್. ಓಕೆ, ಗ್ರೀಕ್ ಅಷ್ಟು ಗೊತ್ತಿರ ಸಾಕು. ನೆಕ್ಸ್ಟ್ ಕಾಂಟೂರ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಆ ಟೈಮಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ನಡೀತಾ ಇಲ್ಲ. ಟೂ ಮೇಜರ್ ಡೆವಲಪ್ಮೆಂಟಲ್ ಡೆವಲಪ್ಮೆಂಟ್ಸ್ ಚೇಂಜ್ ದ ಕಾಂಟೂರ್ಸ್ ಆಫ್ ಟ್ರೇಡ್ ಬಿಟ್ವೀನ್ ಯುರೋಪ್ ಆ್ಯಂಡ್ ಇಂಡಿಯಾ ಟುವರ್ಡ್ಸ್ ದ ಬಿಗಿನಿಂಗ್ ಆಫ್ ಕಾಮನ್ ಎರಾ. ಬಿಗಿನಿಂಗ್ ಆಫ್ ಕಾಮನ್ ಎರಾ ಅಂದರೆ ಫಸ್ಟ್ ಸೆಂಚುರಿ ಸಿ ಸ್ಟಾರ್ಟ್ ಆಗುವಂಥ ಟೈಮಲ್ಲಿ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಸ್ ಆಯಿತು. ಓಕೆ, ಇಂಪಾರ್ಟೆಂಟ್. ವಾಟ್ ಇಸ್ ದಟ್? ಎಮರ್ಜೆನ್ಸ್ ಆಫ್ ರೋಮ್ ಆ್ಯಂಡ್ ಗ್ರೋಯಿಂಗ್ ಡಿಮ್ಯಾಂಡ್. ಸೊ ರೋಮ್ ಸಾಮ್ರಾಜ್ಯ ಬಂತು. ಓಕೆ, ರೋಮ್ ಸಾಮ್ರಾಜ್ಯ ಯಾರನ್ನ ಡಿಫೀಟ್ ಮಾಡಿ ಈ ಗ್ರೀಕ್ ಸಾಮ್ರಾಜ್ಯನ ಉಳಿಸಿ, ಓಕೆ, ಡಿಕ್ಲೈನ್ ಆದಮೇಲೆ ನೆಕ್ಸ್ಟ್ ಉಟ್ಕೊಂಡಿದ್ದು ರೋಮ್ ಸಾಮ್ರಾಜ್ಯ. ಸೊ ಆಗಲೇ ನೋಡಿದ್ರಲ್ಲ ಹೆಲೆನಿಸ್ಟಿಕ್ ಪೀರಿಯಡ್ ಅಂತ. ಸೊ ವಿಚ್ ಪೀರಿಯಡ್ ಇಸ್ ಕಾಲ್ಡ್ ಹೆಲೆನಿಸ್ಟಿಕ್ ಪೀರಿಯಡ್? ದ ಎಂಡ್ ಆಫ್ ಅಲೆಕ್ಸಾಂಡರ್ ಆ್ಯಂಡ್ ದ ಬರ್ತ್ ಆಫ್ ರೋಮನ್ ಎಂಪೈರ್. ಸೊ ರೋಮನ್ ಎಂಪೈರ್ ಹೆಚ್ಚು ಕಡಿಮೆ ಫಸ್ಟ್ ಸೆಂಚುರಿ BC ಅಲ್ಲಿ, ಆ ಟೈಮಲ್ಲಿ ರೋಮನ್ ಎಂಪೈರ್ ಸ್ಟಾರ್ಟ್ ಆಯಿತು. ಓಕೆ, ಸ್ಟಾರ್ಟ್ ಆಯಿತು. ಸೊ ಅವಾಗ ಟ್ರೇಡ್ ಯಾವ ಥರ ಜಾಸ್ತಿ ಆಯಿತು? ಬೈ ದ ಎಂಡ್ ಆಫ್ ದ ಫಸ್ಟ್ ಸೆಂಚುರಿ BC Rome became Mediterranean superpower, displacing the Greek kingdoms. ಅಂದರೆ ಫಸ್ಟ್ ಸೆಂಚುರಿ BC ಅಲ್ಲಿ ಯಾವ್ದು ಪವರ್ಫುಲ್ ಆಯಿತು? ಗ್ರೀಕ್ ಕಿಂಗ್ಡಮ್ಸ್ ಏನು ಪವರ್ಫುಲ್ ಇದ್ವು, ಅಲೆಕ್ಸಾಂಡರಿಂದ ಎಲ್ಲ ಬೇರೆ ಬೇರೆ ಪವರ್ಫುಲ್ ಡೈನೆಸ್ಟೀಸ್ ಇದ್ವು, ಎಲ್ಲ ವೀಕ್ ಆಗಿ ಇವಾಗ ಪವರ್ಫುಲ್ ಡೈನೆಸ್ಟಿಯಾಗಿ ಯಾವ್ದು ಎಮರ್ಜಿ ಆಯಿತು? ರೋಮ್ ಎಂಪೈರ್. ಓಕೆ, ರೋಮ್ ಎಂಪೈರ್. 27 BC. ಓಕೆ, 27 BC ರಿಪಬ್ಲಿಕನ್ ಟರ್ನ್ಡ್ ಎಂಪೈರ್ ಅಂಡರ್ ಆಗಸ್ಟಸ್. ಓಕೆ, ಸೊ ಇದು ಆಗಸ್ಟಸ್ ಇಂಥ ಪರ್ಸನಾಲಿಟಿನೂ ಫೋಕಸ್ ಮಾಡಲ್ಲ. ಸೊ ಆಗಸ್ಟಸ್ ಅನ್ನೋಂಥ ಪರ್ಸನಾಲಿಟಿ ಅಸೋಸಿಯೇಟೆಡ್ ವಿತ್ ಗ್ರೀಕ್ ಡೈನೆಸ್ಟಿ ಆರ್ ರೋಮನ್ ಎಂಪೈರ್ ಆ ಥರ ನೆನ್ಕೊಳ್ಳಿ. ಸೊ ಆಗಸ್ಟಸ್ ಪರ್ಸನಾಲಿಟಿ ಅಸೋಸಿಯೇಟೆಡ್ ವಿತ್ ರೋಮನ್ ಎಂಪೈರ್ ಆರ್ ರೋಮ್. ಓಕೆ, ರೋಮ್. ಫಸ್ಟ್ ಗ್ರೀಕೋ ಬಕ್ಟ್ರಿಯನ್ ಕಿಂಗ್ ಡಯಟಸ್. ಫಸ್ಟ್ ಇಂಡೋ ಗ್ರೀಕ್ ಕಿಂಗ್ ಡೆಮೆಟ್ರಸ್. ಓಕೆ, ಡೆಮೆಟ್ರಸ್. ಸೊ ಫಸ್ಟ್ ಗ್ರೇಟ್ ಕಿಂಗ್ ಆಫ್ ಇಂಡೋ ಗ್ರೀಕ್ ಮೆನೆಂಡರ್. ಓಕೆ, ಮೆನೆಂಡರ್. Next, Rome is equal to largest and wealthiest city. Resources from Europe and North African conquest not important. Increased demand for Indian goods. ಸೊ ರೋಮ್ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತವಾದಂಥ ಒಂದು ಸಾಮ್ರಾಜ್ಯ. ಸೊ ಹೀಗಾಗಿ ಭಾರತದಿಂದ ಅನೇಕ ಪದಾರ್ಥಗಳು ಅವ್ರಿಗೆ ಬೇಕಾಗುತ್ತೆ. ಯಾವುದಂದರೆ ಎಸ್ಪೆಷಲಿ ತಮಿಳ್ ಸ್ಪೈಸಸ್ ಆ್ಯಂಡ್ ಟೆಕ್ಸ್ಟೈಲ್ಸ್. ಸೊ ಇಲ್ಲಿಂದ ಬರುವಂಥ ಬಟ್ಟೆಗಳು, ಆಮೇಲೆ ಸ್ಪೈಸಸ್. ಸೊ ಮಾಸಿವ್ ಟ್ರೇಡ್ ಎಕ್ಸ್ಪಾನ್ಷನ್. ಸೊ ಆ ಟೈಮಲ್ಲಿ ದೊಡ್ಡ ಪ್ರಮಾಣದ ಟ್ರೇಡು ಇಂಡಿಯಾ ಆಮೇಲೆ ರೋಮ್ ಸಾಮ್ರಾಜ್ಯದ ಮಧ್ಯದಲ್ಲಿ ಆಗೋದಕ್ಕೆ ಶುರು ಆಗುತ್ತೆ. ಅಗೇನ್ ಫ್ರಮ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಪ್ರಿನ್ಸ್ ಪಾಯಿಂಟ್ ಆಫ್ ವ್ಯೂ ಮ್ಯಾಕ್ಸಿಮಮ್ ಏನು ಅಂದರೆ ವೆದರ್ ಟ್ರೇಡ್ ಆಕರ್ಡ್ ಬಿಟ್ವೀನ್ ರೋಮ್ ಆ್ಯಂಡ್ ಇಂಡಿಯಾ. ಎಸ್, ಇಟ್ ಆಕರ್ಡ್. ಓಕೆ, ಇಟ್ ಆಕರ್ಡ್. ಡಿಸ್ಕವರಿ ಆಫ್ ಮನ್ಸೂನ್ ವಿಂಡ್ಸ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಒಂದ್ಸತಿ ಕ್ವಶನ್ ಕೇಳುವಂಥ ಚಾನ್ಸಸ್ ತುಂಬ ಹೈ ಇದೆ. ಏನಂದರೆ ಡಿಸ್ಕವರಿ ಆಫ್ ಮನ್ಸೂನ್ ವಿಂಡ್ಸ್ ಬೈ ಫಸ್ಟ್ ಸೆಂಚುರಿ ಸಿ. ಸೊ ಮನ್ಸೂನ್ ವಿಂಡ್ಸ್ ಅಂದರೆ ನೆಕ್ಸ್ಟ್ ನಾವು ಜಾಗ್ರಫಿ ಡಿಸ್ಕಸ್ ಮಾಡುವಾಗ ನೋಡ್ತೀವಿ. ನಮ್ಮಲ್ಲಿ ಇಂಡಿಯಾ ಇರೋದು ಇಟ್ಸ್ ಇನ್ ದ ಮನ್ಸೂನ್ ರೀಜನ್. ಓಕೆ, ನಮ್ಮ ಇಂಡಿಯಾದ ಕ್ಲೈಮೇಟ್ ಯಾವ ಥರ ಕ್ಲೈಮೇಟ್ ಅಂತ ನೋಡಿದಾಗ ಇಟ್ಸ್ ಅ ಮನ್ಸೂನ್ ಕ್ಲೈಮೇಟ್. ಯಾಕೆ ಮನ್ಸೂನ್ ಅಂದರೆ ಸೀಸನಲ್ ರಿವರ್ಸಲ್ ಇನ್ ದ ಡೈರೆಕ್ಷನ್ ಆಫ್ ದ ವಿಂಡ್. ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡುವಾಗ ಏನು ನೋಡ್ತೀವಿ ಅಂದರೆ ಇಲ್ಲಿ ಇಂಡಿಯನ್ ಓಷನಲ್ಲಿ ಜನರಲಿ ಈ ಥರ ಹರಿತಾ ಇರುತ್ತೆ ವಿಂಡ್ಸ್ ಎಲ್ಲ. ಮುಂದೆ ಒಂದು ಟೈಮಲ್ಲಿ ಈ ವಿಂಡ್ಸು ಡೈರೆಕ್ಷನ್ ಚೇಂಜ್ ಮಾಡಿ ಈ ಥರ ಫ್ಲೋ ಆಗೋಕ್ಕೆ ಶುರು ಮಾಡುತ್ತೆ. ಸೊ ಸೀಸನಲ್ ರಿವರ್ಸಲ್ ಇನ್ ದ ಡೈರೆಕ್ಷನ್ ಆಫ್ ದ ವಿಂಡ್ ವಿ ಕಾಲ್ ಇಟ್ ಅಸ್ ಮನ್ಸೂನ್. ಸೊ ಮನ್ಸೂನ್ ಅನ್ನೋ ಶಬ್ದ ಹುಟ್ಕೊಂಡಿದ್ದು ಅರಬಿಂದ, ಮೌಸಿಮ್ ಹೋಗಿ ಮನ್ಸೂನ್. ಓಕೆ, ಮನ್ಸೂನ್. ನೆಕ್ಸ್ಟ್ ಅಗೇನ್ ಜಾಗ್ರಫಿ ಡಿಸ್ಕಸ್ ಮಾಡುವಾಗ ವಿ ಶಲ್ ಡಿಸ್ಕಸ್ ಇನ್ ಡೀಟೇಲ್. ಸೊ ಈ ಸೀಸನಲ್ ರಿವರ್ಸಲ್ ಇನ್ ದ ಡೈರೆಕ್ಷನ್ ಆಫ್ ದ ವಿಂಡ್ ಯಾವ ಥರ ಹೆಲ್ಪ್ ಆಗ್ತಾ ಇತ್ತು ಅಂದರೆ ಸಮುದ್ರ ಮಾರ್ಗವಾಗಿ. ಸೊ ಈ ಓಷನ್ ಮುಖಾಂತರ ಏನು ಟ್ರೇಡ್ ಮಾಡ್ತಾ ಇದ್ರು. ಸೊ ವಿಂಡ್ಸ್ ವರ್ ವೆರಿ ಬೆನಿಫಿಷಿಯಲ್. ನೀವು ವಿಂಡ್ಸ್ ಅಪೋಸಿಟ್ ಡೈರೆಕ್ಷನ್ ಬರ್ತಾ ಇದ್ರೆ ಸೊ ಹಡಗನ್ನ ರನ್ ಮಾಡೋದಕ್ಕೆ ಯು ರಿಕ್ವೈರ್ ಟು ಮಚ್ ಆಫ್ ಫ್ಯೂಲ್. ಅದೇ ಹೋಗುವಂಥ ಡೈರೆಕ್ಷನಲ್ಲಿ ವಿಂಡ್ ಡೈರೆಕ್ಷನಲ್ಲಿ ನೀವು ಶಿಪ್ನ ತೊಗೊಂಡು ಹೋದರೆ ಇಟ್ ಬಿ ವೆರಿ ಈಸಿ ಫಾರ್ ಯು ಟು ನೇವಿಗೇಟ್. ಹೀಗಾಗಿ ಆ ಸೀಸನಲ್ ರಿವರ್ಸಲ್ ಇನ್ ದ ಡೈರೆಕ್ಷನ್ ಆಫ್ ದ ವಿಂಡ್ ಫಸ್ಟ್ ಟೈಮ್ ಕಂಡಿರೋದು ಯಾರಂದರೆ ಹಿಪ್ಪಲಸ್, ಈಜಿಪ್ಟನ್ ಸೇಲರ್ ಇನ್ ಅರೇಬಿಯನ್ ಸಿ. ಸೊ ಇಲ್ಲಿ ಅರೇಬಿಯನ್ ಸಿಯಲ್ಲಿ ಆಗುವಂಥ ಓಕೆ ಅದು ಮನ್ಸೂನ್ ವಿಂಡ್ಸ್ ಬಗ್ಗೆ ಅವ್ನು ಕಂಡುಹಿಡಿತಾನೆ. ಸೊ ಹೀಗಾಗಿ ರೋಮ್ ಅವ್ರಿಗೆ ಭಾರತದ ಜೊತೆ ಟ್ರೇಡ್ ಮಾಡೋದಕ್ಕೆ ಮತ್ತಷ್ಟು ಹೆಲ್ಪ್ ಆಗುತ್ತೆ.
ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡೋದಾದ್ರೆ, ಇಫ್ ಯು ಥಿಂಕ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಸೊ ಹೂ ಡಿಸ್ಕವರ್ಡ್ ದ ಮನ್ಸೂನ್ ವಿಂಡ್ಸ್ ಇನ್ ದ ಅರೇಬಿಯನ್ ಸಿ? ಹಿಪಾಲಸ್. ಹಿ ವಾಸ್ ಅ ಸೇಲರ್ ಆಫ್ ಬಿಲಾಂಗಿಂಗ್ ಟು ವಿಚ್ ಕಂಟ್ರಿ? ಈಜಿಪ್ಟ್. ಅಷ್ಟು ಗೊತ್ತಿರೋ ಸಾಕು. ಓಕೆ, ನಾಳೆ ಮೇನ್ಸಲ್ಲಿ ಇಷ್ಟು ಒಂದು ಲೈನ್ ಬರೆದ್ರು ಇಟ್ಸ್ ಮೋರ್ ದನ್ ಸಫಿಷಿಯಂಟ್. ಹೌ ಇಟ್ ಹೆಲ್ಪ್ ಇಟ್ ಫಾರ್ ದ ಎಕ್ಸ್ಪಾನ್ಷನ್ ಆಫ್ ದ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ರೋಮ್. ಓಕೆ, ಇಂಡಿಯಾ ಆ್ಯಂಡ್ ರೋಮ್. Before discovery, Arabs controlled Indo-Mediterranean trade. Arabs had monopoly on cinnamon and pepper sources. Cinnamon and pepper formed the main export to Rome. Okay. So, ಇಲ್ಲಿ Arab countries ಇದಾವೆ. Okay. So, ಇಲ್ಲಿ Rome ಎಲ್ಲಿ ಬರುತ್ತೆ presently? Yes. Rome is capital of Italy. Okay. ಓಕೆ, ಸೊ ಇಲ್ಲಿ ಎಕ್ಸಾಕ್ಟ್ ಡೀಟೇಲ್ ಬೇಡ. ಇಂಡಿಯಾ ಜೊತೆ ಟ್ರೇಡ್ ಮಾಡುವಾಗ ಫಸ್ಟ್ ಹೆಂಗಿತ್ತು ಅಂದರೆ, ಇಲ್ಲ ಅರೇಬಿಯನ್ ಕಂಟ್ರೀಸ್ಗೆ ಬಂದು ಆಮೇಲೆ ಇಲ್ಲಿಂದ ಹೆಂಗೋ ಸಪ್ಲೈ ಆಗಿ ಯಾರು ಹೋಗ್ತಾಯಿತ್ತು? ರೋಮನ್ ಡೈನೆಸ್ಟಿಗೆಲ್ಲ ಹೋಗ್ತಾಯಿತ್ತು. ಬಿಕಾಸ್ ಆಫ್ ದ ಡಿಸ್ಕವರಿ ಆಫ್ ದಿಸ್ ವಾಟ್ ಮನ್ಸೂನ್ ವಿಂಡ್ಸ್, ಸೊ ದೇ ಆರ್ ಏಬಲ್ ಟು ಟ್ರೇಡ್ ಡೈರೆಕ್ಟ್ಲಿ ವಿತ್ ಇಂಡಿಯಾ. ಎಕ್ಸಾಕ್ಟ್ಲಿ ಯಾವ ಥರ ಅಂತಲೇ ಕೆಡಿಸ್ಕೋಬೇಡಿ. ಓಕೆ, ಜಸ್ಟ್ ಡೋಂಟ್ ವರಿ ಅಬೌಟ್ ದ ಎಕ್ಸಾಕ್ಟ್ ಡೀಟೇಲ್ಸ್. ಓಕೆ, ಡೀಟೇಲ್ಸ್. ಸೊ ಆ ಟೈಮಲ್ಲಿ ಜಾಸ್ತಿ ಟ್ರೇಡ್ ಆಗ್ತಾ ಇದ್ದಂಥ ವಸ್ತು ಏನು? ದೀಸ್ ಆರ್ ದ ಸ್ಪೈಸಸ್, ಸಿನಾಮೋನ್ ಆ್ಯಂಡ್ ಪೆಪ್ಪರ್. ಓಕೆ, ಪೆಪ್ಪರ್. ಸೊ ಇದು ಭಾರತದಿಂದ ತುಂಬ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಸೊ ಎಕ್ಸ್ಪೋರ್ಟ್ ಮೊದಲು ಯಾರು ಮೊನೋಪಲಿ ಇತ್ತು? ಅರಬ್ಸ್. ಅರಬ್ಸ್ ಕಂಟ್ರೋಲ್ಡ್ ದ ಇಂಡೋ-ಮೆಡಿಟೇರಿಯನ್ ಟ್ರೇಡ್. ಸೊ ಮೆಡಿಟೇರಿಯನ್ ಸುತ್ತಮುತ್ತ ಇರುವಂಥ ಪ್ರದೇಶಗಳಿಗೆ ಟ್ರೇಡ್ ಮಾಡ್ತಾ ಇದ್ದಂಥ ಮೊನೋಪಲಿ ಇದ್ದಂಥದ್ದು ಅರಬ್ಸ್ ಅವ್ರದ್ದು. ಅದ್ರ ಮುಂದೆ ಈ ಡಿಸ್ಕವರಿ ಆದಮೇಲೆ, ಯಾವುದು ಮನ್ಸೂನ್ ವಿಂಡ್ಸ್ ಡಿಸ್ಕವರಿ ಆದಮೇಲೆ, ರೋಮನ್ ಶಿಪ್ಸ್ ಸೇಲ್ಡ್ ಡೈರೆಕ್ಟ್ಲಿ ಟು ಇಂಡಿಯಾಸ್ ವೆಸ್ಟರ್ನ್ ಕೋಸ್ಟ್. ಸೊ ಮುಂದೆ ಅರೇಬಿಯನ್ ಮರ್ಚೆಂಟ್ಸ್ ಮೇಲೆ ಡಿಪೆಂಡ್ ಆಗ್ದೇನೆ, ಸೊ ಡೈರೆಕ್ಟ್ಲಿ ಅವ್ರ ಶಿಪ್ಸ್ ಎಲ್ಲ ಏನು ಮಾಡೋಕ್ಕೆ ಶುರು ಮಾಡ್ತು? ದೇ ಸ್ಟಾರ್ಟೆಡ್ ಗೋಯಿಂಗ್ ಟು ವೆಸ್ಟರ್ನ್ ಕೋಸ್ಟ್ ಆಫ್, ಸೊ ಡೈರೆಕ್ಟ್ಲಿ ದೇ ವೆಂಟ್ ಟು ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ಸೊ ಎಕ್ಸಾಕ್ಟ್ಲಿ ಡೀಟೇಲ್ಸ್ ಬೇಡ. ಓಕೆ, ಸೊ ಬರೀ ಸೂಪರ್ಫಿಷಿಯಲ್ ಯಾವ ಥರ ನೆನ್ಪಿಡ್ತೀರಾ ಅಂದರೆ, ಬಿಫೋರ್ ದ ಡಿಸ್ಕವರಿ ಆಫ್ ಮನ್ಸೂನ್ ವಿಂಡ್ಸ್, ಸೊ ಟ್ರೇಡ್ ಯೂಸ್ ಟು ಹ್ಯಾಪನ್ ವಿತ್ ದ ಮೀಡಿಯೇಟರ್ ದಟ್ ಈಸ್ ಅರಬ್ಸ್. ಬಟ್ ನಾವು ರೋಮನ್ ಶಿಪ್ಸ್ ದೇ ಡೈರೆಕ್ಟ್ಲಿ ವೆಂಟ್ ಟು ಇಂಡಿಯಾಸ್ ವೆಸ್ಟರ್ನ್ ಕೋಸ್ಟ್. ಓಕೆ, ಡೈರೆಕ್ಟ್ಲಿ ವೆಂಟ್ ಟು ಇಂಡಿಯಾಸ್ ವೆಸ್ಟರ್ನ್ ಕೋಸ್ಟ್. Avoided Roman ships directly sailed to India's western coast. Avoided pirate-prone coastlines, not important. Bypassed overland routes which faced Parthian attacks in Iran. ಸೊ ಆ ಟೈಮಲ್ಲಿ ಲ್ಯಾಂಡ್ ಮುಖಾಂತರ, ಮೊದಲು ಲ್ಯಾಂಡ್ ಮುಖಾಂತರ ಏನು ಟ್ರೇಡ್ ಮಾಡ್ತಾ ಇದ್ರು, ಅದನ್ನ ಬಿಟ್ಟು ಸಮುದ್ರ ಮಾರ್ಗವಾಗಿ ಅವರು ಟ್ರೇಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆ ಇರಾನ್ ಯಾರು ಥ್ರೆಟ್ ಇತ್ತು ಅಂದರೆ ಪಾರ್ಥಿಯನ್ಸ್ ಥ್ರೆಟ್. ಓಕೆ, ಪಾರ್ಥಿಯನ್ಸ್ ಅಟ್ಯಾಕ್ ಮಾಡ್ತಾರೆ ಅನ್ನೋಂಥ ಥ್ರೆಟ್ ಇತ್ತು. ಓಕೆ, ಟ್ರೇಡ್ಗೋಸ್ಕರ. ಅಗೇನ್ ಇಷ್ಟು ಡೀಟೇಲ್ ಇನ್ಫಾರ್ಮೇಷನ್ ಬೇಕಾಗಿಲ್ಲ, ನಾಟ್ ಇಂಪಾರ್ಟೆಂಟ್. ಇಂಪ್ಯಾಕ್ಟ್. ಸೊ ಇದು ಟೋಟಲಿ ಇಂಪ್ಯಾಕ್ಟ್ ಏನಾಯಿತು? ಇಂಡೋ ರೋಮನ್ ಟ್ರೇಡ್ ಬೂಮ್. ಶಿಪ್ಸ್ ಫ್ರಮ್ ಮೆಡಿಟೇರಿಯನ್ ಟು ಇಂಡಿಯನ್ ಇನ್ಕ್ರೀಸ್ಡ್. ಸೊ ನಂಬರ್ ಆಫ್ ಶಿಪ್ಸ್ ಇನ್ಕ್ರೀಸ್. ಮೊದಲು 20 ships per years, ಇವಾಗ ಆಲ್ಮೋಸ್ಟ್ 1 ship per day. ಸೊ ಜಸ್ಟ್ ವ್ಯಾಲ್ಯೂ ಏನು ಇಂಡಿಕೇಟ್ ಮಾಡ್ತಾರೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ಬೆಳೀತು ಅಂತ. ಸೊ ದೀಸ್ ವ್ಯಾಲ್ಯೂಸ್ ಆರ್ ನಾಟ್ ಇಂಪಾರ್ಟೆಂಟ್. ಓಕೆ, ದೀಸ್ ವ್ಯಾಲ್ಯೂಸ್ ಆರ್ ನಾಟ್ ಇಂಪಾರ್ಟೆಂಟ್. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಇನ್ಕ್ರೀಸ್ ಇನ್ ಇಂಡಿಯಾ ಆ್ಯಂಡ್ ರೋಮನ್ ಟ್ರೇಡ್? ಓಕೆ, one is Roman dynasties, it got established in 1st century BC, it became very strong. Next is they became very rich and there was a demand for resources from India, especially spice ಮತ್ತು textiles. ಓಕೆ, ನೆಕ್ಸ್ಟ್ ಏನಾಯಿತು? ಡಿಸ್ಕವರಿ ಆಫ್ ಮನ್ಸೂನ್ ವಿಂಡ್ಸ್. ಆ ಮೊದಲು ಡಿಪೆಂಡೆನ್ಸಿ ಇದ್ದಿದ್ದು ಯಾರ ಮೇಲೆ? ಅರಬ್ಸ್ ಮೇಲೆ. ಆ ಮೊನೋಪೋಲ್ನ ಬ್ರೇಕ್ ಮಾಡಿ ಅವ್ರ ಲ್ಯಾಂಡ್ ರೂಟ್ಸ್ನ ಬಿಟ್ಟು ಶಾರ್ಟೆಸ್ಟ್ ಪಾತ್ ಅರೇಬಿಯನ್ ಸಿ ಮುಖಾಂತರ ಇಂಡಿಯಾ ಜೊತೆ ಟ್ರೇಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಗೇನ್ ದೇರ್ ಹ್ಯಾವ್ ಬಿನ್ ನೆವರ್ ಬಿನ್ ಎನಿ ಕ್ವಶನ್. ಜಸ್ಟ್ ಸೂಪರ್ಫಿಷಿಯಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕು. ನೀವು ಮೇನ್ಸಲ್ಲೂ ಒಂದೆರಡಿಂದ ಸೂಪರ್ಫಿಷಿಯಲ್ ಪಾಯಿಂಟ್ಸ್ ಕೊಟ್ಟು ಮಾಡಿದ್ರು ಸಾಕು. ಸಾಕು, ಮೋರ್ ದನ್ ಸಫಿಷಿಯಂಟ್. ನೆಕ್ಸ್ಟ್, ಇಂಡೋ-ರೋಮನ್ ಕಾಂಟ್ಯಾಕ್ಟ್ಸ್. ಈ ಟ್ರೇಡ್ ಬಿಟ್ವೀನ್ ಗಮ್ ಆ್ಯಂಡ್ ರೋಮ್, ತಮಿಳ್ನಾಡು ಆಮೇಲೆ ರೋಮ್ ಮಧ್ಯೆ ನಡೆದಂಥ ಟ್ರೇಡು. ಸೊ ಇಂಡೋ-ರೋಮನ್ ಕಾಂಟ್ಯಾಕ್ಟ್ಸ್. ಅರಿಕಾಮೇಡು ಎಲ್ಲಿದೆ? ಇದು ನಿಯರ್ ಪಾಂಡಿಚೇರಿ. ಸೊ ಎಕ್ಸ್ಕ್ಯಾವೇಷನ್ಸ್ ಆಫ್ ರೋಮನ್ ಕಾಯಿನ್ಸ್ ಆ್ಯಂಡ್ ಆರ್ಟಿಫ್ಯಾಕ್ಟ್ಸ್. ಸೊ ಅಲ್ಲಿ ನೋಡಿದಾಗ ರೋಮನ್ ಕಾಯಿನ್ಸ್ ಎಲ್ಲ ಸಿಕ್ಕಿದ್ದಾವೆ. ಅದರ ಅರ್ಥ ಏನು? ದೇ ಹ್ಯಾಡ್ ಟ್ರೇಡ್ ವಿತ್ ರೋಮನ್ ಡೈನೆಸ್ಟಿ. ಓಕೆ, ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ವೇರ್ ಇಸ್ ಅರಿಕಾಮೇಡು ಲೊಕೇಟೆಡ್? ಇನ್ ಪಾಂಡಿಚೇರಿ. ಓಕೆ, ಇನ್ ಪಾಂಡಿಚೇರಿ. ಸೊ ಈ ರೋಮನ್ ಜೊತೆ ಟ್ರೇಡ್ ಇತ್ತು ಅಂತ ಹೇಳೋದಕ್ಕೆ ಪ್ರತಿಯೊಂದು ಹೇಳುವಂಥ ನೆಸೆಸಿಟಿ ಇಲ್ಲ. ಒಂದು ಎಕ್ಸಾಂಪಲ್ ನೀವು ಮೇನ್ಸಲ್ಲಿ ಕೋಟ್ ಮಾಡಿದ್ರೆ ಸಾಕು. ಯು ನೀಡ್ ನಾಟ್ ಕೋಟ್ ಆಲ್ ದ ಎಕ್ಸಾಂಪಲ್ಸ್. ರೋಮನ್ ಟ್ರೇಡ್ ರೂಟ್ಸ್ ಬಿಫೋರ್ 1st century CE. Roman ships sailed only till west coast, Cape Comorin. Land route through
ಪಾಲಾಘಾಟ್ ಪಾಸ್ ಟು ಈಸ್ಟರ್ನ್ ಪ್ರೊಡಕ್ಷನ್ ಸೆಂಟರ್ಸ್. ಸೊ ಇಲ್ಲೇನು ಅಂದರೆ ಇಲ್ಲಿ ನೋಡಿ ಟರ್ಮ್ ಕೇಪ್ ಕೊಮೊರಿನ್. ಸೊ ಕೇಪ್ ಕೊಮೊರಿನ್ ಅಂದರೆ ಇಂಡಿಯಾ ದಿ ಪಾರ್ಟು. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಸೆಂಚುರಿ BC ವರೆಗೂ ಬರೀ ಹಡಗುಗಳು ಇಲ್ಲಿವರೆಗೂ ಅಷ್ಟೇ ಬರ್ತಾ ಇತ್ತು, ಈ ಕಡೆ ಹಡಗುಗಳು ಹೋಗ್ತಾ ಇರಲಿಲ್ಲ. ಸೊ ಇಲ್ಲಿಂದ ಪಾಲಾಘಾಟ್ ಅಂತ ಬರುತ್ತೆ ಒಂದು ಪ್ಲೇಸ್. ಸೊ ಆ ಪಾಲಾಘಾಟಲ್ಲಿ ಕೇರಳ ಆಮೇಲೆ ತಮಿಳುನಾಡು ಎರಡು ಕಡೆ ಸ್ಪ್ರೆಡ್ ಆಗಿದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಸಾಮಾನು ಬಂದು ಇಲ್ಲಿಂದ ಈ ಕಡೆ ಹೋಗ್ತಾ ಇತ್ತು, ಅಂದರೆ ಲ್ಯಾಂಡ್ ರೂಟ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು. ಆಫ್ಟರ್ ಫಸ್ಟ್ ಸೆಂಚುರಿ CE, ಓಕೆ, ಸೊ ಬಿಫೋರ್ ಫಸ್ಟ್ ಸೆಂಚುರಿ CE, ಆಮೇಲೆ ಫಸ್ಟ್ ಸೆಂಚುರಿ CE ಆದಮೇಲೆ ಶಿಫ್ಟ್ ಬೈ ಫಸ್ಟ್ ಸೆಂಚುರಿ CE ರೋಮನ್ ಶಿಪ್ಸ್ ಬಿಗ್ಯಾನ್ ಸೇಲಿಂಗ್ ಟು ಕೋರಮಂಡಲ್ ಕೋಸ್ಟ್. ಸೊ ಇಂಡಿಯಾದಲ್ಲಿ ಇದನ್ನ ಕೋರಮಂಡಲ್ ಕೋಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಜಾಗ್ರಫಿಯಲ್ಲಿ ನೋಡ್ತೀವಿ ಇದನ್ನ ಕೋರಮಂಡಲ್ ಕೋಸ್ಟ್ ಅಂತ ಕರಿತೀವಿ. ಈ ಪಾರ್ಟ್ನ ನಾರ್ದರ್ನ್ ಸರ್ಕಾರ ಅಂತ ಕರಿತೀವಿ. ವಿ ಕಾಲ್ ಇಟ್ ಎಸ್ ನಾರ್ದರ್ನ್ ಸರ್ಕಾರ, ಕೋರಮಂಡಲ್ ಕೋಸ್ಟ್. ಈ ಕಡೆ ಇದ್ದಿದ್ದು ಮಲಬಾರ್. ನೆಕ್ಸ್ಟ್ ಇಲ್ಲಿ ಕನ್ನಡ ಕೋಸ್ಟ್, ಆಮೇಲೆ ಕೊಂಕಣ್ ಕೋಸ್ಟ್. ಕೊಂಕಣ್, ಕನ್ನಡ್, ಮಲಬಾರ್, ಕೋರಮಂಡಲ್, ನಾರ್ದರ್ನ್ ಸರ್ಕಾರ. ಓಕೆ, ನಾರ್ದರ್ನ್ ಸರ್ಕಾರ. ಸೊ ಫಸ್ಟ್ ಸೆಂಚುರಿ BC ಆದಮೇಲೆ ಬರೀ ಹಡಗುಗಳು ಈ ಕಡೆ ಅಷ್ಟೇ ಅಲ್ಲ, ಈ ಕಡೆ ಕೋರಮಂಡಲ್ ಕೋಸ್ಟ್ಗೂ ಬರೋಕ್ಕೆ ಶುರು ಆಗುತ್ತೆ. ಸೊ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸೇ ಕೇಳಿಲ್ಲ, ದೇ ನೆವರ್ ಆಸ್ಕ್ ಅ ಕ್ವಶನ್. ಮ್ಯಾಕ್ಸಿಮಮ್ ವಾಟ್ ದೇ ಕ್ಯಾನ್ ಆಸ್ಕ್. ಸೊ ವೆದರ್ ದ ರೋಮನ್ ಶಿಪ್ಸ್ ಕೇಮ್ ಓನ್ಲಿ ಟು ದ ವೆಸ್ಟರ್ನ್ ಕೋಸ್ಟ್ ಆರ್ ಆಲ್ಸೋ ದೇ ಕೇಮ್ ಟು ಈಸ್ಟರ್ನ್ ಕೋಸ್ಟ್ ಆಸ್ ವೆಲ್. They came to eastern coast. After first century CE, they started coming to eastern coast as well. Okay, eastern coast as well. Okay. Next, geography point of view, where is Palaghat Pass located? Atra ಕೇಳಬಹುದು. It may be options ಕೊಡಬಹುದು. Palaghat Pass is located in Gujarat, Karnataka, Kerala. ಇತರ ಕೊಟ್ಟಾಗ we should be able to identify. Okay, it's located in Kerala plus Tamil Nadu. Key production centers. Okay, ಇಲ್ಲಿ production centers ಬಗ್ಗೆ ಆತರ ನೆನಪಿಟ್ಕೋಬೇಡಿ. ಕೊಡುಮನಾಲ್ ಎಲ್ಲಿ ಬರುತ್ತೆ? ತಮಿಳುನಾಡು ಅಲ್ಲಿ. ಪಡಿಯರ್ ಎಲ್ಲಿ ಬರುತ್ತೆ? ಸ್ವಲ್ಪ ಇದನ್ನ ಸ್ಟೇಟ್ಸ್ ಎಲ್ಲಿದೆ ಸ್ವಲ್ಪ ನೋಡ್ಕೊಂಡು ಹಾಕೊಂಬಿಡಿ. ವೆದರ್ ಐ ಹ್ಯಾವ್ ನಾಟ್ ಇಂಡಿಕೇಟೆಡ್ ದ ಸ್ಟೇಟ್ ಹಿಯರ್. ನೀವು ಕರೆಸ್ಪಾಂಡಿಂಗ್ ಏನು ಮಾಡ್ತೀರಾ? ಕೊಡುಮನಾಲ್ ಕೇರಳದಲ್ಲಿ ಇದೆಯಾ, ತಮಿಳುನಾಡುವಲ್ಲಿ ಇದೆಯಾ? ಅಂದರೆ ಕೀ ಪ್ರೊಡಕ್ಷನ್ ಸೆಂಟರ್ಸು ಈ ಕಡೆ ಇರುವಂಥವು. ಓಕೆ, ಸೊ ಹಡಗುಗಳು ಇಲ್ಲಿ ಬರುತ್ತೆ. ಇಲ್ಲಿಂದ ಪಾಲಾಘಾಟ್ ಪಾಸಿಂದ ಈ ಕಡೆ ಕೀ ಪ್ರೊಡಕ್ಷನ್ ಸೆಂಟರ್ಸ್ಗೆ ಹೋಗ್ತಾ ಇತ್ತು. ಅಂದರೆ ಬಹುಶಃ ಕೊಡುಮನಾಲ್, ಪಡಿಯೂರ್, ಓಕೆ, ಎಲ್ಲ ಇದ್ದಿದ್ದಲ್ಲಿ ತಮಿಳುನಾಡುವಲ್ಲಿ. ಓಕೆ, ತಮಿಳುನಾಡುವಲ್ಲಿ. ನೆಕ್ಸ್ಟ್ ಚೆನ್ನಿಮಲೈ. ಸೊ ಎರೋಡ್, ಇದು ಕೂಡ ತಮಿಳುನಾಡುವಲ್ಲಿ. ಸೊ ಇಷ್ಟು ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕಾದ್ರೆ ನಾಟ್ ರಿಕ್ವೈರ್ಡ್, ಜಸ್ಟ್ ಬಿಟ್ಬಿಡಿ. ಓಕೆ, ಇಫ್ ಇಟ್ಸ್ ಪಾಸಿಬಲ್ ಜಸ್ಟ್ ರಿಮೆಂಬರ್ ವೇರ್ ದೇ ಆರ್ ಪ್ರೆಸೆಂಟ್, ವಿಚ್ ಸ್ಟೇಟ್. ಅದರ್ವೈಸ್ ಇವನ್ ಇಫ್ ಯು ಇಗ್ನೋರ್ ಆಲ್ಸೋ ಇಟ್ ಇಸ್ ಓಕೆ. ರೋಮನ್ ಕಾಯಿನ್ಸ್ ಅರ್ಲಿ ಪೀರಿಯಡ್ ಕಾನ್ಸಂಟ್ರೇಟೆಡ್ ಇನ್ ಕೊಯಿಮತ್ತೂರ್, ಎರೋಡ್, ಸಲೇಮ್, ಕರೂರ್ ಡಿಸ್ಟ್ರಿಕ್ಟ್ಸ್. ಸೊ ಜಸ್ಟ್ ಎಲ್ಲ ಎಲ್ಲಿದೆ? ತಮಿಳುನಾಡುವಲ್ಲಿದೆ, ಅಷ್ಟು ನೆನಪಿಟ್ಕೊಂಡ್ಬಿಡಿ ಸಾಕು, ತಮಿಳುನಾಡು. ಸೊ ಶಿಫ್ಟ್ ಬೈ ಫಸ್ಟ್ ಸೆಂಚುರಿ CE ಟು ಕೋರಮಂಡಲ್ ಕೋಸ್ಟ್. ಮೆನಿ ಪೋರ್ಟ್ಸ್ ಮೆನ್ಷನ್ಡ್ ಇನ್ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ. ಸೊ ಮೇನ್ಸಲ್ಲಿ ಬೇಕಾದರೆ ಕೋಟ್ ಮಾಡ್ಬೋದು. ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅನ್ನೋಂಥ ಒಂದು ಬುಕ್ಕಲ್ಲಿ ರೋಮನ್ಸ್ ದೇ ಟ್ರೇಡೆಡ್ ವಿತ್ ಬೋತ್ ದ ವೆಸ್ಟರ್ನ್ ಕೋಸ್ಟ್ ಆಸ್ ವೆಲ್ ಆಸ್ ದ ಈಸ್ಟರ್ನ್ ಕೋಸ್ಟ್ ಅನ್ನೋದಕ್ಕೆ ಎಕ್ಸಾಂಪಲ್ ಸಿಗುತ್ತೆ. ಓಕೆ, ಎಕ್ಸಾಂಪಲ್ ಸಿಗುತ್ತೆ. ಪೋರ್ಟ್ಸ್ ಆಫ್ ಟ್ರೇಡ್. ಓಕೆ, ಪೋರ್ಟ್ಸ್ ಆಫ್ ಟ್ರೇಡ್. ಸೊ ನಾವು ಆಲ್ರೆಡಿ ಪೋರ್ಟ್ ಸಿಟಿ ಬಗ್ಗೆ ನೋಡಿದ್ವಲ್ಲ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನಾಳೆ ಕೇಳ್ಬೋದು. ಸೊ ನೌರಾ ಇಸ್ ದ ವಾಟ್ ಫೇಮಸ್ ಪೋರ್ಟ್ ಸಿಟಿ ಆನ್ ವೇರ್? ಓಕೆ, ಕೆನಾನೋರ್. ಸೊ ದಿಸ್ ಇಸ್ ವೆಸ್ಟ್ ಕೋಸ್ಟ್. ಅಂದರೆ ಈ ಕಡೆ ಜಾಗದ ಬಗ್ಗೆ ಮಾತಾಡ್ತಾ ಇದ್ವಿ, ವೆಸ್ಟ್ ಕೋಸ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಆಲ್ ದೀಸ್ ಪೋರ್ಟ್ಸ್ ಆರ್ ಲೊಕೇಟೆಡ್ ಇನ್ ವೆಸ್ಟ್ ಕೋಸ್ಟ್. ಓಕೆ, ನೆಕ್ಸ್ಟ್ ಟಿಂಡೀಸ್ ಆರ್ ತೊಂಡಿ. ಓಕೆ, ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಪೊನ್ನನಿ. ಓಕೆ, ಪೊನ್ನನಿ ಅಗೇನ್ ವೆಸ್ಟ್ ಕೋಸ್ಟ್. ಮುಜಿರೀಸ್ ಎಲ್ಲಿ ನೋಡಿದ್ವಿ? ಮುಜಿರೀಸ್, ಚಿರಾಜ್. ಓಕೆ, ಚಿರಾಜ್. ಸೊ ಇಟ್ ವಾಸ್ ಒನ್ ಆಫ್ ದ ಬಿಸಿಯೆಸ್ಟ್ ಪೋರ್ಟ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಕೊಡುನ್ಗಲ್ಲೂರ್. ಕೊಡುನ್ಗಲ್ಲೂರ್ ಪೋರ್ಟ್ ಆರ್ ಮುಜಿರೀಸ್ ಪೋರ್ಟ್, ಎರಡು ಇಂಪಾರ್ಟೆಂಟ್. ನೆಕ್ಸ್ಟ್ ಟೂ ಟ್ರೇಡ್ ಸರ್ಕಿಟ್ಸ್, ಸಂಗಮ್ ಪೊಯೆಟ್ರಿ. ಸೊ ಸಂಗಮ್ ಪೋಯಮ್ಸ್ ಅಲ್ಲಿ ನೋಡಿದಾಗ, ಸೊ ಇನ್ಲ್ಯಾಂಡ್ ಬಾರ್ಟರ್, ರೈಸ್ ಫಾರ್ ಫಿಶ್, ಓವರ್ಸೀಸ್ ಪೇಪರ್ ಎಕ್ಸ್ಚೇಂಜ್ ಫಾರ್ ಗೋಲ್ಡ್. ಸೊ ಈ ಸಂಗಮ್ ಪೊಯೆಟ್ರಿ, ಸಂಗಮ್ ಲಿಟ್ರೇಚರ್ನ ಓದಿದಾಗ ಏನು ಗೊತ್ತಾಗುತ್ತೆ ಅಂದರೆ, ಸೊ ರೈಸು ಆಮೇಲೆ ಫಿಶು ಎರಡು ಬಾರ್ಟರ್ ಮಾಡ್ತಾಯಿದ್ರು. ಈ ಕಡೆಯಿಂದ ಏನು ಮೀನು ಕೊಡೋದು, ಆ ಕಡೆಯಿಂದ ರೈಸ್ ತೊಗೊಳ್ಳೋದು. ಸೊ ಬೋತ್ ಆಫ್ ದೆಮ್ ವರ್ ಬಾರ್ಟರ್ಡ್. ಓಕೆ, ಬಾರ್ಟರ್ಡ್. ನೆಕ್ಸ್ಟ್ ಪೆಪ್ಪರ್ ವಾಸ್ ಎಕ್ಸ್ಚೇಂಜ್ ವಿತ್ ಗೋಲ್ಡ್. ಸೊ ರೋಮನ್ ಸಾಮ್ರಾಜ್ಯದಿಂದ ಗೋಲ್ಡ್ ಕೊಡ್ತಾ ಇದ್ರು, ನಾವು ಅವರಿಗೆ ಪೆಪ್ಪರ್ ಕೊಡ್ತಾ ಇದ್ವಿ. ಓಕೆ, ಸ್ಪೈಸ್ ಪೆಪ್ಪರ್ ಕೊಡ್ತಾ ಇದ್ವಿ. ಇಂಥ ಡೀಟೇಲ್ಡ್ ಏನು ಕೊಡೋಲ್ಲ. ಇಲ್ಲೇನು ಗೊತ್ತು ಮಾಡ್ಕೊಂಡ್ರೆ ಸಂಗಮ್ ಲಿಟ್ರೇಚರ್ ಮುಖಾಂತರ ಡು ವಿ ಗೆಟ್ ಟು ನೋ ದಟ್ ದೇರ್ ಎಕ್ಸಿಸ್ಟೆಡ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ರೋಮ್? ಎಸ್, ಅಷ್ಟು ಗೊತ್ತಿರ ಸಾಕು. ನೆಕ್ಸ್ಟ್ ಇದನ್ನೆಲ್ಲ ಪೋರ್ಟ್ ಸಿಟೀಸ್ ಅಂತ ನೆನಪಿರ್ತಾರೆ. ನೌರಾ, ಟೊಂಡಿ, ಮುಜಿರೀಸ್. ನೆಕ್ಸ್ಟ್ ಪಟ್ಟಣಂ, ಇಟ್ ವಾಸ್ ಆಲ್ಸೋ ಕೋಸ್ಟ್ ಸಿಟಿ. ನೆಕ್ಸ್ಟ್ ಈಸ್ಟ್ ಕೋಸ್ಟ್ ಆಲ್ರೆಡಿ ನೋಡಿದ್ವಿ. ಪುಹಾರ್ ವಾಸ್ ಅ ವಾಟ್ ಪೋರ್ಟ್ ಸಿಟಿ ಆಫ್ ವಿಚ್ ಡೈನೆಸ್ಟಿ? ಚೋಲಾಸ್. ಓಕೆ, ಎಕ್ಸ್ಪೋರ್ಟ್ಸ್ ಟು ರೋಮ್. ಸೊ ರೋಮ್ಗೆ ಏನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು? ಪೆಪ್ಪರು, ನಾಟ್ ಇಂಪಾರ್ಟೆಂಟ್, ಜಸ್ಟ್ ಇಗ್ನೋರ್ ಆಲ್ ದೀಸ್ ಥಿಂಗ್ಸ್. ಇಂಪೋರ್ಟ್ಸ್ ಫ್ರಮ್ ರೋಮ್, ಕಾಯಿನ್ಸ್,
ಎಲ್ಲ ಜನರಿಕ್ ಇದೆ, ನಾಟ್ ಇಂಪಾರ್ಟೆಂಟ್. ಓಕೆ, ನಾಟ್ ಇಂಪಾರ್ಟೆಂಟ್, ಜಸ್ಟ್ ಲೀವ್ ಇಟ್. ಟ್ರೇಡ್ ಇಂಬ್ಯಾಲೆನ್ಸ್. ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ ಟ್ರೇಡ್ ಇಂಬ್ಯಾಲೆನ್ಸ್ ಆಯಿತು. ತಮಿಳ್ ಎಕ್ಸ್ಪೋರ್ಟ್ಸ್ ವರ್ ಗ್ರೇಟರ್ ದೆನ್ ರೋಮನ್ ಇಂಪೋರ್ಟ್ಸ್. ರೋಮಿಂದ ಸಿಕ್ಕಾಪಟ್ಟೆ ಇಂಪೋರ್ಟ್ ಮಾಡ್ತಾ ಇದ್ವಿ, ಸಾರಿ ರೋಮ್ ಇಂಪೋರ್ಟ್ಸ್ ಕಡಿಮೆ ಮಾಡ್ತಾ ಇದ್ವಿ, ಆದರೆ ಇಂಡಿಯಾದಿಂದ ಎಕ್ಸ್ಪೋರ್ಟ್ಸ್ ಜಾಸ್ತಿ ಮಾಡ್ತಾ ಇದ್ವಿ. ಸೊ ಕಾಸ್ಡ್ ಡ್ರೈನ್ ಆಫ್ ವಾಟ್ ರೋಮನ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಯಾಕಂದ್ರೆ ಎಕ್ಸ್ಪೋರ್ಟ್ ಮಾಡಿದಾಗ ಅವ್ರು ಏನು ಕೊಡ್ತಾ ಇದ್ರು ನಮಗೆ? ಗೋಲ್ಡ್ ಆ್ಯಂಡ್ ಸಿಲ್ವರ್ ಕೊಡ್ತಾ ಇದ್ರು. ಸೊ ಡ್ರೈನೇಜ್ ಕಾಸ್ ಆಯಿತು. ಕನ್ಸರ್ನ್ ಇನ್ ರೋಮ್ ಅಗೇನ್ ನಾಟ್ ಇಂಪಾರ್ಟೆಂಟ್. ಓಕೆ, ನಾಟ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸಿಲ್ಕ್ ರೂಟ್ ಶಿಫ್ಟ್ ಟು ಸಿ ರೂಟ್. ಸ್ವಲ್ಪ ಇದು ಇಂಪಾರ್ಟೆಂಟ್ ಯಾಕಾಗುತ್ತೆ ಅಂದರೆ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್. ಇಫ್ ಯು ರಿಮೆಂಬರ್, ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಎಲ್ಲಿ ಡಿಸ್ಕಸ್ ಮಾಡಿದ್ದೀವಿ? ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಇಸ್ ಎ ಇನಿಷಿಯೇಟಿವ್ ಆಫ್ ವಿಚ್ ಕಂಟ್ರಿ? ಚೈನಾ. ಸೊ ಆ ಟೈಮಲ್ಲಿ ನಾವು ಸಿಲ್ಕ್ ರೂಟ್ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಸೊ ನಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು, ಸಿಲ್ಕ್ ರೂಟ್ ಇಸ್ ಅ ರೂಟ್ ಅಸೋಸಿಯೇಟೆಡ್ ವಿತ್ ಮ್ಯಾರಿಟೈಮ್ ರೂಟ್ ಆರ್ ಓವರ್ಲ್ಯಾಂಡ್ ರೂಟ್? ಓವರ್ಲ್ಯಾಂಡ್ ರೂಟ್. ಸೊ ಸಿಲ್ಕ್ ರೂಟ್ ಅಂದರೆ ಓವರ್ಲ್ಯಾಂಡ್ ರೂಟ್ ಅನ್ಸೇಫ್ ಇರುವಂಥ ಕಾರಣಕ್ಕೋಸ್ಕರ ಶಿಫ್ಟ್ ಎಲ್ಲ ಆಗ್ತಾರೆ, ಸಿ ರೂಟ್ಗೆ ಶಿಫ್ಟ್ ಆಗ್ತಾರೆ. ಸೊ ಸಿಲ್ಕ್ ರೂಟ್ ಇಸ್ ಅ ಓವರ್ಲ್ಯಾಂಡ್ ರೂಟ್. ಓಕೆ, ಓವರ್ಲ್ಯಾಂಡ್ ರೂಟ್. ಸೊ ಇದು ಸ್ವಲ್ಪ ಕರೆಂಟ್ ಅಫೇರ್ಸ್ಗೆ ಹಿಸ್ಟ್ರಿ ಕನೆಕ್ಟ್ ಮಾಡಿದಾಗ ದಿಸ್ ಪಾಯಿಂಟ್ ವಿಲ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಚೈನೀಸ್ ಸಿಲ್ಕ್ ಕ್ಲಾತ್ ಅಂಡ್ ಯಾಲ್ ಶಿಫ್ಟ್ ವಯಾ ಕೋರಮಂಡಲ್ ಪೋರ್ಟ್ಸ್ ಟು ರೋಮ್. ಸೊ ಚೈನಾಯಿಂದ ಕೆಲವೊಂದಿಷ್ಟು ಎಕ್ಸ್ಪೋರ್ಟ್ ಮಾಡಬೇಕನ್ನೋ ವಸ್ತುಗಳೆಲ್ಲ ಇಲ್ಲಿ ಬರ್ತಾ ಇದ್ವು, ಇಲ್ಲಿಂದ ನೆಕ್ಸ್ಟ್ ರೋಮನ್ ಸಾಮ್ರಾಜ್ಯಕ್ಕೆ ಹೋಗ್ತಾ ಇತ್ತು. ಓಕೆ, ಅಗೇನ್ ನಾಟ್ ಇಂಪಾರ್ಟೆಂಟ್. ಓಕೆ, ನಾಟ್ ಇಂಪಾರ್ಟೆಂಟ್. ಅದರ್ ಟ್ರೇಡ್ ಲಿಂಕ್ಸ್, ಟಾಟಾಯ್ ಶೆಲ್ ಫ್ರಮ್ ಮಲೇಷಿಯಾ ಐಲ್ಯಾಂಡ್ಸ್. ಸೊ ಭಾರತದಿಂದ ಇಲ್ಲಿ ಮಲೇಷಿಯಾಗೆಲ್ಲ ಟ್ರೇಡ್ ಆಗ್ತಾ ಇತ್ತು ಅನ್ನೋದಕ್ಕೂ ಎಕ್ಸಾಂಪಲ್ ಸಿಕ್ಕಿದೆ. ಟಾಟಾಯ್ ಶೆಲ್, ಸಿಲ್ಕ್ ಫ್ರಮ್ ಚೈನಾ, ಇಂಟ್ರಾಕ್ಷನ್ ವಿತ್ ಜಾವಾ ಆ್ಯಂಡ್ ಶ್ರೀಲಂಕಾ. ವಾಟ್ ಇಸ್ ಜಾವಾ? ಎಸ್ ಎಸ್, ಇಟ್ಸ್ ಪಾರ್ಟ್ ಆಫ್ ಇಂಡೋನೇಷ್ಯಾ. ಇದು ಗೊತ್ತಿರಬೇಕು. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್. ಯಾವ ಥರ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ದಿಸ್ ಪಾರ್ಟ್ ಆಫ್ ದಿಸ್ ಇಸ್ ಕಾಲ್ಡ್ ಅಸ್, ಈಗ ಇಂಡೋನೇಷ್ಯಾ ಅಂತ ತಗೊಂಡಾಗ ಇಲ್ಲಿ 3 ಐಲ್ಯಾಂಡ್ಸ್ ಇದ್ದಾವೆ. ಯಾವುದು? ಓಕೆ, ಜಾವಾ, ಓಕೆ. ಸೊ ಇದು ಎಷ್ಟು ನೆನಪಿಟ್ಕೊಳ್ಳಿ, ಜಾವಾ ಇಟ್ ಇಸ್ ಪ್ರೆಸೆಂಟ್ಲಿ ಬಿಲಾಂಗ್ಸ್ ಟು ಇಂಡೋನೇಷ್ಯಾ. ಓಕೆ, ಇಂಡೋನೇಷ್ಯಾ. ಸೊ ಆಮೇಲೆ ಜಾಗ್ರಫಿ ಡಿಸ್ಕಸ್ ಮಾಡುವಾಗ ಡೀಟೇಲ್ ಡಿಸ್ಕಸ್ ಮಾಡೋಣ. ಸೊ ಜಾವಾ ಇಸ್ ಅಸೋಸಿಯೇಟೆಡ್ ವಿತ್ ಇಂಡೋನೇಷ್ಯಾ. ಆದರೆ ಇಲ್ಲಿ ಬೇರೆ ಬೇರೆ ದೇಶ ಜೊತೆ ಇವರು ಟ್ರೇಡ್ ಮಾಡ್ತಾಯಿದ್ರು. ಈ ಸ್ಪೆಸಿಫಿಕ್ ಆಗಿ ಯಾವುದು ನೆನಪಿಟ್ಕೋಬೇಡಿ. ಸೊ ಏನು ಗೊತ್ತಿಲ್ಲದೆ ಸೌತ್ ಏಷ್ಯಾ ಜೊತೆ ಕೂಡ ತಮಿಳಿಯನ್ಸ್ ಟ್ರೇಡ್ ಇತ್ತು, ಅಷ್ಟು ಗೊತ್ತಿರೋ ಸಾಕು. ಓಕೆ, ಫಾರಿನ್ ಮರ್ಚೆಂಟ್ಸ್, ಓವರ್ಸೀಸ್ ಟ್ರೇಡ್ ಬ್ರಾಟ್ ಫಾರಿನ್ ಮರ್ಚೆಂಟ್ಸ್ ಆ್ಯಂಡ್ ಸೇಲರ್ಸ್ ಟು ತಮಿಳ್ ರೀಜನ್. ಸೊ ಪುಹಾರ್, ಕೋರಮಂಡಲ್ ಕೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಪೋರ್ಟ್. ಸೊ ಇದು ಪುಹಾರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಪೋರ್ಟ್ ಆಗಿತ್ತು. ಜನರಿಕ್ ಇನ್ಫಾರ್ಮೇಷನ್ ನಾಟ್ ಇಂಪಾರ್ಟೆಂಟ್. ಸೊ ಎಕ್ಸ್ಪಾನ್ಷನ್, ಸೊ ಎಕನಾಮಿಕ್ ಇಂಪ್ಯಾಕ್ಟ್, ಎಕ್ಸ್ಪಾನ್ಷನ್ ಆಫ್ ಮೈನಿಂಗ್, ವೀವಿಂಗ್, ಸ್ಪಿನ್ನಿಂಗ್, ಕಾಟನ್ ಕಲ್ಟಿವೇಷನ್. ಸೊ ಕಾಟನ್ ಕಲ್ಟಿವೇಷನ್ ಗೊತ್ತಿತ್ತು ಅವ್ರಿಗೆ, ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ಲೇ ಗೊತ್ತಿತ್ತು. ಆಬ್ವಿಯಸ್ಲಿ ಈ ಟೈಮಲ್ಲಿ ಗೊತ್ತಿರಲೇಬೇಕು. ಸೊ ಅಗೇನ್ ವಿಲ್ ನಾಟ್ ಫೋಕಸ್ ಇಟ್ ಹಿಯರ್. Merchants became more visible and powerful. Money economy expanded. Evidence Chira coins. Okay, so Chiras, whether they used coins? Yes, again generic, not important. So Kushanazu Greeks ಅವರು ಕಾಯಿನ್ ಯೂಸ್ ಮಾಡ್ತಾ ಇದ್ರು, Chirazu ಕಾಯಿನ್ ಯೂಸ್ ಮಾಡ್ತಾ ಇದ್ರು. Okay, so okay. With this we conclude this topic. We have come to summary. Already whatever you have discussed, just we shall revisit once again. So Greek influence after Alexander's death. So Alexander death ಆದ್ಮೇಲೆ what do we call that period as? Hellenistic period. Okay, so did we have contact with any of the Hellenistic kings? What is the proof available? We had contacts with the Hellenistic period kings. What is the proof available? No. Tell me about the Ashokan proof. Ashokan edict. Which rock edict? Yes, rock edict, major rock edict. 13 it mentions about the foreign kings. Okay, foreign kings. Next, Seleucus Nicator. So Seleucus Nicator was a Greco-Bactrian king. True or false? False. Who was the first Greco-Bactrian king? Diodotus. Okay. Weakened Seleucid Empire, Indo-Greek rule. So it led to what? Indo-Greek rule. So who was the first Indo-Greek ruler? Demetrius. Who was the first? Who was a great Indo-Greek ruler? Menander. Okay, Menander. Milinda, most famous Indo-Greek king. Successor in Northwest India. So Indo-Greeks were ousted by Sakas. Okay, Sakas. From where did Sakas come? They were pushed by whom? Kushanas. Kushanas were pushed by Chinese. Next, Sakas were pushed by again whom in Iran? Mithridates. Again, not important.
Then they came to India and settled in northwestern part of India. Who was the great Saka? Rudradaman. Okay, Rudradaman. Next, Parthians. Parthians, they did not have much role to play, so they replaced Sakas. So ಇಲ್ಲಿ ಏನು ಗೊತ್ತಿರಲಿ ಅಂದರೆ ಫಸ್ಟ್ ಸಾಕಾಸ್ ಬಂದ್ರೆ ಪಾರ್ಥಿಯನ್ಸ್ ಬಂದ್ರ, ಸಾಕಾಸ್ ಆಮೇಲೆ ಪಾರ್ಥಿಯನ್ಸ್. ಓಕೆ, ಆಮೇಲೆ ಪಾರ್ಥಿಯನ್ಸ್, ಫೈನಲಿ ಕುಶಾನ ಸಕ್ಸಿಡೆಡ್ ಪಾರ್ಥಿಯನ್ಸ್. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪಾರ್ಥಿಯನ್ಸ್ ಅಂತ ಬಂದಾಗ ಇಷ್ಟೇ ನೆನ್ಪಿಡಿಬಿಡಿ, ಏನು ಫಸ್ಟ್ ಶಾಕಾಸ್, ಆಮೇಲೆ ಪಾರ್ಥಿಯನ್ಸ್, ಆಮೇಲೆ ಕುಶಾನಸ್. ಓಕೆ, ಕುಶಾನಸ್. ಸೊ ಹೂ ಆರ್ ಕಾಲ್ಡ್ ಎಸ್ ಇಂಡೋಸ್ಕೈಥಿಯನ್ಸ್, ಹೂ ಆರ್ ಕಾಲ್ಡ್ ಎಸ್ ಪಹಲ್ವಾಸ್, ಪಾರ್ಥಿಯನ್ಸ್. So Kushanas, so best king was Kanishka. So religion, Mahayana Buddhism. So Gandhara art, it became famous during Kushana dynasty, especially during Kanishka rule. Okay, Kanishka rule. Patronized Buddhist philosophers like Ashwagosha, Parshva, okay, Vasumitra, Nagarjuna. Illi Parshva ideyalva ಸ್ವಲ್ಪ confusion. He is not a Buddhist. Okay, he is a what scholar? ಸಂಸ್ಕೃತ್ ಸ್ಕಾಲರ್. ಅರೆ ಇಲ್ಲಿ ಬುಕ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ, ಆಮೇಲೆ ಬೇರೆ ಕಡೆ ಸರ್ಚ್ ಮಾಡಿದಾಗ ಇಲ್ಲಿ ಗೆಟ್. ಸೊ ಪಾರ್ಶ್ವನಾಥ್ ವಾಸ್ ಆಲ್ಸೋ ಜೈನ ತೀರ್ಥಂಕರ. ಹಿಯರ್ ಯು ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್. ಸೊ ಯು ವಿಲ್ ನಾಟ್ ಫೋಕಸ್ ಆನ್ ದಿಸ್ ಪರ್ಸನಾಲಿಟಿ, ಜಸ್ಟ್ ಟು ಅವಾಯ್ಡ್ ಕನ್ಫ್ಯೂಷನ್. ಓಕೆ, ಟು ಅವಾಯ್ಡ್ ಕನ್ಫ್ಯೂಷನ್. ನೆಕ್ಸ್ಟ್, ಅದೇ ಟೈಮಲ್ಲಿ ಸೌತ್ ಇಂಡಿಯಾದಲ್ಲಿ ಸಾತವಾಹನಸ್ ಇದ್ರು ಫಸ್ಟ್ ಸೆಂಚುರಿ ಸಿ ಯಲ್ಲಿ. ಮೋಹಿಂದರ್ ಅಂದರೆ 3 crowns ಮೆನ್ಷನ್ಡ್ ಇನ್ ಸಂಗಮ ಲಿಟ್ರೇಚರ್. ಆ್ಯಂಡ್ ಮೋಹಿಂದರ್ಸ್ ವರ್ ಆಲ್ಸೋ ನೋನ್ ಟು ಅಶೋಕ ಆಸ್ ವೆಲ್ ಥ್ರೂ ಎಡಿಕ್ಟ್ಸ್ 2 and 13. ಇಂಡೋ ರೋಮನ್ ಟ್ರೇಡ್ ಇತ್ತು. ಸೊ ತಮಿಳ್ನಾಡು ತಮಿಳ್ ಕಂಟ್ರಿ ರೋಮ್ ಜೊತೆ ಟ್ರೇಡ್ ಇತ್ತು. ಪುಹಾರ್, ಕಾವೇರಿಪಟ್ನಂ, ಮೇಜರ್ ಕೋರ್ಮಂಡಲ್ ಪೋರ್ಟ್. ಯವನ ಅಂದರೆ ಗ್ರೀಕ್ ಮರ್ಚೆಂಟ್ಸ್. ಸೊ ಡಿಸ್ಪೈಟ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಮ್ಯಾರಿಟೈಮ್ ಟ್ರೇಡ್ ಎಕ್ಸ್ಪಾಂಡೆಡ್, ರಿಸಲ್ಟ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಪ್ರಾಸ್ಪೆರಿಟಿ ಇನ್ ಇಂಡಿಯಾ. ಸೊ ಆಲ್ ದೀಸ್ ಆರ್ ಜನರಿಕ್ ಪಾಯಿಂಟ್ಸ್. ಓಕೆ, ದೀಸ್ ಆರ್ ಜನರಿಕ್ ಪಾಯಿಂಟ್ಸ್. ಸೊ ಇಲ್ಲಿ ನಾವು ಮೇಜರ್ ಕಲ್ತಿದ್ದೇನು ಅಂದರೆ ಹೌ ಫ್ರಮ್ ಪೋಸ್ಟ್ ಮೌರ್ಯನ್ ಅಂದರೆ ಅಶೋಕ ಆದಮೇಲೆ ಇಂಡಿಯಾದಲ್ಲಿ ಆದಂಥ ಬೆಳವಣಿಗೆಗಳ ಬಗ್ಗೆ ನೋಡಿದ್ವಿ. ಓಕೆ, so from Greeks we came to Greco-Bactrians, from Greco-Bactrians Indo-Greeks, followed by Indo-Greeks, in between Shakas, Parthians, Kushanas, and important kings associated with them. Okay, with this superficial information what we shall prepare as per the demand of the examination. Okay, demand of the examination. So with this we have concluded another topic called as polity and society in post Mauryan period. Okay, period.